ಒಂದು ಸೊಕ್ಕಿನ ಮರ. ಒಂದಾನೊಂದು ಕಾಲದಲ್ಲಿ 2 ಮರಗಳು ಕಾಡಿನ ಮಧ್ಯದಲ್ಲಿದ್ವು. ಮೊದಲನೆಯದು ಕಿತ್ತಳೆ ಹಣ್ಣಿನ ಮರ, ಎರಡನೆಯದು ಮಾವಿನ ಹಣ್ಣಿನ ಮರ. ಮಾವಿನ ಹಣ್ಣಿನ ಮರ ಸಂತೋಷದಿಂದ ಸ್ನೇಹದಿಂದ ಇರ್ತಿತ್ತು. ಪಕ್ಷಿಗಳು ಅಲ್ಲಿ ಹಣ್ಣನ್ನ ತಿನ್ನಕ್ಕೆ ಹಾರ್ಕೊಂಡು ಬರ್ತಾ ಇದ್ವು. ಗುಬ್ಬಚ್ಚಿಗಳು ಅದರ ಕೊಂಬೆಗಳಲ್ಲಿ ಗೂಡು ಕಟ್ತಿದ್ವು. ಮೈನಾಗಳು ಹಾಡ್ತಾ ಇದ್ವು. ಮರ ಎಲ್ಲ ಹಾಡುವಂತ ಪಕ್ಷಿಗಳಿಗೆ ಸ್ವಾಗತವನ್ನ ಕೋರ್ತಾನೆ ಇತ್ತು. ಅದು ಅಮಾಯಕ ಮರ. ಅಲ್ಲಿ ದಾರಿ ಹೋಕರಿಗೆ ಅದು ನೆರಳು ಕೊಡ್ತಾ ಇತ್ತು, ಮತ್ತೆ ಗಾಳಿ ಬಂದ್ರೂ ಅದು ನೇರ ನಿಲ್ತಿತ್ತು. ಹೇಳ್ಬೇಕು ಅಂದ್ರೆ ಕಿತ್ತಳೆ ಹಣ್ಣಿನ ಮರಕ್ಕೆ ಧಾರಾಳತನ ಇರಲಿಲ್ಲ. ಅದು ಯಾವಾಗ್ಲೂ ಅದು ಹೇಗ್ ಕಾಣ್ತಿತ್ತು ಅನ್ನೋದ್ರ ಬಗ್ಗೆ ಯೋಚಿಸ್ತಿತ್ತು. ಅದಕ್ಕೆ ಬಹಳ ಸಂತೋಷ ಆಗ್ತಿತ್ತು ಮಾವಿನ ಮರಕ್ಕಿಂತ ತುಂಬಾ ಎತ್ತರ ಮತ್ತೆ ಹಸಿರಾಗಿದ್ದೀನಿ ಅಂತ. ಅದು ಯಾವುದೇ ಪಕ್ಷಿನ ಅಲ್ಲಿಗೆ ಬಿಡ್ತಿರ್ಲಿಲ್ಲ. ಅದ್ರ ಕೆಳಗೆ ಯಾರೇ ಕೂತ್ಕೊಂಡ್ರೂ ಅವ್ರ ಮೇಲೆ ಎಲೆ ಮತ್ತೆ ಬೆರೆಸ್ಗಳನ್ನ ಎಸೆತಿತ್ತು. ನಿನಗೇನಕ್ಕೆ ಇಷ್ಟೊಂದು ಸಂತೋಷ? ಎಲ್ಲಾ ಮರಗಳಿಗೂ ತನ್ನದೇ ಆದ ನೆರಳಿರುತ್ತೆ. ಖಂಡಿತನಾ? ಹಾಗಾದ್ರೆ ಅವ್ರ್ಯಾಕೆ ನನ್ನ ನೆರಳಲ್ಲಿ ಕೂರ್ಬೇಕು? ಯಾಕೆ ಅಂತ ಅರ್ಥ ಆಯ್ತಾ? ಯಾಕಂದ್ರೆ ಎಲ್ಲಾ ಮರಗಳಿಗೂ ನನ್ನ ರೀತಿ ನೆರಳಿರೋದಿಲ್ಲ. ನಿನ್ ಜೊತೆ ಮಾತಾಡೋದಂತೂ ವ್ಯರ್ಥ. ಹಲೋ, ಹೋಗ ಆ ಕಡೆ ಹೋಗ. ಮಾವಿನ ಮರದ ಹತ್ರ ನನ್ನ ಎಲೆಗಳ ರೀತಿನೆಲ್ಲ ಹಾಳು ಮಾಡ್ತಿದ್ಯಾ. ಆರೆಂಜ್ ಏನ್ ಗೊತ್ತಾ, ಅವರು ಗೂಡ್ ಕಟ್ಬೇಕು ಅಂತ ಇದಾರಷ್ಟೆ. ಬೇರೆ ಪಕ್ಷಿಗಳನ್ನ ನಿನ್ನತ್ರ ಬಿಟ್ಕೋತೀಯಾ? ಅವು ಅದ್ಭುತ ಮತ್ತೆ ಚೆನ್ನಾಗಿ ಹಾಡ್ತವೆ. ಓ, ಇದೇನು ಬೋರ್ ಆಗೋ ಹಾಡುಗಳು. ಮತ್ತೆ ದಯವಿಟ್ಟು ನನ್ನ ಎಲೆಗಳ ಹತ್ರ ಯಾರೂ ಬರಬೇಡಿ. ಅವು ನನ್ನ ಕೊಂಬೆಗಳನ್ನ ಹಾಳು ಮಾಡಿದವೆ. ನಿನ್ಮೇಲ್ ಬೇಕಾದ್ರೆ ಕೂರಿಸ್ಕೋ. ನೀನ್ ನಂಗಿಂತ ಕುಳ್ಳ, ನೀನೇನ್ ನನ್ ಹಾಗಿಲ್ಲ ಬಿಡು. ಒಂದ್ ನಿಮಿಷ ಇಲ್ಲಿ ಕೇಳು. ನೀನ್ ಹೇಳೋದು ಸರಿ ಇಲ್ಲ ಆರೆಂಜ್. ಪರವಾಗಿಲ್ಲ ಬಿಡು ವಿಂಡಿ, ನನಗೇನ್ ಬೇಜಾರಿಲ್ಲ. ಕುಳ್ಳುಕಿರೋರು ತುಂಬಾ ಜನ ಇರ್ತಾರೆ. ನಾನೇನೋ ಅದರಲ್ಲೇ ನಂಗೆ ಸಂತೋಷ ಇದೆ. ಕೆಲವು ದಿನ ಆದ್ರೂ ಮಾವಿನ ಮರ ಮತ್ತೆ ಕಿತ್ತಳೆ ಮರದಲ್ಲಿ ಯಾವುದೇ ಬದಲಾವಣೆ ಆಗ್ಲಿಲ್ಲ. ಆದ್ರೆ ಮಾವಿನ ಮರ ಇಡೀ ದಿನ ನಗ್ತಾ ಹಾಡ್ತಿತ್ತು. ಕಿತ್ತಳೆ ಮರ ಯಾರತ್ರನೂ ಮಾತಾಡ್ತಿರ್ಲಿಲ್ಲ. ಆ ಕಾಡಿಗೆ ಒಂದು ಗುಂಪು ಜೇನುಹುಳುಗಳು ಬಂದ್ವು. ರಾಣಿ ಜೇನಿಗೆ ಕಿತ್ತಳೆ ಮರ ನೋಡಿ ತುಂಬಾನೇ ಖುಷಿಯಾಯಿತು. ಓ, ಈ ಮರ ಎಷ್ಟು ದೊಡ್ಡದಾಗಿದೆ. ಇಲ್ಲಿ ಮನೆ ಮಾಡಕ್ ಚೆನ್ನಾಗಿರತ್ತೆ. ಇಲ್ಲಿ ನಾವು ನಮ್ ಗೂಡ್ ಕಟ್ಕೋಬಹುದು. ನನ್ನ ಕ್ಷಮಿಸ್ಬಿಡಿ. ಯಾರು ಹೇಳಿದ್ದು ನೀವು ಮಾಡಕ್ಕಾಗುತ್ತೆ ಅಂತ? ನಿನ್ನ ಜೇನು ನನ್ನ ಕೊಂಬೆಗಳ ಮೇಲೆ ಬೀಳೋದು ಇಷ್ಟ ಇಲ್ಲ. ಆಮೇಲೆ ಇಡೀ ದಿನ ಗುಯ್ಗೂಡ್ತಿರ್ತೀಯ. ನನಗಿನ್ನು ಏನೇನೋ ಮಾಡಬೇಕಾಗಿದೆ. ನೀನೊಂದ್ ಮರ ಈ ಕಾಡ್ನಲ್ಲಿ ಒಂದೇ ಜಾಗದಲ್ಲಿ ನಿಂತ್ಕೊಂಡಿದ್ಯಾ. ನೀನಿನ್ನೂ ಏನೇನೋ ಮಾಡ್ಬೇಕು ಅಂತಿದ್ಯಲ್ಲ, ಅದ್ರ ಅರ್ಥ ಏನು? ಏನೇ ಆಗ್ಲಿ, ನನ್ಗ ಗುಟ್ಟೋದೆಲ್ಲ ಇಷ್ಟ ಆಗಲ್ಲ. ಆರೆಂಜ್, ಜೇನ್ನೊಣ ಎಲ್ಲ ಮುಖ್ಯ. ಜೇನ್ನೊಣಗಳು ಪ್ರಕೃತಿಲಿ ಮುಖ್ಯ ಪಾತ್ರ ವಹಿಸ್ತವೆ. ಆ ಜೇನ್ನೊಣಗಳು ಗೂಡು ಕಟ್ಟೋದಕ್ಕೆ ಮರಗಳೆಲ್ಲ ಬೇಕೇ ಬೇಕಲ್ವಾ? ಪ್ರಕೃತಿಗೆ ನಾವು ಒಬ್ರಿಗೊಬ್ರು ಆಧಾರವಾಗಿರೋದು ತುಂಬಾ ಮುಖ್ಯ. ಪ್ರಕೃತಿ ಅವಳ ಕೊಂಬೆಗಳನ್ನ ಹಾಳು ಮಾಡೋ ಹಾಗಿದ್ರೆ ನನ್ನನ್ನು ಇಷ್ಟು ಸುಂದರ ಮತ್ತು ಶಕ್ತಿಶಾಲಿನಾಗಿ ಮಾಡ್ತಾ ಇರಲಿಲ್ಲ. ನಾನೊಂದು ಅದ್ಭುತ ಪ್ರಕೃತಿ ವಿಸ್ಮಯ. ಹಾಗಾಗಿ ಈ ಪ್ರಕೃತಿಗೋಸ್ಕರ ನಾನು ಯಾವಾಗಲೂ ಸಂತೋಷವಾಗಿರ್ತೀನಿ. ನನಗೆ ಯಾಕೆ ಉಪದೇಶ ಕೊಡ್ತೀಯಾ? ಪ್ರಕೃತಿ ಮೇಲೆ ಅಷ್ಟು ಕಾಳಜಿ ಇದ್ರೆ ನೀನೇ ಮಾಡು. ಈ ಜೇನ್ನೊಣಗಳು ನಿನ್ಮೇಲೆ ಕೂರೋದಕ್ಕೆ ಜಾಗ ಕೊಡು. ಈಗ ನಂಗೆ ಬೇರೆ ಕೆಲಸ ಇದೆ. ಕಿತ್ತಳೆ ಮರ ಹೇಳಿದ ಮಾತು ಮಾವಿನ ಮರದ ಒಳಗೆ ಹೊಕ್ತು. ಆದ್ರೆ ಅದು ಏನೂ ಮಾತಾಡ್ಲೇ ಇಲ್ಲ. ಅದು ಎಲ್ಲ ಜೇನುಹುಳುಗಳನ್ನ ಕರೆದು ಅದರ ಕೊಂಬೆಗಳಲ್ಲಿ ಗೂಡು ಕಟ್ಟಕ್ಕೆ ಅಂತ ಹೇಳ್ಬಿಡತ್ತೆ. ಓ ಮಾವು, ನೀನೆಷ್ಟು ಒಳ್ಳೆಯವನು. ನಾವು ನಮ್ ಗೂಡ್ನ ಇಲ್ಲಿ ಕಟ್ತೀವಿ. ನಿನ್ನ ಸುಗಂಧ ಎಷ್ಟು ಚೆನ್ನಾಗಿದೆ. ಓ, ಧನ್ಯವಾದ ಮಹಾರಾಣಿ, ನಾನು ಧನ್ಯ. ಜೇನುಹುಳುಗಳು ಅದರ ಗೂಡನ್ನ ಮಾವಿನ ಮರದಲ್ಲಿ ಕಟ್ಟಿ ಸಂತೋಷವಾಗಿ ಬಾಳ್ತಾ ಇದ್ವು. ಜೇನುಹುಳುಗಳು ಗುಯ್ಗುಟ್ಟೋದು ಮತ್ತೆ ಅದರ ಜೇನು ಮಾವಿನ ಮರಕ್ಕೆ ತೊಂದರೆ ಮಾಡ್ಲಿಲ್ಲ. ಆದ್ರೆ ಕಿತ್ಲೆ ಮರ ಇನ್ನೊಂದ್ ಕಡೆ ಎಲ್ಲರ ಮೇಲೆ ಬೈಕೊಂಡು ಕಿರ್ಚ್ತಿತ್ತು.
ಹೇಯ್, ನಿನ್ನ ಈ ಸಣ್ಣ ಮಾತು ನನ್ನ ಕಾಡ್ತಾ ಇದೆ. ನಮ್ಮ ಮೇಲೆ ಕೂತು ನೀವಂತೂ ಯಾವಾಗಲೂ ಕೂಗ್ತಿರ್ತೀರ. ನೀವು ಯಾವಾಗಲೂ ಹಾಡ್ತಾನೆ ಇರ್ಬೇಕಾ? ಸ್ವಲ್ಪ ಹೊತ್ತಾದ್ಮೇಲೆ ಅದು ಕಿರಿಕಿರಿ ಆಗುತ್ತೆ. 2 ಮರ ಕಡಿಯೋರು ಕಾಡಿಗೆ ಕೆಲವು ವಾರದ ನಂತರ ಬಂದ್ರು. ಅವರು ಮನೆ ಕಟ್ಟೋದಕ್ಕೆ ಮರ ಬೇಕಾಗಿರತ್ತೆ. ಅವರು ಮಾವಿನ ಮರದ ಹತ್ರ ಬಂದು ಅದನ್ನ ಕತ್ತರಿಸಕ್ಕೆ ನೋಡಿದ್ರು. ಇದು ಅವರ ಕೆಲ್ಸಕ್ಕೆ ತುಂಬಾ ಅನುಕೂಲ ಅಂತ ಅನ್ಸ್ತು. ಆದ್ರೆ ಅಲ್ಲಿದ್ದ ಒಬ್ರು ಏನನ್ನೋ ನೋಡಿದ್ರು. ನಿಲ್ಲೋ, ನಿಜವಾಗ್ಲೂ ಅದೇನದು? ಅದು ಜೇನ್ನೊಣದ ಗೂಡು. ನಾವೀ ಮರನ್ ಕಡಿದ್ರೆ ಜೇನ್ನೊಣ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತವೆ. ಓ ಹೌದು, ನಾವು ಬೇರೆ ಮರ ನೋಡೋಣ. ಮರ ಕಡಿಯೋರು ಕಿತ್ಲೆ ಮರನ ಕಡಿಯಕ್ಕೆ ಅಂತ ಹೋದ್ರು. ಅವರು ಮರದ ಎತ್ತರನ ಹೊಗಳಿದ್ರು. ತೊಗೊಟಿಯ ಕೆಳಗಿಂದ ಶುರು ಮಾಡೋಣ. ಆ ಕಾರಣದಿಂದ ಮರ ಕಡಿಯೋನು ಕಿತ್ಲೆ ಮರನ ಕತ್ತರಿಸಕ್ಕೆ ಅಂತ ಹೋಗ್ತಾರೆ. ಕಿತ್ಲೆ ಮರ ಅಳಕ್ಕೆ ಶುರು ಮಾಡ್ತು. ಕಾಡನ್ನ ಬಿಟ್ಟು ಹೋಗಕ್ಕೆ ಅದಕ್ಕೆ ಭಯ ಇತ್ತು. ಅದು ಪಕ್ಷಿಗಳನ್ನ ಬಿಟ್ಟು ಹೋಗಕ್ಕೆ ಭಯ ಪಡ್ತಿತ್ತು. ಓ, ಅದು ಭಯಂಕರವಾಗಿದೆ. ನನಗೆ ಏನ್ ಯೋಚನೆ ಇಟ್ಕೊಂಡು ಬಂದಿದ್ದಾರೋ. ಮಾವಿನ ಮರ ಎಲ್ಲವನ್ನ ನೋಡ್ತಾ ಇತ್ತು. ಅದು ಜೇನು ಹುಳುಗಳನ್ನ ಒಗ್ಗೂಡಿಸ್ತು. ಜೇನ್ನೊಣಗಡೆ ಅಲ್ಲೇನೋ ನಡೀತಿದೆ ನೋಡಿ. ಅರೆ ಮಾವಿನ ಮರ, ಏನಾಯ್ತು? ಆರೆಂಜ್ ಕಷ್ಟದಲ್ಲಿದ್ದಾನೆ. ನಾವು ಅವನಿಗೆ ಸಹಾಯ ಮಾಡಬೇಕು. ದಯವಿಟ್ಟು ಅವನ್ಗೆ ಅವನ್ ಬಗ್ಗೆ ಯೋಚನೆ ಇದೆ. ಅವನು ಯಾವಾಗ್ಲೂ ಕಾಡಿನ ಬಗ್ಗೆ ಅಸಡ್ಡೆ ತೋರಿಸ್ತಾನೆ. ಅವನಿಗೆ ನಾವ್ ಯಾಕೆ ಸಹಾಯ ಮಾಡ್ಬೇಕು? ನಿನಗೆ ಯಾವ್ದಕ್ ಸಹಾಯ ಮಾಡಕ್ ಹೇಳಿದ್ನೋ ಅದೇ ಕಾರಣಕ್ಕೆ. ಆದ್ರೆ ಅವನು ರಾಣಿಗೆ ಸಹಾಯ ಮಾಡಲಿಲ್ಲ. ಮ್ಯಾಂಗೋ, ನಾನಿದ್ರಲ್ಲಿ ಜೇನ್ನೊಣದ ಪರ. ಆರೆಂಜ್ ಇಲ್ಲಿರೋವರೆಗೂ ತುಂಬಾ ಸ್ವಾರ್ಥಿನೇ ಆಗಿದ್ದ. ಅವನು ಜೇನ್ನೊಣಗಳಿಗೆ ಗೂಡ್ ಕಟ್ಟೋಗ್ಬಿಟ್ಟಿದ್ರೆ ಆ ಮರ ಕಡೆಯವರು ಅವನ್ನ ಬಿಟ್ಟು ಹೋಗ್ತಾ ಇದ್ರು. ಅವನಿಗೆ ಏನಾಗ್ಬೇಕಾಗಿತ್ತೋ ಅದೇ ಆಗ್ತಾ ಇದೆ ಇವಾಗ. ಇಲ್ಲ ವಿಂಡಿ, ಆರೆಂಜ್ ನಮ್ ಜೊತೆ ಚೆನ್ನಾಗಿ ನಡ್ಕೊಳ್ದೇ ಇರಬಹುದು. ಅವರು ನಮ್ ಜೊತೆ ಕೆಟ್ಟದಾಗಿ ನಡ್ಕೊಂಡ್ರು ಅಂತ ನಾವು ಹಾಗೆ ನಡ್ಕೋಬಾರ್ದು. ಈ ಕಾಡು ನಾವೆಲ್ಲರೂ ಇರೋವಂಥ ಜಾಗ. ನಮ್ಮ ಅವಶ್ಯಕತೆ ಆರೆಂಜ್ಗೆ ಇದ್ದಾಗ ನಾವು ಅವನನ್ನ ಬಿಟ್ಕೊಡ್ಬಾರ್ದು. ಮಾವು ಸರಿ ಇದೆ. ನಾವು ಕಿತ್ಲೆಗೆ ಸಹಾಯ ಮಾಡ್ಬೇಕು. ಬನ್ನಿ ಹುಳುಗಳೇ, ಹೊರಗ್ ಬನ್ನಿ. ಕಿತ್ಲೆಗೆ ನಮ್ ಸಹಾಯ ಬೇಕು. ಎಲ್ಲ ಜೇನು ಹುಳುಗಳು ಮರ ಕಡಿಯೋರ ಹತ್ರ ಹೋಗ್ಬಿಡತ್ತೆ. ಅವು ಅವರ ಕಿವಿ ಮತ್ತೆ ಕಣ್ಣುಗಳ ಮುಂದೆ ಗುಯ್ಗುಡುತ್ತಿರ್ತವೆ. ನಾವೀಗ ಇಲ್ಲಿಂದ ಹೋಗ್ಬೇಕು. ಈ ಜೇನ್ನೊಣಗಳು ನಮ್ಗೆ ಕಚ್ತವೆ, ನಮ್ಮನ್ನ ಸಾಯಿಸ್ಬಿಡ್ತವೆ. ನಾವಿಲ್ಲಿಂದ ಹೊರಗೋಗ್ಬೇಕು. ಕಿತ್ಲೆ ಮರಕ್ಕೆ ಮರ ಕಡಿಯೋರೆಲ್ಲ ಹೋದ್ಮೇಲೆ ಅದರ ತಪ್ಪಿನ ಅರಿವಾಗತ್ತೆ. ನನ್ನ ಕ್ಷಮಿಸ್ಬಿಡಿ ಜೇನ್ನೊಣಗಳೇ. ನಾನ್ ನಿಮ್ ಜೊತೆ ಚೆನ್ನಾಗಿ ನಡ್ಕೊಳ್ದೇ ಇದ್ರು ನೀವು ನನಗೆ ಸಹಾಯ ಮಾಡಿದ್ರಿ. ನಮ್ಗೆ ಧನ್ಯವಾದ ಹೇಳ್ಬೇಡ ಆರೆಂಜ್. ಮಾವಿಗೆ ಧನ್ಯವಾದ ಹೇಳು. ನೀನು ಅವನಿಗೆ ಯಾವಾಗ್ಲೂ ಮರ್ಯಾದೆನೇ ಕೊಟ್ಟಿಲ್ಲ. ಈಗ ಹೋಗಿ ಮಾತಾಡು. ಆದ್ರೆ ಅದೇ ನಿನಗೆ ಸಹಾಯ ಮಾಡು ಅಂತ ಹೇಳಿದ್ದು. ನಿಜವಾಗ್ಲೂ ಮ್ಯಾಂಗೋ, ನಾನ್ ನಿನ್ನ ಕ್ಷಮೆ ಕೇಳ್ತೀನಿ. ನಂಗೆ ನನ್ನ ತಪ್ಪಿನ ಅರಿವಾಯ್ತು. ನಾವು ಒಳ್ಳೆ ಬಾಂಧವ್ಯ ಹೊಂದಿದ್ದೇವೆ. ನಮಗೆಲ್ಲರಿಗೂ ಬೇರೆ ಬೇರೆ ಶಕ್ತಿ ಇದೆ. ನಾನು ನಿಮ್ ಜೊತೆ ಮತ್ತೆ ಈ ತರ ನಡ್ಕೊಳ್ಳೋದಿಲ್ಲ. ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ. ನೀವೆಲ್ಲರೂ ಕೂಡ. ಆರೆಂಜ್ ಮರಕ್ಕೆ ತನ್ನ ತಪ್ಪಿನ ಅರಿವಾಯಿತು. ಅಂದಿನಿಂದ ವಿಂಡಿಗೆ ಅಥವಾ ಪಕ್ಷಿಗಳಿಗೆ ಬೈಲಿಲ್ಲ. ಮಾವಿನ ಮರದ ಜೊತೆ ಅದು ಹಾಡ್ತಿತ್ತು ಮತ್ತೆ ಗುಬ್ಬಚ್ಚಿಗಳಿಗೆ ಅದ್ರ ಮೇಲೆ ಗೂಡು ಕಟ್ಟಕ್ ಬಿಡ್ತಿತ್ತು. ಮಾವಿನ ಮರ ಮತ್ತೆ ಆರೆಂಜ್ ಮರ ಯಾವಾಗ್ಲೂ ಸ್ನೇಹಿತರಾದ್ರು. ಮುಕ್ತಾಯ. ಕೋಗಿಲೆಯ ಹಾಡು. ಯುರೋಪಿನ ರಾಜರು ಆಳುವ ಕಾಲದಲ್ಲಿ ಈ ಕತೆ ನಡೆದಿತ್ತು. ಈ ರಾಜ್ಯದಲ್ಲಿ ಸುಂದರವಾದ ಅರಮನೆ ಇತ್ತು. ಆ ಅರಮನೆಯಲ್ಲಿ ಸುಂದರವಾದ ಒಂದು ಜಾಗ ಅಂದ್ರೆ ಅಲ್ಲಿದ್ದ ಅದ್ಭುತ ತೋಟ. ಅಲ್ಲಿ ಬಗೆ ಬಗೆಯ ಹೂಗಳು ತುಂಬಿದ್ವು. ಅಲ್ಲಿದ್ದ ಕೆಲವು ಹೂಗಳು ಆ ತೋಟದಲ್ಲಿ ಮಾತ್ರನೇ ಇದ್ವು.
ಮತ್ತೆ ಆ ಗ್ರಹದಲ್ಲಿ ಎಲ್ಲೂ ಇರ್ಲಿಲ್ಲ. ತೋಟಗಾರ ತೋಟದಲ್ಲಿ ಪುಟ್ಟ ಗಂಟೆ ಹಾಕಿದ್ದ. ತೋಟ ಎಷ್ಟು ದೊಡ್ಡದು ಅಂದ್ರೆ ಅಲ್ಲಿ ಎಲ್ಲಾ ಕಡೆ ನೋಡಿದ್ರೆ ಅದು ಕಾಡಿನ ಕಡೆಗೆ ಹೋಗ್ತಿತ್ತು. ಕಾಡಿನ ಕಡೆ ಒಂದು ನದಿ ಇತ್ತು. ಅದರ ಪಕ್ಕ ಒಂದು ಮರ ಇತ್ತು. ಅದು ಕೋಗಿಲೆಗೆ ಮನೆಯಾಗಿತ್ತು. ಆ ಕೋಗಿಲೆ ಎಷ್ಟು ಚೆನ್ನಾಗಿ ಹಾಡ್ತಿತ್ತಂದ್ರೆ ಅದನ್ನ ಕೇಳ್ದವ್ರೆಲ್ರೂ ತುಂಬಾ ಆನಂದ ಪಡ್ತಿದ್ರು. ಜನ ದೂರದಿಂದ ಈ ರಾಜ್ಯವನ್ನ ನೋಡಲು ಬರ್ತಾ ಇದ್ರು. ಯಾಕೆ ಅಂದ್ರೆ ಅದು ಅಷ್ಟು ಪ್ರಸಿದ್ಧ. ಬರಹಗಾರರು ರಾಜ್ಯದ ಬಗ್ಗೆ ಬಹಳ ಬರೆದಿದ್ರು. ಮತ್ತೆ ಬಹಳಷ್ಟು ಜನ ಕೋಗಿಲೆ ಮತ್ತೆ ಅದರ ಹಾಡಿನ ಬಗ್ಗೆ ಕೂಡ ಬರೆದಿದ್ರು. ಆ ರೀತಿ ಒಂದು ಪುಸ್ತಕನ ರಾಜ ಸ್ವತಃ ಒಂದಿನ ಓದ್ದ. ಆ ಕೋಗಿಲೆ ಬಗ್ಗೆ ಓದ್ದಾಗ ಊಹಾಲೋಕಕ್ಕೆ ಹೋದ. ಯಾವ ರಾಜ್ಯದ ಪಕ್ಷಿ ಇದು? ಇದಕ್ಕೆ ಮುಂಚೆ ಇದನ್ನ ಕೇಳೇ ಇಲ್ವಲ್ಲ ನಾನು. ಅವನು ಮಂತ್ರಿನ ಕರೆಸ್ತಾನೆ. ನಾನು ಕೇಳ್ತಾ ಇರೋದು ಏನು ಮಂತ್ರಿಗಳೇ? ನಮ್ಮ ದೇಶದಲ್ಲಿ ಕೋಗಿಲೆ ಅನ್ನೋ ಪಕ್ಷಿ ಇದೆಯಂತೆ. ಇಡೀ ರೋಮ್ ದೇಶದಲ್ಲೇ ಅತ್ಯಂತ ಮಧುರವಾಗಿ ಹಾಡುವಂತಹ ಪಕ್ಷಿ ಅದಾಗಿದೆಯಂತೆ. ನಾವಿದನ್ನ ಹೇಗೆ ಮೊದಲೇ ಕೇಳಲಿಲ್ಲ? ನಾನು ಈ ಪಕ್ಷಿ ಬಗ್ಗೆ ಕೇಳೇ ಇಲ್ಲ ಮಹಾರಾಜರೇ. ಸೈನಿಕರೇ, ಹೋಗಿ ಅದನ್ನು ಹುಡುಕಿ ಇಂದು ಸಂಜೆ ಆ ಪಕ್ಷಿ ನನ್ನ ಮುಂದೆ ಹಾಡಬೇಕು. ಮಹಾರಾಜರೇ, ನಮ್ಮ ಬರಹಗಾರರು ಅವರ ಆಲೋಚನೆಯಂತೆ ಒಂದು ಪಕ್ಷಿಯನ್ನು ಚಿತ್ರಿಸಿದ್ದಾರೆ. ಹೇಳಬೇಕು ಅಂದ್ರೆ ಅಂತಹ ಪಕ್ಷಿ ಯಾವುದೂ ಇಲ್ಲ. ಇಲ್ಲ, ಈ ಪುಸ್ತಕ ನನಗೆ ಭಾರತದ ರಾಜ ಕಳಿಸಿದ್ದು. ಈ ಬರಹದಲ್ಲಿರೋದೆಲ್ಲ ಸತ್ಯ. ನಾನು ಕೋಗಿಲೆ ಹಾಡೋದನ್ನ ಕೇಳಬೇಕು. ಈ ಸಂಜೆ ಒಳಗೆ ಅದನ್ನ ಕರೆತರಲಿಲ್ಲ ಅಂದ್ರೆ ಇಡೀ ರಾಜ್ಯ ಶಿಕ್ಷೆಗೆ ಗುರಿಯಾಗುತ್ತೆ. ನೀವು ಹೇಳಿದ ಹಾಗೆ ಮಹಾರಾಜರೇ. ಅರಮನೆಯಲ್ಲಿ ಸಿಗ್ದವ್ರನ್ನೆಲ್ಲ ಕೇಳ್ದ. ಮೇಲೆ ಮತ್ತೆ ಕೆಳಗೆ, ಎಡಗಡೆ ಮತ್ತೆ ಬಲಗಡೆ. ಆದ್ರೆ ಯಾರು ಕೋಗಿಲೆ ಬಗ್ಗೆ ಕೇಳಿರ್ಲಿಲ್ಲ. ಅವನ್ಗೆ ಸಿಗ್ದವ್ರಿಗೆಲ್ಲ ಆ ಪಕ್ಷಿ ಬಗ್ಗೆ ಕೇಳ್ತಾನೆ ಇದ್ದ. ಆಮೇಲೆ ಒಬ್ಬ ಪುಟ್ಟ ಹುಡುಗಿನ ಭೇಟಿ ಮಾಡ್ದ. ಕೋಗಿಲೆನಾ? ಹೌದು, ನಾನ್ ನೋಡ್ದೆ. ಅವಳು ಹಾಡೋದನ್ನ ನಾನು ಕೇಳಿದ್ದೀನಿ. ಅದು ಆ ನದಿ ಹತ್ರನೇ ಇರೋದು. ಅವರಿಬ್ರು ಆ ಕಾಡಿನ ಹತ್ರ ಬರ್ತಾರೆ. ಅಲ್ಲಿ ಕೋಗಿಲೆ ಚೆನ್ನಾಗಿ ಹಾಡುತ್ತೆ. ಕೋಗಿಲೆ ಹಾಡೋದನ್ನ ಶುರು ಮಾಡ್ತು. ಆ ಪುಟ್ಟ ಹುಡುಗಿ ಹೇಳ್ತಾಳೆ, ನೋಡಿ, ಅಲ್ಲಿ ನೋಡಿ, ಅದೇ ಪಕ್ಷಿನ ಹೇಳಿದ್ದು. ಇಂಥ ಸಂಗೀತನ ನಾನು ಕೇಳೇ ಇಲ್ಲ. ಮಹಾರಾಜರು ಇದನ್ನ ಕೇಳಿದ್ರೆ ತುಂಬಾ ಖುಷಿ ಪಡ್ತಾರೆ. ಅರಮನೆಗೆ ಬಾ ನನ್ನ ಮುದ್ದು ಕೋಗಿಲೆ. ರಾಜರು ನಿನ್ನ ಹಾಡನ್ನು ಕೇಳ್ಬೇಕಂತೆ. ರಾಜರ ಅಪ್ಪಣೆ ನನಗೊಂದು ಗೌರವ. ನಾನು ಖಂಡಿತ ಬರ್ತೀನಿ. ಅವರು ಆ ಕೋಗಿಲೆನ ಎತ್ಕೊಂಡು ಅರಮನೆ ಕಡೆಗೆ ಹೋಗ್ತಾರೆ. ಅರಮನೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಅಷ್ಟೇ ಅಲ್ಲ, ಅದ್ಧೂರಿಯಾಗಿತ್ತು. ಆ ರಾಜ್ಯಸಭೆಯಲ್ಲಿ ಎಲ್ರೂ ಕೂಡ ಕೂತಿದ್ರು. ಅಲ್ಲಿ ಒಂದು ಚಿನ್ನದ ಸ್ಟ್ಯಾಂಡ್ ಅನ್ನ ಕೋಗಿಲೆಗೋಸ್ಕರ ಇಟ್ಟಿದ್ರು. ಕೋಗಿಲೆ ಅದ್ರ ಮೇಲೆ ಕೂತು ಹಾಡಕ್ ಶುರು ಮಾಡ್ತು. ಅದರ ಗಾನ ಅಷ್ಟು ಮಧುರವಾಗಿತ್ತು. ಅದು ರಾಜನ ಕಣ್ಣಲ್ಲಿ ಕಣ್ಣೀರ್ ತಂತು. ನನ್ನ ಚಿನ್ನದ ಉಂಗುರ ಕೋಗಿಲೆಯ ಕುತ್ತಿಗೆಯಲ್ಲಿರಬೇಕು. ಇಲ್ಲ ಮಹಾರಾಜ್ರೇ, ನನಗೆ ಯಾವ ಮನವಿನೂ ಬೇಡ. ನೀವ್ ನನ್ನ ಹಾಡನ್ನ ಇಷ್ಟಪಟ್ಟಿದ್ದೆ ನನ್ ಖುಷಿ. ರಾಜರು ಕೋಗಿಲೆ ಅರಮನೆಯಲ್ಲೇ ಇರ್ಬೇಕು ಅಂತ ಹೇಳಿದ್ರು. ಒಂದು ಸುಂದರವಾದ ಬಂಗಾರದ ಪಂಜರ ಇಟ್ಟಿದ್ರು. ಅದು ಹಗಲಲ್ಲಿ 2 ಬಾರಿ ಹಾರಬಹುದಿತ್ತು, ರಾತ್ರಿ ಒಂದ್ಸಲ. 12 ಸೈನಿಕರು ಅದ್ರ ಜೊತೆ ಇದ್ರು. ಮತ್ತೆ ಅದರ ಕಾಲಿಗೆ ಒಂದು ರಿಬ್ಬನ್ ಕಟ್ಟಿದ್ರು. ಕೋಗಿಲೆಗೆ ಈ ರೀತಿ ಹಾರಾಡೋದು ಇಷ್ಟ ಇರಲಿಲ್ಲ. ಈ ರೀತಿ ವಾರಗಳು ಕಳೆದ್ವು. ಯಾರೋ ರಾಜನಿಗೆ ಒಂದು ಪೆಟ್ಟಿಗೆ ಕಳಿಸಿದ್ರು. ಅದ್ರ ಮೇಲೆ ಕೋಗಿಲೆ ಅಂತ ಬರೆದಿದ್ರು. ಖಂಡಿತ ಈ ಕೋಗಿಲೆಯ ಬಗ್ಗೆ ಒಂದು ಹೊಸ ಪುಸ್ತಕ ಬರೆದಾಗಿದೆ. ಆದ್ರೆ ಅದರಲ್ಲಿ ಯಾವುದೇ ಪುಸ್ತಕ ಇರಲಿಲ್ಲ. ಅದರೊಳಗಡೆ ವಜ್ರವೈಡೂರ್ಯದಿಂದ ಮಾಡಿದ ಒಂದು ಕೋಗಿಲೆ ಇತ್ತು. ಅದರ ಬಾಲದ ಮೇಲೆ ಕೈ ಇಟ್ಟಾಗ ಅದು ಒಂದು ನಿಜವಾದ ಕೋಗಿಲೆ ರೀತಿನೇ ಹಾಡ್ತು. ಸೊಗಸಾಗಿದೆ. ಇಬ್ಬರನ್ನು ಒಟ್ಟಿಗೆ ಹಾಡ್ಸೋಣ್ವಾ? 2 ಕೋಗಿಲೆಗಳನ್ನ ಒಟ್ಟಿಗೆ ಹಾಡಿಸಿದ್ರು. ಅವು ಒಟ್ಟಿಗೆ ಹಾಡಿದಾಗ ಕರ್ಕಶವಾಗಿದ್ವು. ನಿಜವಾದ ಕೋಗಿಲೆ ಅದಕ್ಕೇನ್ ಬೇಕೋ ಅದನ್ನೇ ಹಾಡ್ತು. ಆದ್ರೆ ಆ ವಜ್ರದ ಕೋಗಿಲೆ ಬರೀ ಅದರಲ್ಲಿದ್ದಂತ ಪ್ರೋಗ್ರಾಮ್ ಮಾಡಿದಂತ ಹಾಡುಗಳನ್ನ ಹಾಡ್ತು. ಆಮೇಲೆ ಬರೀ ಆ ವಜ್ರದ ಕೋಗಿಲೆ ಹಾಡಕ್ಕಾಯ್ತು. ಅದರ ಧ್ವನಿ ನಿಜವಾದ ಕೋಗಿಲೆ ಹಾಗೆ ಇತ್ತು. ವಜ್ರವೈಡೂರ್ಯಗಳಿದ್ದಿದ್ರಿಂದ ಅದು ನೋಡಕ್ಕೆ ತುಂಬಾ ಚೆನ್ನಾಗಿತ್ತು.
ಆಮೇಲೆ ರಾಜನಿಗೆ ನಿಜವಾದ ಕೋಗಿಲೆ ಹಾಡನ್ನ ಕೇಳಬೇಕು ಅನ್ಸತ್ತೆ. ಕೋಗಿಲೆಗೆ ಏನಾಯ್ತು? ಅವಳು ಹಾರೋದನ್ನ ಯಾರಾದ್ರೂ ನೋಡಿದ್ರಾ? ಅದು ಹೇಗೆ? ಅವಳು ಎಲ್ಲಿ ಹೋದ್ಲು ಅಂತ ಯಾರಿಗೂ ಗೊತ್ತಿಲ್ಲ. ಅವಳು ಅರಮನೆ ಬಿಟ್ಟು ಹೋಗಿರ್ಬೋದು ಅನ್ನಿಸ್ತಿದೆ. ಅಲ್ಲಿದ್ದವರೆಲ್ಲ ವಜ್ರದ ಕೋಗಿಲೆ ಇರ್ಲಿ ಅಂತಾನೆ ಹೇಳಿದ್ರು, ಯಾಕೆಂದ್ರೆ ಅವರು ಅದನ್ನ ಮತ್ತೆ ಕೇಳಿದ್ರು. ಅದರ ಹಾಡನ್ನ ಎಲ್ರೂ ಸವಿತಾ ಇದ್ರು. ಭಾರತದ ರಾಜನ ಉಡುಗೊರೆಯಿಂದ ಸಂತೋಷವಾಗಿದೆ. ಮಂತ್ರಿಗಳೇ, ಮುಂದಿನ ಭಾನುವಾರ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ. ನಮ್ಮ ಇಡೀ ರಾಜ್ಯ ಈ ಕೋಗಿಲೆಯ ಸುಂದರವಾದ ಗಾನವನ್ನ ಕೇಳಬೇಕು. ನಿಮ್ಮ ಇಚ್ಛೆಯಂತೆ ಮಹಾರಾಜರೇ. ಮುಂದಿನ ಭಾನುವಾರ ಕೋಗಿಲೆಯ ಗಾನವನ್ನ ಏರ್ಪಡಿಸಿದ್ರು. ಎಲ್ರೂ ತುಂಬಾ ಸಂತೋಷ ಪಟ್ರು. ಓ, ಅದ್ಭುತ. ಆದರೆ ನಿಜವಾದ ಕೋಗಿಲೆ ಹಾಗಲ್ಲ. ಅವಳು ಹಾಡಿದ್ರೆ ಕಣ್ಣೀರೇ ಬರ್ತಿತ್ತು. ರಾಜನ ಕೋಣೆಯಲ್ಲಿ ಆ ವಜ್ರದ ಕೋಗಿಲೆಯನ್ನ ಅವನ ಹಾಸಿಗೆಯ ಬಳಿ ಇಟ್ಟಿದ್ರು. ರಾಜ ಮಲಗುವ ಮುಂಚೆ ಅದರ ಹಾಡುಗಳನ್ನ ಕೇಳಿ ಮಲಗ್ತಿದ್ರು. ಮತ್ತೆ ಅವರು ಒಂದು ಬಿರುದು ಕೊಟ್ಟಿದ್ರು, ಶ್ರೀಮಂತ ಗಾಯಕಿ ಅಂತ. ಹೇಗೋ ಒಂದಿನ ಆ ವಜ್ರದ ಕೋಗಿಲೆ ರಾಜನಿಗೆ ಹಾಡುವಾಗ ಒಂದ್ ರಾತ್ರಿ ಅದರ ಒಳಗಡೆಯಿಂದ ಏನೋ ಧ್ವನಿ ಬರೋದು ಗೊತ್ತಾಗ್ಬಿಡತ್ತೆ. ಮಾರನೇ ದಿನ ಬೆಳಿಗ್ಗೆ ರಾಜ ಗಡಿಯಾರ ರಿಪೇರಿ ಮಾಡೋರ್ನ ಕರೆಸ್ತಾರೆ. ಮಹಾರಾಜರೇ, ಈ ಯಂತ್ರದ ಬಗ್ಗೆ ನಾನು ಅಧ್ಯಯನ ಮಾಡಿದ್ದೀನಿ. ಇದನ್ನ ಸರಿ ಮಾಡೋದಕ್ಕೆ ಹೋದ್ರೆ ಇದರಲ್ಲಿರೋ ಹಾಡು ಹೋಗ್ಬಹುದು. ನನ್ನನ್ನು ದಯವಿಟ್ಟು ಕ್ಷಮಿಸಿ. ಇದು ಮತ್ತೆ ಯಾವತ್ತೂ ಹಾಡೋದಿಲ್ಲ. ಬಹಳ ವರ್ಷಗಳು ಕಳೆದ್ವು. ರಾಜನಿಗೆ ವಯಸ್ಸಾಗಿ ಕಾಯಿಲೆ ಆಯಿತು. ಮಹಾರಾಜರೇ, ದಯವಿಟ್ಟು ಏನಾದರೂ ತಿಂತೀರಾ? ನಿಮಗೋಸ್ಕರ ಏನ್ ತರ್ಲಿ? ರಾಜ ನಿಶಬ್ದವಾಗಿದ್ರು. ದಿನೇ ದಿನೇ ಕ್ಷೀಣಿಸ್ತಾ ಇದ್ರು. ಮತ್ತೆ ಅವರು ಬದುಕಲ್ಲ ಅನ್ನೋ ಸ್ಥಿತಿಗೆ ಬಂದ್ರು. ಅವ್ರಿಗೆ ಉಸಿರಾಡೋದಕ್ಕೂ ಕಷ್ಟ ಆಗ್ತಿತ್ತು. ಅವ್ರಿಗೇನೂ ನೆನಪಿಗೆ ಬರ್ಲಿಲ್ಲ. ಬರೀ ಹಾಡು ಹಾಡು ನನ್ನ ಮುದ್ದು ಕೋಗಿಲೆ, ಹಾಡು. ಆದ್ರೆ ಕೋಗಿಲೆ ಸುಮ್ನೆನೇ ಇತ್ತು. ರಾಜ ಇದ್ದಕ್ಕಿದ್ದಾಗೆ ಎದ್ದು ಬಿಡ್ತಾರೆ. ಅವನ ಕಿಟಕಿಯ ಹೊರಗಡೆ ಕೇಳಿಸ್ತಾ ಇದ್ದ ಹಾಡಿನಿಂದ ರಾಜನ ಮುಖದಲ್ಲಿ ಒಂದು ನಂಬಿಕೆ, ಸಂತೋಷ ಕಾಣಿಸ್ತು. ಅವನು ಕಣ್ ತೆರೆಯಕ್ಕೂ ಕಷ್ಟಪಡ್ತಿದ್ದಾಗ ಅವನು ನಿಜವಾದ ಕೋಗಿಲೆ ನೋಡ್ದ. ಕಿಟಕಿ ಹತ್ರ ಅದು ಕೂತಿತ್ತು. ನೀನು ಬಂದ್ಯಾ? ಹಾಡು ಹಾಡು ನನ್ನ ಮುದ್ದು ಕೋಗಿಲೆ. ಬಹಳ ಧನ್ಯವಾದ, ಬಹಳಷ್ಟು ಧನ್ಯವಾದ ನನ್ನ ಮುದ್ದು ಕೋಗಿಲೆ. ನನ್ನ ಯಾಕೆ ಬಿಟ್ಟು ಹೋದೆ? ಆದರೆ ಇವತ್ತು ನೀನು ವಾಪಸ್ ಬಂದ್ಮೇಲೆ ನನ್ನ ಜೀವನೇ ಬಂದಂಗಾಯ್ತು. ನಾನಿನ್ ಋಣ ಹೇಗ್ ತೀರಿಸ್ಲಿ? ಮಹಾರಾಜ್ರೇ, ನೀವು ನನಗೆ ಆಗ್ಲೇ ಬಹುಮಾನ ಕೊಟ್ಟಿದ್ದೀರಿ. ನಾನು ನಿಮ್ ಮುಂದೆ ಮೊದಲು ಹಾಡಿದಾಗ ನಿಮ್ಮ ಕಣ್ಣಲ್ಲಿ ನೀರ್ ಬಂದಿತ್ತು. ಒಬ್ಬ ಕಲಾವಿದನ್ಗೆ ಇದಕ್ಕಿಂತ ಏನ್ ಬೇಕು? ನನ್ನ ಜೊತೆನೇ ಇರು ನನ್ನ ಮುದ್ದು ಕೋಗಿಲೆ. ನಿನಗೆ ಯಾವಾಗ ಹಾಡಬೇಕು ಅನ್ಸುತ್ತೋ ಅವಾಗ್ಲೇ ಹಾಡು. ನಿನ್ನ ಬಲವಂತ ಮಾಡೋದಿಲ್ಲ. ಇಲ್ಲ ಮಹಾರಾಜ್ರೇ, ಈ ಅರಮನೆ ನಂಗೆ ತುಂಬಾ ದೊಡ್ಡದು. ನನಗೆ ಯಾವಾಗ ಬೇಕೋ ಅವಾಗ ನಿಮ್ಮನ್ನ ನೋಡ್ತೀನಿ. ನಿಮ್ಮ ಅರಮನೆ ಪಕ್ಕದಲ್ಲೇ ನಾನು ಗೂಡು ಕಟ್ಕೊಳ್ತೀನಿ. ನಿಮ್ಗೆ ನಾನು ಬೇಕಾದಾಗ ನಾನು ಹಾರ್ಕೊಂಡ್ ಬಂದು ನಿಮ್ಗೋಸ್ಕರ ಹಾಡ್ತೀನಿ. ನಿಮ್ಮ ರಾಜ್ಯದ ಬಗ್ಗೆ ಎಲ್ಲವನ್ನ ನಾನು ಹಾಡಿನ ಮೂಲಕ ಹಾಡ್ತೀನಿ. ಸರಿ, ನನ್ನ ಒಪ್ಪಿಗೆ ಇದೆ. ಅವನಿದ್ ಹೇಳ್ತಾ ಇದ್ದ ಹಾಗೆ ಕೋಗಿಲೆ ಹಾರೋಯ್ತು. ಆಗ ರಾಜನ್ಗೆ ಗೊತ್ತಾಯ್ತು, ನಾವು ಪಕ್ಷಿಗಳನ್ನ ಪಂಜರದಲ್ಲಿ ಇಡಬಾರ್ದು ಅಂತ. ಅವ್ರಿಗೂ ಕೂಡ ಅವ್ರದೇ ಆದ ಒಂದು ಜೀವನ ಇದೆ ಅಂತ ಅನ್ಕೊಂಡ. ಯಾರೂ ಕೂಡ ಯಾರನ್ನು ಜೀತದಾಳ್ ಮಾಡ್ಕೋಬಾರ್ದು. ಮತ್ತೆ ಪಕ್ಷಿಗಳು ಮರಗಳಲ್ಲಿ, ಕಾಡುಗಳಲ್ಲಿ ಹಾರಾಡ್ಕೊಂಡು ಖುಷಿಯಾಗಿ ಹಾಡೋದೇ ಚಂದ. ಮುಕ್ತಾಯ. ಆಸೆ ಬುರುಕ ರಾಕ್ಷಸ. ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯ ಮಧ್ಯದಲ್ಲಿ ಒಂದು ಬಂಗ್ಲೆ ಇತ್ತು. ಆ ಬಂಗ್ಲೆಗೆ ಎಷ್ಟೋ ವರ್ಷದಿಂದ ಯಾರು ಹೋಗ್ತಿರ್ಲಿಲ್ಲ. ಅಲ್ಲಿ ಯಾರೂ ಇರ್ಲಿಲ್ಲ. ಜನಗಳು ಹೇಳ್ತಾ ಇದ್ರು ಅಲ್ಲಿ ಒಬ್ಬ ರಾಕ್ಷಸ ಇರ್ತಿದ್ದ ಅಂತ. ಆದ್ರೆ ಇವತ್ತಿನವರೆಗೂ ಯಾರೂ ಕೂಡ ಆ ರಾಕ್ಷಸನ್ನ ನೋಡೇ ಇರ್ಲಿಲ್ಲ. ಆ ಬಂಗ್ಲೆ ರಾಕ್ಷಸನ್ ಬಗ್ಗೆ ಗೊತ್ತಾ? ಅವೆಲ್ಲ ಗಾಳಿ ಸುದ್ದಿ ಇರ್ಬೋದು. ನಾನದನ್ನ ನಂಬಲ್ಲ. ಯಾರಾದ್ರೂ ಅಲ್ಲಿ ರಾಕ್ಷಸನ್ನ ನೋಡಿದಾರಾ? ಇಲ್ಲ ಇಲ್ಲ. ಓ, ಇಲ್ವೇ ಇಲ್ಲ. ಆ ಬಂಗ್ಲೆ ಇರೋ ಚಂದನ ಹೊಗಳ್ಬೇಕು. ಅದನ್ ಬಿಟ್ಟು ಈ ಗಾಳಿ ಸುದ್ದಿ ಎಲ್ಲ ಕೇಳಬಾರ್ದು. ಹಾಗಾದ್ರೆ ಈ ತೋಟ ಯಾರು ನೋಡ್ಕೋತಾರೆ?
ಆ ಬಂಗ್ಲೆ ಸುತ್ತ ಒಂದು ಸುಂದರವಾದ ತೋಟ ಇತ್ತು. ಆ ತೋಟದ ತುಂಬಾ ಹೂಗಳು, ಮರಗಳು, ಹಣ್ಣುಗಳು, ಚಿಟ್ಟೆಗಳು ಮತ್ತೆ ಪಕ್ಷಿಗಳಿದ್ವು. ಪ್ರತಿದಿನ ಬಹಳಷ್ಟು ಮಕ್ಕಳು ಆ ತೋಟದಲ್ಲಿ ಆಡ್ತಿದ್ರು. ಇದು ತುಂಬಾ ಪ್ರಸಿದ್ಧವಾದ ಸುಂದರವಾದ ತಾಣ ಮಕ್ಕಳಿಗೆ. ಈ ಪೀಚ್ ನೀನ್ ತಿಂದಿದ್ಯಾ? ತುಂಬಾ ಚೆನ್ನಾಗಿದೆ. ಆಪಲ್ಸ್ ತಿಂದಿದ್ಯಾ? ನಾಳೆ ನಾವು ಸ್ವಲ್ಪ ಸ್ಟ್ರಾಬೆರೀಸ್ ತಗೊಳ್ಬೇಕು ಅನ್ಸುತ್ತೆ, ಬಾ ಮಾಡೋಣ. ಈ ಕ್ಯಾಟರ್ ಪಿಲ್ಲರ್ ನ ನೋಡು, ಇದು ಒಂದು ಚಿಟ್ಟೆಯಾಗಿ ಬದಲಾಗಿದೆ ಈಗ. ಇದೆಷ್ಟು ಚೆನ್ನಾಗಿದೆ, ಮತ್ತೆ ಇದು ಎಷ್ಟು ಮಜವಾಗಿದೆ. ಈ ಚಿಟ್ಟೆಗಳನ್ನೆಲ್ಲ ನೋಡು. ಆ ತೋಟ ಸ್ವರ್ಗಕ್ಕಿಂತ ಸುಂದರವಾಗಿತ್ತು. ಆಮೇಲೆ ಒಂದಿನ ಅಲ್ಲಿ ಯಾರೋ ಬಂದ್ರು. ಅವನು ಆ ಸುಂದರವಾದ ತೋಟವನ್ನ ನೋಡಿ ಸಂತೋಷ ಪಟ್ಟ. ಓ, ನನ್ನ ಸುಂದರ ತೋಟ. ಪ್ರಕೃತಿ ಮಾತೆ ನಿನಗೆ ಆಶೀರ್ವಾದ ಮಾಡಿದ್ದಾಳೆ. ನಾನು ಮರಳಿ ಬಂದಿದ್ದು ಸಂತೋಷವಾಯ್ತು. ಆ ರಾಕ್ಷಸ ಅರಮನೆಗೆ ಬರೋಷ್ಟ್ರಲ್ಲಿ ಮಧ್ಯಾಹ್ನ ಆಗಿತ್ತು. ಆ ತೋಟದಲ್ಲಿ ಯಾರು ಚಿಕ್ಕವರು ಆಟ ಆಡ್ತಿರ್ಲಿಲ್ಲ. ಆ ರಾಕ್ಷಸ ಬಹಳ ಸಂತೋಷ ಪಟ್ಟ. ಹೇಗೋ ಸಂಜೆ ಸಮಯ ಆ ರಾಕ್ಷಸ ಹೊರಗಡೆ ಏನೋ ಶಬ್ದ ಕೇಳಿ ಆತಂಕ ಪಟ್ಟ. ಮಕ್ಕಳು ಅಲ್ಲಿ ಆಟ ಆಡಕ್ಕೆ ಬಂದಿದ್ರು. ರಾಕ್ಷಸನ್ಗೆ ಒಬ್ನೇ ಇರೋದಕ್ಕೆ ಇಷ್ಟ. ಅವನ್ ಸುತ್ತ ಇದ್ದ ಜನ ಇಷ್ಟ ಆಗ್ಲಿಲ್ಲ. ಅವನು ಹೊರಗಡೆಯಿಂದ ತೋಟದ ಒಳಗಡೆ ಹೋದ. ರಾಕ್ಷಸ ತೋಟದೊಳಗೆ ಹೋದಾಗ ಒಳಗಡೆ ಆಟ ಆಡ್ತಿದ್ದ ಮಕ್ಕಳು ಭಯಪಟ್ರು. ಅವರು ಜೋರಾಗಿ ಕಿರ್ಚ್ಕೊಂಡು ಓಡ್ತಾ ಇದ್ರು. ಎಲ್ರೂ ಅಲ್ಲಿಂದ ತಪ್ಪಿಸ್ಕೊಳ್ಳಕ್ಕೆ ನೋಡ್ತಿದ್ರು. ರಾಕ್ಷಸನಿಗೆ ಅಲ್ಲಿ ಅಷ್ಟೊಂದು ಮಕ್ಕಳನ್ನ ನೋಡಿ ಅಚ್ಚರಿ ಆಯಿತು. ಹೊರಟೋಗಿ ಪುಟ್ಟ ಕ್ರಿಮಿಗಳೇ, ನೀವು ನನ್ನ ತೋಟನ ಹಾಳು ಮಾಡಿದ್ರಿ. ಓಡೋಗಿ. ಇನ್ನು ಯಾವತ್ತು ನೀವು ನನ್ನ ಜಾಗಕ್ಕೆ ಬರಲೇಬೇಡಿ. ಈ ತೋಟ ನಂದು, ನಿಮ್ಮದಲ್ಲ. ಆ ತೋಟದಲ್ಲಿ ಆಡ್ತಿದ್ದ ಎಲ್ಲ ಚಿಕ್ಕ ಮಕ್ಕಳು ಹೊರಗಡೆ ಹೋಗಿ ಮನೆಗೆ ಹೊರಟೋಗ್ಬಿಟ್ರು. ರಾಕ್ಷಸ ಅರಮನೆಗೆ ಹೋದ. ಅವನ ಸುತ್ತಮುತ್ತ ಇದ್ದ ಸಂತೋಷವನ್ನ ಅನುಭವಿಸ್ದ. ರಾಕ್ಷಸ ಮತ್ತೆ ನಿದ್ದೆ ಮಾಡ್ದ. ಚಿಕ್ಕ ಮಕ್ಕಳ ಪ್ರಕಾರ ರಾಕ್ಷಸ ದೂರ ಮಾಯ ಆಗಿದ್ದ. ಮತ್ತೆ ಅವರು ತೋಟವನ್ನೆಲ್ಲ ಸುತ್ತಾಡ್ತಾ ಇದ್ರು. ರಾಕ್ಷಸ ಮತ್ತೆ ಎದ್ದ. ಅವನ ತೋಟದಲ್ಲಿ ಆಡ್ತಿದ್ದ ಮಕ್ಕಳನ್ನ ನೋಡಕ್ಕೆ ಅವನಿಗೆ ತುಂಬಾ ಕೋಪ ಬಂದು ಆ ಮಕ್ಕಳ ಮೇಲೆ ಕಿರ್ಚಿದ. ಭಯಪಟ್ಟ ಮಕ್ಕಳು ಓಡೋದ್ರು. ಆಗಿಂದ ರಾಕ್ಷಸ ಆ ತೋಟದ ಮೇಲೆ ಒಂದು ಕಣ್ಣಿಟ್ಟಿದ್ದ. ಅವನು ರಾತ್ರಿ ಹೊತ್ತು ನಿದ್ದೆನೂ ಮಾಡ್ಲಿಲ್ಲ. ರಾತ್ರಿ ಕತ್ಲಲ್ಲಿ ಅವನೊಂದು ಹೂ ಬಿಡೋ ಮರವನ್ನ ನೋಡ್ತಾನೆ. ಅದು ಕೆಳಗಡೆ ಬಗ್ತಿತ್ತು. ಅದ್ ಯಾಕಾಯ್ತು ಅಂತ ಅವನ್ಗೆ ಅರ್ಥ ಆಗ್ಲಿಲ್ಲ. ಮಾರನೆಯ ದಿನ ಆ ರಾಕ್ಷಸ ಮತ್ತೆ ಕೆಲವು ಮಕ್ಕಳು ಆ ತೋಟದಲ್ಲಿ ಆಡೋದನ್ನ ನೋಡ್ತಾನೆ. ಅವನು ಕುತೂಹಲದಿಂದ ತೋಟಕ್ಕೆ ಹೋಗ್ತಾನೆ. ಮಕ್ಕಳು ಭಯ ಪಟ್ಕೊಂಡಿದ್ರು. ಅವರೆಲ್ಲರೂ ಆ ರಾಕ್ಷಸನ ಆತಂಕದ ಮುಖ ನೋಡಿದಾಗ ಆ ರಾಕ್ಷಸ ಅರಮನೆಯ ಗೋಡೆಯನ್ನ ಎತ್ತರಗೊಳಿಸ್ಬೇಕು ಅಂತ ಯೋಚಿಸ್ದ. ಈಗ ಆ ರಾಕ್ಷಸ ಒಬ್ನೇ ಆ ಕೋಟೆಯಲ್ಲಿದ್ದ. ಅರಮನೆಯಲ್ಲಿ ಯಾರೂ ಬರಕ್ಕಾಗ್ತಿರ್ಲಿಲ್ಲ. ಈ ರಾಕ್ಷಸ ಬಹಳನೇ ಕೆಟ್ಟವನು. ಒಬ್ಬ ಮನುಷ್ಯ ಒಬ್ನೇ ತೋಟದಲ್ಲಿ ಹೇಗೆ ಖುಷಿಯಾಗಿರ್ತಾನೆ? ಅವನು ಯಾರೋ ತುಂಬಾನೇ ದುಃಖವಾಗಿರೋ ಮನುಷ್ಯ. ಅವನು ಇಷ್ಟು ಬೇಜಾರಾಗಿ ಹಾಕಿದಾನೆ ಅಂತ ಗೊತ್ತಾಗ್ಬೇಕು. ಅವನನ್ನ ನಮ್ ಜೊತೆ ಆಡಕ್ ಕರಿಯೋಣ್ವಾ? ಅವನು ನಮ್ಮನ್ನ ಒಳಗ್ ಬಿಡ್ತಾನ ಕೇಳೋಣ. ಆ ರಾಕ್ಷಸ ಬಹಳ ಸಮಯ ನಿದ್ದೆ ಮಾಡ್ತಾ ಇದ್ದ. ಅವನು ಎದ್ದ ಮೇಲೆ ಆ ಕಿಟಕಿ ಬದಿಯಲ್ಲಿ ಕೂರ್ತಿದ್ದ. ಮತ್ತೆ ತೋಟದ ಸೌಂದರ್ಯ ಹೊಗಳ್ತಿದ್ದ. ಅವನು ಆಗಾಗ ಅಲ್ಲಿದ್ದ ಕೊಂಬೆಗಳು ತನ್ನಷ್ಟಕ್ಕೆ ತಾವೇ ಅಲ್ಗಾಡೋದ್ ನೋಡ್ದ. ಅದನ್ನೇ ನೋಡಿ, ಇನ್ನು ಸ್ವಲ್ಪ ದಿನ ಅಷ್ಟೇ ಹೀಗಿರುತ್ತೆ. ವಸಂತ ಮಾಸದಲ್ಲಿ ನನ್ನ ತೋಟ ಹಚ್ಚ ಹಸಿರಾಗುತ್ತೆ. ಅವನು ತನ್ನ ಕಿಟಕಿ ಹತ್ರ ಚಳಿಗಾಲ ಪೂರ್ತಿ ಕುತ್ಕೊಂಡ. ಅವನ ತೋಟ ದಿನೇ ದಿನೇ ಒಣಗೋದನ್ನ ನೋಡ್ದ. ನಾನು ವಸಂತ ಮಾಸಕ್ಕೆ ಕಾಯ್ತೀನಿ. ಅದು ನನ್ನ ತೋಟನ ಹಸನು ಮಾಡುತ್ತೆ ಮತ್ತು ಮುಂಚೆಗಿಂತ ಸುಂದರವಾಗಿಸುತ್ತೆ. ವಸಂತ ಕಾಲ ಬಂದು ಹೋಯ್ತು. ಆದ್ರೆ ತೋಟ ಹಾಗೆ ಒಣಗಿತ್ತು. ಅಲ್ಲಿ ಒಂದೇ ಒಂದು ಹರಳಿರೋ ಹೂವು ಅಥವಾ ಹಣ್ಣಿರ್ಲಿಲ್ಲ. ಅಲ್ಲಿ ಪಕ್ಷಿ ಅಥವಾ ಚಿಟ್ಟೆಗಳಿರ್ಲಿಲ್ಲ. ರಾಕ್ಷಸ ತುಂಬಾನೇ ಬೇಜಾರಾಗಿದ್ದ. ನನ್ನ ತೋಟದಲ್ಲಿ ಯಾಕೆ ಹೂಗಳೇ ಇಲ್ಲ? ಯಾಕೆ ಪ್ರಕೃತಿ ಮಾತೆ ನನ್ನ ತೋಟದಿಂದ ದೂರ ಸರಿದಿದ್ದಾಳೆ? ಪ್ರಕೃತಿ ಮಾತೆಗೆ ನನ್ನ ಮೇಲೆ ಕೋಪನ? ಆದ್ರೆ ಅವಳು ಯಾಕೆ ಕೋಪ ಮಾಡ್ಕೋಬೇಕು? ಓ, ಖಂಡಿತ ಈ ಋತು ಆದಷ್ಟು ಬೇಗ ಸರಿ ಹೋಗುತ್ತೆ. ವಸಂತ ಮಾಸ ಬರುತ್ತೆ. ಮತ್ತೆ ನನ್ನ ಹೂಗಳು ಅರಳುತ್ತವೆ, ಮರಗಳು ಹಣ್ಣನ್ನು ಕೊಡುತ್ತವೆ. ಇಲ್ಲಿ ತುಂಬಾ ಚಳಿ ಇದೆ. ರಾಕ್ಷಸನ್ಗೆ ಅದು ಅರ್ಥ ಆಗ್ಲಿಲ್ಲ. ಅವನ ಹೃದಯ ತಣ್ಣಗಾಗಿತ್ತು. ಸಮಯ ಕಳೆದ ಹಾಗೆ ಅಲ್ಲಿದ್ದವರೆಲ್ಲ 3 ವಸಂತಗಳು ಬಂದ್ ಹೋಗೋದನ್ನ ನೋಡಿದ್ರು. ಸುಂದರವಾದ ಹೂಗಳು ಬೆಟ್ಟದ ಬಳಿ ಅರಳಿದ್ವು.
ಮರಗಳ ತುಂಬಾ ಹಣ್ಣುಗಳಿದ್ವು. ವಸಂತ ಮಾಸ ಯಾಕೆ ನನ್ನ ತೋಟಕ್ಕೆ ಬರ್ತಾ ಇಲ್ಲ? ಇಲ್ಲಿ ತುಂಬಾ ಬರಡಾಗಿದೆ. ಆ ರಾಕ್ಷಸ ಹಗಲು ಮತ್ತೆ ರಾತ್ರಿ ಕಾಯ್ತಾನೆ ಇದ್ದ. ಅವನ ಒಂಟಿತನಕ್ಕೆ ಬೇಜಾರಾಗ್ಬಿಟ್ಟಿದ್ದ. ಒಂದು ಬೆಳಿಗ್ಗೆ ಮಕ್ಕಳು ತೋಟದಲ್ಲಿ ಆಡೋದಕ್ಕೆ ಬಂದ್ರು. ಆ ರಾಕ್ಷಸ ಅವರನ್ನ ನೋಡ್ಲೇ ಇಲ್ಲ. ಅವರು ಅಲ್ಲಿ ಬಹಳ ಹೊತ್ತು ಆಡಿದ್ರು. ರಾಕ್ಷಸನ್ಗೆ ಬಹಳ ಕೋಪ ಬಂತು. ಅವನು ಕೋಪ ಮಾಡ್ಕೊಂಡು ಅವರ ಬಳಿ ಓಡ್ದ. ಎಲ್ಲ ಚಿಕ್ಕ ಮಕ್ಕಳು ಒಂದೇ ಬಾರಿ ತೋಟದಿಂದ ಓಡಿದ್ರು. ಆದ್ರೆ ಒಬ್ಬನ್ ಮಾತ್ರ ಅಲ್ಲೇ ಇದ್ದ. ಆ ರಾಕ್ಷಸ ಪುಟ್ಟ ಮಗು ಮರದ ಕೆಳಗೆ ನಿಂತಿರೋದ್ನ ನೋಡ್ತಾನೆ. ಆ ರಾಕ್ಷಸ ಬರ್ತಾ ಇದ್ದ ಹಾಗೆ ನಡುಕ್ತಾನೆ. ಅವನು ಜೋರಾಗಿ ಅಳ್ತಾ ಇರ್ತಾನೆ. ನೀನಿಲ್ಲಿ ಏನ್ ಮಾಡ್ತಿದ್ಯಾ? ದಯವಿಟ್ಟು ನನ್ನ ಕೊಲ್ಬೇಡ, ನಾನಿಲ್ ಬರೋದೇ ಇಲ್ಲ. ನಾನು ಯಾರನ್ನಾದ್ರೂ ಕೊಂದಿದ್ದೀನಾ? ಇಲ್ಲ, ನಾನಷ್ಟು ಕೆಟ್ಟವನಲ್ಲ. ನಾನು ಯಾರಿಗೂ ಏನು ಹಾನಿ ಕೂಡ ಮಾಡಿಲ್ಲ. ನಾನ್ ನಿನಗೂ ಏನೂ ಮಾಡೋದಿಲ್ಲ. ನೀನೀಗ ಅಳೋದನ್ನ ನಿಲ್ಸು. ನನ್ ಮನೆಗೆ ಹೋಗ್ಬೇಕು, ದಯವಿಟ್ಟು ನನ್ನ ಬಿಡು. ನಾನು ಬರೋದಕ್ ಮುಂಚೆ ನೀನ್ ಇಲ್ಲಿ ಬಂದು ಏನ್ ಮಾಡ್ತಿದ್ಯಾ? ನನಗೆ ಮರ ಹತ್ಬೇಕಾಗಿತ್ತು, ಆದ್ರೆ ಆಗ್ಲಿಲ್ಲ. ಓ ಹೌದಾ, ನಾನು ನಿನಗೆ ಸಹಾಯ ಮಾಡ್ತೀನಿ. ಆ ರಾಕ್ಷಸ ಮಗುನ ಎತ್ಕೊಂಡು ಆ ಮರದ ಕೊಂಬೆ ಮೇಲೆ ಕೂರಿಸ್ತಾನೆ. ಈಗ ನಿನ್ನ ಸ್ನೇಹಿತರನ್ನು ಕರಿ, ನೀವೆಲ್ಲ ಇಲ್ಲೇ ಆಟವಾಡಿ. ಆ ರಾಕ್ಷಸ ಆ ಮಗುವಿನ ಸುಂದರವಾದ ನಗು ನೋಡ್ತಾನೆ. ಆ ಪುಟ್ಟ ಮಗು ಅವನ ಸ್ನೇಹಿತರನ್ನೆಲ್ಲ ಕರೀತಾನೆ. ಎಲ್ಲ ಮಕ್ಕಳು ಬಂದ್ರು. ಆ ರಾಕ್ಷಸ ಅರಮನೆಗೆ ಹೋಗ್ಬಿಟ್ಟ. ಆ ಪುಟ್ಟ ಮಕ್ಕಳನ್ನ ಕಿಟಕಿಯಿಂದ ನೋಡ್ದ. ಕೆಲವೇ ಕ್ಷಣಗಳಲ್ಲಿ ಅವನು ಗಿಡದಲ್ಲಿ ಕೆಲವು ಹೂಗಳನ್ನ ನೋಡ್ದ. ಅವನು ಅದನ್ನ ನೋಡಿ ಅಚ್ಚರಿಗೊಂಡು ಸಂತೋಷ ಪಟ್ಟ. ಅದಾದ್ಮೇಲೆ ಅವನು ಕೂಡ ಮಕ್ಕಳ ಜೊತೆ ಆಡ್ದ. ಅದಾದ್ಮೇಲೆ ಮುಂಚೆ ಮಕ್ಕಳು ಆಡ್ತಾ ಇದ್ದ ಹಾಗೆ ಈಗ್ಲೂ ಆಡ್ತಾ ಇದ್ರು. ಇದ್ದಕ್ಕಿದ್ದ ಹಾಗೆ ಆ ಇಡೀ ತೋಟ ಮುಂಚಿನ ಹಾಗೆ ಅರಳುತ್ತೆ. ಆ ಇಡೀ ತೋಟದ ಸೌಂದರ್ಯ ಎಲ್ಲಿ ಅಡಗಿದೆ ಅಂತ ರಾಕ್ಷಸನಿಗೆ ತಿಳಿಯುತ್ತೆ. ಮುಕ್ತಾಯ. ಪಾಲಿಯಾನಾ. ಪಾಲಿಯಾನಾ ಒಂದು 10 ವರ್ಷದ ಬಂಗಾರದ ಕೂದಲುಳ್ಳ ನಗುಮುಖದವಳು. ಅವಳಲ್ಲಿ ಯಾವಾಗ್ಲೂ ಸಂತೋಷ ಉಕ್ತಾ ಇತ್ತು. ಅವಳು ತಂದೆ ತಾಯಿನ ಕಳ್ಕೊಂಡು ಜೀವನದಲ್ಲಿ ಒಬ್ಬಂಟಿಯಾಗಿದ್ಲು. ಅದ್ರಿಂದ ಅವಳನ್ನ ಅನಾಥಾಶ್ರಮ ಕರ್ಕೊಂಡು ಹೋಗಿದ್ರು. ಆ ಅನಾಥಾಶ್ರಮ ಅವಳ ಮನೆಯಾಗಿತ್ತು. ಕೆಲವು ದಿನಗಳು ಕಳೆದಾಗ ಅವಳ ಶ್ರೀಮಂತ ಅತ್ತೆ ಅವಳನ್ನ ನೋಡ್ಕೊಳಕ್ ಒಪ್ಕೊಂಡ್ರು. ಪಾಲಿಯಾನಾ ಆ ದೊಡ್ಡ ಬಂಗ್ಲೆಯನ್ನ ನೋಡಿ ತುಂಬಾ ಖುಷಿ ಪಟ್ಲು. ಆ ಪುಟ್ಟ ಮನೆಗಿಂತ ನ್ಯಾನ್ಸಿ, ಈ ಪುಟ್ಟ ಹುಡುಗಿ ವಸ್ತುಗಳನ್ನ ಮೇಲಿಡು. ನನ್ನ ಒಳಗ್ ಕರ್ಕೊಂಡಿದ್ಕೆ ಧನ್ಯವಾದ. ಹೌದು, ಈ ಸ್ಥಿತಿಯಲ್ಲಿ ನನಗೆ ಬೇರೆ ಮಾರ್ಗ ಇರಲಿಲ್ಲ. ಈಗ ನ್ಯಾನ್ಸಿ ಹಿಂದೆನೆ ನೀನ್ ಹೋಗು, ಮತ್ತೆ ಕಳೆದು ಹೋಗ್ಬೇಡ. ತುಂಬಾ ಚೆನ್ನಾಗಿದೆ. ಹೌದಾ? ಹೌದು, ಎಲ್ಲ ಕಡೆ ನನ್ನನ್ನು ಕರ್ಕೊಂಡು ಹೋಗು. ಮತ್ ನೀನ್ ನೋಡ್ತಿದ್ಯಾ, ಈ ಕಿಟಕಿಯಿಂದ ನಾನು ಹೊರಗಡೆ ಎಲ್ಲ ನೋಡಬಹುದು. ಆಂಟಿ ನನಗೆ ಒಳ್ಳೆ ಕೋಣೆ ಕೊಟ್ಟಿದ್ದಾರೆ. ನೀನ್ ನೋಡ್ತಾ ಇರೋದು ಬೇರೆ ರೀತಿಯಲ್ಲಿ. ಇಲ್ಲಿ ಮಾಡಕ್ಕೇನೂ ಇಲ್ಲ. ನಿನ್ಪಾಡಗ್ ನೀನಿರೋದು ಒಳ್ಳೆಯದು. ರಾತ್ರಿ ಊಟ ನಿನಗೆ ಸರಿಯಾಗಿ 6 ಗಂಟೆಗೆ ಬಡಿಸ್ತಾರೆ. ನೀನ್ ಒಂದೇ ಒಂದು ಕ್ಷಣ ತಡ ಮಾಡಿದ್ರೂ ಶಿಕ್ಷೆಗೆ ಗುರಿ ಆಗ್ತೀಯ. ಅರ್ಥ ಆಯ್ತಾ? ಓಕೆ ಮ್ಯಾಮ್, ಧನ್ಯವಾದ ಮ್ಯಾಮ್. ಎಷ್ಟು ಸುಂದರವಾದ ಮನೆ ನಂದು. ಅಮ್ಮ ಅಪ್ಪ ನೀವಂತೂ ಖುಷಿ ಪಟ್ಬಿಡ್ತಿದ್ರಿ. ಈಗಾಗ್ಲೇ 6 ಗಂಟೆ 2 ನಿಮಿಷ ಆಯ್ತು. ಪಾಲಿಯಾನಾ ಎಲ್ಲಿದ್ಯಾ? ಪಾಲಿಯಾನಾ, ಪಾಲಿಯಾನಾ. ಊಟ 5 ನಿಮಿಷ ಮುಂಚೆನೆ ಶುರುವಾಗ್ಬಿಟ್ಟಿದೆ. ನಿಮ್ಮತ್ತೆಗಿದೇನಾದ್ರೂ ಗೊತ್ತಾದ್ರೆ ನೀನ್ ತೊಂದರೆಗೆ ಗುರಿಯಾಗ್ಬಿಡ್ತೀಯ. ನನ್ ಕ್ಷಮೆ ಕೇಳ್ತೀನಿ, ನನ್ ಸಮಯ ನೋಡ್ಲಿಲ್ಲ. ಇಲ್ಲಿ ಎಲ್ಲನೂ ತುಂಬಾ ಸುಂದರವಾಗಿದೆ. ತಡ ಮಾಡ್ದೆ.
ನಾನಿಲ್ಲಿದ್ದಂತ ಹೂವುಗಳು ಮತ್ತೆ ಮೋಡಗಳನ್ನ ನೋಡ್ತಾ ಕೂತಿದ್ದೆ. ಹೊರಗಡೆ ಎಷ್ಟು ಸುಂದರವಾಗಿದೆ ಅಂತ ನೀವಿವತ್ತು ನೋಡಿದ್ರಾ ಅತ್ತೆ? ಅದ್ ನಂಗೆ ಗೊತ್ತಿಲ್ಲ, ಇಲ್ಲಿ ರೂಲ್ಸ್ ಇದೆ. ಪಾಲಿಯಾನಾಗೆ ಅವರ ಅತ್ತೆ ಹೇಳಿದ್ದು ಅಷ್ಟೇನ್ ಇಡಿಸ್ಲಿಲ್ಲ. ಅವಳು ಸುಮ್ನೆ ಊಟಕ್ಕೆ ಕೂತ್ಕೋತಾಳೆ. ಪಾಲಿಯಾನ ಖುಷಿಯಾಗಿ ಊಟ ಮಾಡ್ತಾಳೆ. ಆದ್ರೆ ಅವ್ರ ಅತ್ತೆಗೆ ತುಂಬಾ ಬೇಜಾರಾಗಿರುತ್ತೆ. ಅವಳು ಪಾಲಿಯಾನನ ಕರ್ಕೊಂಡ್ ಬಂದು ಆ ಕೋಣೆಯಲ್ಲಿ ಕೂಡ ಹಾಕ್ತಾಳೆ. ಬೆಳಗ್ಗೆವರೆಗೂ ನೀನ್ ಇಲ್ಲೇ ಇರ್ಬೇಕು, ಮೊದಲು ಶ್ರದ್ಧೆಯಿಂದ ಇರೋದನ್ನ ನೀನ್ ಕಲ್ತ್ಕೋ. ಅವರತ್ತೆ ಬಾಗ್ಲನ್ನ ಹಾಕಿ ಪಾಲಿಯಾನನ ಒಳಗೆ ಬಿಟ್ಬಿಡ್ತಾಳೆ. ಮೊದಲು ಪಾಲಿಯಾನ ಬೇಜಾರಾಗ್ತಾಳೆ. ಓ ಅಮ್ಮ, ಓ ಅಪ್ಪ, ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿದ್ದೀನಿ. ಅತ್ತೆಗೆ ಯಾವುದ್ರಲ್ಲೂ ಒಳ್ಳೇದು ಯಾಕೆ ಕಾಣಿಸೋದಿಲ್ಲ? ಅವಳು ಬರೀ ಕೆಟ್ಟದನ್ನೇ ಯಾಕೆ ನೋಡ್ತಾಳೆ? ನೀವಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಪಾಲಿಯಾನ ಕಿಟಕಿ ಮೂಲಕ ಹೊರಗಡೆ ನೋಡ್ತಾ ಇರ್ತಾಳೆ. ಅವತ್ತು ಒಂದು ಸುಂದರ ಸಂಜೆ. ಪಾಲಿಯಾನ ಕಿಟಕಿಯಿಂದ ಹೊರಗಡೆ ನೋಡ್ತಾ ಇದ್ಲು. ಅಲ್ಲಿ ಪೂರ್ಣ ಚಂದ್ರ ಮತ್ತೆ ನಕ್ಷತ್ರಗಳು ಆ ತೋಟದಲ್ಲಿ ಮಿನುಗ್ತಾ ಇರೋದನ್ನ ನೋಡ್ತಾಳೆ. ವಾವ್, ಇದೆಷ್ಟು ಚೆನ್ನಾಗಿದೆ! ಇದು ಒಂದು ಚಿತ್ರದ ಹಾಗೆ ಇದೆಯಲ್ಲ. ಇದೇ ನನಗೆ ಬೇಕಾಗಿದ್ದಿದ್ದು. ಧನ್ಯವಾದ ಅಪ್ಪ ಅಮ್ಮ. ನನ್ನ ಕೋಣೆಯಲ್ಲಿ ಬಂಧಿಸಿದ್ರು ಕೂಡ ನಾನು ರಾತ್ರಿಯ ಸೌಂದರ್ಯವನ್ನ ನೋಡಬಹುದು. ನಾನು ಮನೆ ಒಳಗಡೆನೆ ಇದ್ದಿದ್ರೆ ಇದನ್ನೆಲ್ಲ ನೋಡಕ್ಕೆ ಆಗ್ತಾ ಇರ್ಲಿಲ್ಲ. ನಾನ್ ನಮ್ಮತ್ತೆಗೆ ಹೇಗೆ ಇದ್ರೂ ಖುಷಿಯಾಗಿರ್ಬೇಕು ಅಂತ ಹೇಳ್ಕೊಡ್ತೀನಿ. ನಾವು ಯಾವಾಗ್ಲೂ ಒಳ್ಳೆ ವಿಷಯಗಳನ್ನ ಹೊಗಳಬೇಕು. ಅವಳಿಗೆ ಸಂತೋಷದ ಆಟ ಹೇಳ್ಕೊಡ್ತೀನಿ. ಮಾರನೇ ದಿನ ಒಂದ್ಸಲ ನ್ಯಾನ್ಸಿ ಪಾಲಿಯಾನ ಕೋಣೆನ ತೆರಿತಾಳೆ. ಅವರಿಬ್ರು ಹಳ್ಳಿ ಕಡೆಗೆ ನಡ್ಕೊಂಡು ಹೋಗ್ತಾರೆ. ಪಾಲಿಯಾನ ಬೇರೆ ಬೇರೆ ಅಂಗಡಿಗಳ ನೋಡಿ ಸಂತೋಷ ಪಡ್ತಿದ್ಲು ಮತ್ತೆ ಜನಗಳಿಗೆ ವೇವ್ ಮಾಡ್ತಿದ್ಲು. ಆದ್ರೆ ಅಲ್ಲಿ ಒಬ್ಬ ಮನುಷ್ಯ ಮಾತ್ರ ಅವಳಿಗೆ ತುಂಬಾನೇ ಇಷ್ಟ ಆಗ್ಬಿಡುತ್ತೆ. ಅವನು ರಸ್ತೆಯಲ್ಲಿ ನಿಂತಿರ್ತಾನೆ. ಅಷ್ಟೇ ಅಲ್ಲ, ಯಾರಿಗೂ ಕೂಡ ಏನೂ ಹೇಳೋದಿಲ್ಲ. ಪಾಲಿಯಾನ ಅವನ ಹತ್ರ ಹೋಗ್ಬಿಡ್ತಾಳೆ. ನನ್ನ ಹೆಸರು ಪಾಲಿಯಾನ, ನಿನ್ ಹೆಸರೇನು? ನಾನು ಪೆಂಡಲ್ಟನ್. ನಿಮ್ಮನ್ನ ನೋಡಿ ಸಂತೋಷ ಆಯ್ತು ಮಿಸ್ಟರ್ ಪೆಂಡಲ್ಟನ್. ಇವತ್ತು ಶಾಪಿಂಗ್ ಮಾಡೋದಕ್ಕೆ ತುಂಬಾ ಒಳ್ಳೆ ದಿನ ಅಲ್ವಾ? ಖಂಡಿತ. ಪಾಲಿಯಾನ, ಈ ಮನುಷ್ಯನ ಇಲ್ಲೇ ಬಿಡೋಣ. ನನ್ನ ಕ್ಷಮಿಸಿ ಸರ್. ನಾವು ಮತ್ತೆ ಭೇಟಿಯಾಗೋವರೆಗೂ ಪೆಂಡಲ್ಟನ್. ಅವರು ಶಾಪಿಂಗ್ ಶುರು ಮಾಡ್ತಾರೆ. ಪಾಲಿಯಾನ ಜಿಮ್ಮಿನ ನೋಡ್ತಾಳೆ. ಬೊಂಬೆ ಅಂಗಡಿ ಹೊರಗಡೆ ಒಂದು ಪುಟ್ಟ ಮಗು ಇರುತ್ತೆ. ಅವನ ಚೆಂಡಿನಿಂದ ಪಾಲಿಯಾನಾಗೆ ಆಟ ಆಡಕ್ಕೆ ಬಿಡ್ತಾನೆ. ಆಮೇಲೆ ಅವರಿಬ್ರು ಒಳ್ಳೆ ಸ್ನೇಹಿತರಾಗ್ಬಿಡ್ತಾರೆ. ನ್ಯಾನ್ಸಿ ಜೊತೆ ಹೋಗೋವಾಗ ಪಾಲಿಯಾನ ರಸ್ತೆಯಲ್ಲಿ ಒಂದು ಪುಟ್ಟ ಬೆಕ್ಕನ್ನ ನೋಡ್ತಾಳೆ. ಅದು ತುಂಬಾ ಒಬ್ಬಂಟಿ ಅನಿಸ್ತಿತ್ತು. ಅವಳದನ್ನ ಎತ್ಕೊಂಡ್ಲು. ಪಾಪ, ಈ ಪುಟ್ಟ ಬೆಕ್ಕಗೆ ಮನೆ ಬೇಕು ಅನ್ಸುತ್ತೆ. ಪಾಲಿಯಾನ, ನಿಮ್ಮ ಅತ್ತೆಗೆ ಇದೆಲ್ಲ ಇಷ್ಟ ಆಗಲ್ಲ ಅನ್ಸುತ್ತೆ. ಬೇಕಾಗಿರೋರ್ಗೆ ನಾವು ಸಹಾಯ ಮಾಡ್ಬೇಕು. ಮನೆಗೆ ಹೋದ್ಮೇಲೆ ಪಾಲಿಯಾನ ಅವರ ಅತ್ತೆಗೆ ಬೆಕ್ಕು ತೋರಿಸ್ತಾಳೆ. ಇವಳ ಹೆಸರು ಡೇಸಿ. ನಮ್ಮ ಮನೆ ಒಳಗಡೆ ಪ್ರಾಣಿಗಳನ್ನ ಬಿಟ್ಕೊಳ್ಳೋದಿಲ್ಲ. ಯಾಕೀಗ ಮಾಡ್ತೀಯಾ? ಅವಳು ಹೊಟ್ಟೆ ಹಸ್ಕೊಂಡು ಒಬ್ಳೇ ಇದ್ಲು. ನಾನು ಅವಳನ್ನ ಈ ಕೋಣೆಯಲ್ಲಿ ಇಡ್ತೀನಿ. ಇಲ್ಲಿ ಅವಳು ಸೂರ್ಯನ ನೋಡ್ಬೋದು ಮತ್ತೆ ತೋಟ ಕೂಡ ನೋಡ್ಬೋದು. ನಿಮ್ಗೆ ಅವಳಲ್ಲಿರೋದು ಗೊತ್ತೇ ಆಗೋದಿಲ್ಲ. ಪ್ರತಿ ವಾರ ನ್ಯಾನ್ಸಿ ಮತ್ತೆ ಪಾಲಿಯಾನ ಶಾಪಿಂಗ್ ಹೋಗ್ತಾ ಇದ್ರು. ಅವಳಿಗೆ ಆದಾಗೆಲ್ಲ ಅವಳು ಜಿಮ್ಮಿ ಜೊತೆ ಆಡ್ತಿದ್ಲು. ಆಮೇಲೆ ಇಬ್ರು ಒಳ್ಳೆ ಸ್ನೇಹಿತರಾಗ್ಬಿಟ್ರು. ಪಾಲಿಯಾನ ಮೊದಲು ಸಂತೋಷದ ಆಟನ ಬೆಕ್ಕಿಗೆ ಹೇಳ್ಕೊಟ್ಲು. ಸಂತೋಷದ ಆಟ ಸುಲಭ. ನೀನ್ ಯಾಕೆ ಬೇಜಾರಾಗಿದ್ಯಾ? ಈ ವಾರ ರಾತ್ರಿ ನಮ್ಮಮ್ಮ ದಿನ ಒಂದೇ ಅಡಿಗೆ ಮಾಡ್ತಿದ್ದಾರೆ. ನಾವು ಹೊಸದೇನನ್ನೂ ಪ್ರಯತ್ನ ಪಡಕ್ಕಾಗ್ತಿಲ್ಲ. ಈಗ ಆಡೋದು. ಏನಾದ್ರೂ ಹೊಸದ್ ಕಂಡುಹಿಡಿಯೋದಕ್ಕೆ ಸಮಯ ತಗೊಳ್ಳಿ. ಊಟ ಇಲ್ವೇನೋ ಅನ್ನೋ ಹಾಗೆ. ಖಂಡಿತವಾಗಿ. ನಿನ್ನತ್ರ ಊಟನೇ ಇರ್ಲಿಲ್ಲ ಅಂತ ಅನ್ಕೋ. ದಿನ ಒಂದೇ ಊಟ ಇದ್ರು ಕೂಡ ನೀನ್ ತಿಂತಾ ಇದೀಯ ತಾನೇ? ನೀನ್ ಹೊಟ್ಟೆ ಹೊಸ್ಕೊಂಡಿಲ್ಲ. ನೀನ್ ಹೇಳೋದು ಸರಿ, ನಂಗೆ ಅರ್ಥ ಆಯ್ತು. ಜಿಮ್ಮಿ ಪಾಲಿಯಾನಾಗೆ ಸಂತೋಷದ ಆಟ ಇಷ್ಟ ಆಯ್ತು. ಪಾಲಿಯಾನ ಅವಳ ಉಳಿದ 2 ವಾರಗಳನ್ನ ಅವಳ ಅಕ್ಕಪಕ್ಕ ಇದ್ದ ಮನೆಗಳಿಗೆಲ್ಲ ಸಂತೋಷದ ಆಟ ಹೇಳ್ಕೊಟ್ಲು. ಎಲ್ರೂ ಅಲ್ಲಿ ಅವಳ ಒಳ್ಳೆತನ ಹೊಗಳಿದ್ರು. ಒಂದು ಮಧ್ಯಾಹ್ನ ಅವ್ರ ಅತ್ತೆಗೆ ತೋರ್ಸಕ್ಕೆ ಜಿಮ್ಮಿನ ಮನೆಗೆ ಕರ್ಕೊಂಡ್ ಬರ್ಬೇಕು ಅಂತಿರ್ತಾಳೆ. ಇದು ಜಿಮ್ಮಿ. ನಂಗೆ ಖುಷಿ ಆಯ್ತು. ಪಾಲಿಯಾನ, ಮನೆಗೆ ಯಾವುದೇ ಪ್ರಾಣಿ ತರಬೇಡ ಅಂತ ಹೇಳಿರ್ಲಿಲ್ವಾ? ಆದ್ರೆ ನನ್ನ ಪ್ರಾಣಿ ಅಲ್ಲ. ಜಿಮ್ಮಿ ಪಾಲಿಯಾನ ಅವರ ಅತ್ತೆ ಹೇಳಿದ್ದಕ್ಕೆ ತುಂಬಾ ಕೋಪ ಮಾಡ್ಕೊಳತ್ತೆ. ಅವನು ಮನೆಯಿಂದ ಹಾಕೊಂಡು ಹೋಗ್ಬಿಡ್ತಾನೆ. ಜಿಮ್ಮಿ ಇರು. ಪಾಲಿಯಾನ ಜಿಮ್ಮಿ ಹಿಂದೆ ಹೊಡೆದ್ಲು.
ರಸ್ತೆ ದಾಟೋವಾಗ ಆ ಕಡೆ ಈ ಕಡೆ ಎರಡೂ ನೋಡ್ತಾನೆ. ಓಡೋವಾಗ ಪಾಲಿಯಾನ ಆ ಕಡೆ ಈ ಕಡೆ ನೋಡೋದನ್ನ ಮರಿತಾಳೆ. ಅವಳು ಜಿಮ್ಮಿ ಹಿಂದೆ ಓಡಿದ್ಲು. ಆಮೇಲೆ ಏನೋ ವಿಚಿತ್ರವಾಗತ್ತೆ. ಪಾಲಿಯಾನಾಗೆ ಆಕ್ಸಿಡೆಂಟ್ ಆದಾಗ ಅವಳು ಆಸ್ಪತ್ರೆಯಲ್ಲಿ ಇರ್ಬೇಕಾಗತ್ತೆ. ಅವಳು ಹಾಸಿಗೆ ಮೇಲಿದ್ದಾಗ್ಲೂ ಕೂಡ ಪಾಲಿಯಾನ ದೂರನೇ ಇರ್ತಿದ್ಲು. ಸಂತೋಷದ ಆಟ ಹೇಗಾಡೋದು ಅಂತ ನರ್ಸ್ ಮತ್ತೆ ವೈದ್ಯರಿಗೆ ಹೇಳ್ಕೊಡ್ತಾಳೆ. ಆಮೇಲೆ ಎಲ್ರೂ ಸಂತೋಷದಿಂದ ನಕ್ರು. ಈ ಆಟ ಆಡಕ್ಕೆ ಗೊತ್ತಿಲ್ಲದೆ ಇರೋದು ಒಬ್ರೇ ಒಬ್ರು, ಅದವರತ್ತೆ. ಪಾಲಿಯಾನ, ನೀನು ಯಾವಾಗ್ಲೂ ಹೇಗೆ ಈಗ ನಗ್ತಾ ಇರ್ತೀಯ? ಇದು ಸಂತೋಷದ ಆಟ. ನಾನದು ಯಾವತ್ತೂ ಕೇಳಿಲ್ಲ. ನಾನು ನಿಂಗೆ ಹೇಳ್ಕೊಡ್ತೀನಿ. ಪೆಂಡಲ್ಟನ್ ಅವ್ರಿಗೆ ಪಾಲಿಯಾನಾಗೆ ಏಟಾಗಿರೋದು ಗೊತ್ತಾಗತ್ತೆ. ಆದಷ್ಟು ಬೇಗ ಅವರು ಆಸ್ಪತ್ರೆಗೆ ಬಂದ್ಬಿಡ್ತಾರೆ. ಇನ್ನು ಮುಂದಿನ 2 ವಾರಗಳಲ್ಲಿ ಅವನು ಪಾಲಿಯಾನ ಪಕ್ಕದಲ್ಲೇ ಕೂತ್ಕೊಳ್ತಾನೆ. ಅವಳ ಅತ್ತೆ ಮತ್ತೆ ನ್ಯಾನ್ಸಿ, ಅವನು ಮತ್ತೆ ಪಾಲಿಯಾನ ಎಲ್ಲದರ ಬಗ್ಗೆ ಮಾತಾಡ್ತಾರೆ ಮತ್ತೆ ಒಳ್ಳೆ ಸ್ನೇಹಿತರು. ಒಂದಿನ ಅವನು ಪಾಲಿಯಾನಾಗೆ ಒಂದ್ ಸೀಕ್ರೆಟ್ ಹೇಳ್ದ. ನನಗೆ ನಿಮ್ಮಮ್ಮ ಚೆನ್ನಾಗಿ ಗೊತ್ತು. ನಿಜಾನಾ? ಹೌದು, ನೀನು ಅವ್ರ ಥರನೇ ಇದೆಯಾ. ಅದು ತುಂಬಾ ಒಳ್ಳೇದು. ನನಗೆಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ಹಣನೇ ಇದೆ. ನೀನು ನನ್ನ ಜೊತೆ ಬರ್ತೀಯಾ? ನಾನು ನಿನ್ನ ನೋಡ್ಕೊಳ್ತೀನಿ. ನೀನ್ ಮತ್ತೆ ನಡೆಯೋ ಹಾಗೆ ನಾನು ಮಾಡ್ತೀನಿ. ಓ ವಾವ್, ನಮ್ಮತ್ತೆಗೆ ಬಿಟ್ಟು ಬರೋದಕ್ಕೆ ಆಗೋದೇ ಇಲ್ಲ. ನನಗೆ ಯಾರೋ ಒಬ್ರು ಗೊತ್ತು, ಆಗ ನಾವು ನಿನ್ ಸಹಾಯ ತಗೋಬಹುದು. ಮಿಸ್ಟರ್ ಪೆನಲ್ಟನ್ ಹೊರಟೋಗ್ತಾನೆ. ಪಾಲಿಯಾನ ಮತ್ತೆ ಭೇಟಿ ಆಗ್ತೀನಿ ಅಂತಾನೆ. ಪಾಲಿಯಾನ ಅವರತ್ತೆಗೆ ಹೇಳ್ತಾಳೆ ಮಿಸ್ಟರ್ ಪೆನಲ್ಟನ್ ಪ್ರಪೋಸಲ್ಗೋಸ್ಕರ. ಅವರತ್ತೆ ಮತ್ತೆ ನ್ಯಾನ್ಸಿ ಸಂತೋಷದ ಕಣ್ಣೀರ್ ಹಾಕ್ತಾರೆ. ಅವಳದನ್ನ ಓಡಿಸೋದಿಲ್ಲ ಅಂತ. ಈಗ ನನಗೆ ಅರ್ಥ ಆಯ್ತು ಪಾಲಿಯಾನ. ಮಳೆ ಮತ್ತು ಮೋಡಗಳ ಮಧ್ಯದಲ್ಲಿ ನೀನೊಂದು ಹೊಳೆಯೋ ಕಿರಣ. ನಾನು ನಿಮ್ಮನ್ನ ಯಾವತ್ತೂ ಬಿಡೋದಿಲ್ಲ. ನಮ್ಗೆಲ್ಲ ನೀನಿಷ್ಟ. ಜೀವನದ ಆನಂದವನ್ನ ನಾವು ಹೇಗ್ ಮಾಡೋದು ಅಂತ ಹೇಳಿದ್ದಕ್ಕೆ ಧನ್ಯವಾದ. ನಿನ್ ಜೊತೆ ಆಟ ಆಡಿದಾಗ ಸಂತೋಷ ಆಗತ್ತೆ. ಮಿಸ್ಟರ್ ಪೆಂಡಲ್ಟನ್ ಒಳ್ಳೆ ವೈದ್ಯರಿಗೆ ಕೊಡೋದಕ್ಕೆ ಆ ದುಡ್ಡನ್ನ ಬಳಸ್ತಾಳೆ. ಪಾಲಿಯಾನ ನಡೆಯೋದಕ್ಕೆ ಸಹಾಯ ಮಾಡಿದ್ರು. 1 ತಿಂಗಳು ಸತತ ಪ್ರಯತ್ನ ಮಾಡಿ ಪಾಲಿಯಾನ ಅವರ ಅತ್ತೆ ಮತ್ತೆ ನ್ಯಾನ್ಸಿ ಜೊತೆ ಮನೆಗ್ ಬರ್ತಾಳೆ. ಮಿಸ್ಟರ್ ಪೆಂಡಲ್ಟನ್ ಜಿಮ್ಮಿನ ಭೇಟಿ ಮಾಡಿ ಪಾಲಿಯಾನ ಹತ್ರ ಮಾತಾಡಿ ಅಸಿಸ್ಟೆಂಟ್ ರೀತಿ ಅದನ್ನ ತಗೊಳ್ಬೇಕು ಅಂತಿರ್ತಾರೆ. ಪೆಂಡಲ್ಟನ್ ಅವರಿಂದ ಜಿಮ್ಮಿ ಬಹಳ ಕಲ್ತ ಮತ್ತೆ ಅದರ ಕುಟುಂಬಕ್ಕೆ ಇನ್ನೂ ದುಡ್ಡು ಕೊಡಕ್ಕೆ ಆಯ್ತು. ಅಪ್ಪ ಮತ್ತೆ ಅಮ್ಮ, ನಾನು ನಿಮ್ಮನ್ನ ಮಿಸ್ ಮಾಡ್ಕೊಳ್ತಿದ್ದೀನಿ. ಅತ್ತೆ ಈಗ ಜೀವನದ ಸೌಂದರ್ಯವನ್ನ ಆನಂದ ಪಡ್ಕೊಂಡಿದ್ದಾರೆ. ಜಿಮ್ಮಿ ಮತ್ತೆ ಪೆಂಡಲ್ಟನ್ ಖುಷಿಯಾಗಿದ್ದಾರೆ ಮತ್ತೆ ನಾನೀಗ ನಡೀಬಹುದು. ಡೇಸಿ ಬೆಕ್ಕಿನ ಮರಿ ಪ್ರಪಂಚಕ್ಕೆ ಸುಂದರವಾಗಿದೆ. ನಾನ್ ತುಂಬಾ ಖುಷಿಯಾಗಿದ್ದೀನಿ. ನನಗೆ ಎಲ್ಲ ವಿಷಯ ಹೇಳ್ಕೊಟ್ಟಿದ್ದಕ್ಕೆ ಧನ್ಯವಾದ. ಧನಾತ್ಮಕತೆ ಮತ್ತೆ ಸೌಂದರ್ಯ. ನನಗೆ ನಡೆಯಕ್ಕೆ ಸರಿಯಾಗಿ ಆಗಿದ್ದಿದ್ರೆ ನಂಗೆ ಗೊತ್ತಾಗ್ತಾನೆ ಇರ್ಲಿಲ್ಲ ಒಬ್ರೇ ಆರಾಮವಾಗಿ ನಡೆಯೋದು ಎಂತ ಆಶೀರ್ವಾದ ಅಂತ. ನಿಜವಾದ ಪ್ರೀತಿಯಿಂದ ನಿಮ್ಮ ಮಗಳು ಪಾಲಿಯಾನ. ಮುಕ್ತಾಯ. ಚಿನ್ನದ ಮಡಿಕೆ. ಒಂದೊಂದೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಅಲ್ಲಿ 2 ವ್ಯಾಪಾರಿಗಳಿದ್ರು. ಹೆಸರು ಪ್ರಭಾಂಡ್ ಮತ್ತೆ ಚಾಂದ್ರಾನ್. ಅವರಿಬ್ಬರತ್ರ ಒಂದೇ ರೀತಿಯ ವಸ್ತುಗಳಿದ್ವು. ಇದನ್ನೆಲ್ಲ ಒಂದೇ ಊರಲ್ಲಿ ಹೇಗ್ ಮಾರೋದು ಅಂತ ಯೋಚನೆ ಮಾಡ್ತಿದ್ರು. ಓ ಚಂದ್ರನ್, ನಾವು ಹೇಗೆ ಒಂದು ವಸ್ತುನ ಒಂದೇ ವ್ಯಕ್ತಿಗೆ ಮಾರಕ್ಕಾಗುತ್ತೆ? ಅವ್ರ್ಯಾಕೆ ನಿನ್ನಿಂದ ತಗೊಂಡಿರೋ ವಸ್ತುನ ಮತ್ತೆ ನನ್ನಿಂದ ತಗೋತಾರೆ? ನಾನೊಂದು ಮಾತು ಹೇಳ, ನನ್ನ ಹತ್ರ ಒಂದು ಉಪಾಯ ಇದೆ. ನೀವಿಬ್ರು ಯಾಕೆ ಪಟ್ಟಣನ 2 ಭಾಗ ಮಾಡ್ಕೋಬಾರ್ದು? ಪ್ರಭನ್, ನೀನು ನಿನ್ನ ವಸ್ತುಗಳನ್ನು ಪಟ್ಟಣದ ಒಂದು ಜಾಗದಲ್ಲಿ ಮಾರು, ಚಂದ್ರನ್ ಇನ್ನೊಂದು ಜಾಗದಲ್ಲಿ. ನೀವು ನಿಮ್ಮ ಜಾಗದಲ್ಲಿ ಮಾರಿ ಆದ ಮೇಲೆ ನೀವು ನಿಮ್ಮ ಜಾಗಗಳನ್ನು ಬದಲಾಯಿಸಿಕೊಳ್ಳಿ. ಇದಂತೂ ಒಳ್ಳೆ ಯೋಚನೆ. ನಿಮ್ಮ ಸಹಾಯಕ್ಕೆ ತುಂಬಾ ಧನ್ಯವಾದಗಳು. ಆ ಕಾರಣದಿಂದ ಪ್ರಭಾನ್ ಮತ್ತೆ ಚಂದ್ರನ್ ಬೇರೆ ಬೇರೆ ಜಾಗಗಳಿಗೆ ಹೋದ್ರು. ಲೋಕಲ್ಸ್ನ ಕರೀತಾ ಇದ್ರು. ಅಡುಗೆ ಪಾತ್ರೆಗಳು, ಆಭರಣಗಳು, ಬಳೆಗಳು. ನನ್ನ ಬಳೆಗಳನ್ನ ತಗೊಳ್ಳಿ, ಕೈಗೆ ಹಾಕೊಳ್ಳಿ. ಅಲ್ಲಿ ಒಬ್ಬ ಚಿಕ್ಕ ಹುಡುಗಿ ಇವರ ಕೂಗನ್ನ ಕೇಳಿಸ್ಕೊಂಡ್ಲು. ಅವಳು ಅವರ ಅಜ್ಜಿನ ಕರಿಯಕ್ಕೆ ಒಳಗಡೆ ಓಡೋದ್ಲು. ಅಜ್ಜಿ, ಅಲ್ಲಿ ಹೊಳೆಯುವ ಬಳೆಗಳನ್ನ ಮಾರ್ತಾ ಇದ್ದಾರೆ. ನನಗದು ಬೇಕು. ನನಗೆ ಒಂದು ಕೊಡ್ಸಿ. ಆ ಮಗು, ನನ್ನ ಕೈಲಾಗಿದ್ರೆ, ಆದ್ರೆ ನಮ್ಮ ಹತ್ರ ದುಡ್ಡಿಲ್ವಲ್ಲ, ನಾವದನ್ನು ಹೇಗೆ ತಗೊಳ್ಳೋದು? ನಾವು ಬಳೆ ತಗೊಳ್ಳೋದಕ್ಕೆ ಆ ಮಡಿಕೆನ ಮಾರೋಣವಾ? ಓ, ಆ ಪಾಟ.
ಅದು ನೋಡಕ್ಕೆ ಒಂಥರಾನೇ ಕಪ್ಪಗಿದೆ. ಯಾರೂ ಒಂದು ಬಳೆಗೆ ಇದನ್ನ ಮಾರೋದಿಲ್ಲ. ಅಜ್ಜಿ, ಪ್ರಯತ್ನ ಪಡೋಣ ಅಜ್ಜಿ, ದಯವಿಟ್ಟು. ಓ ಸರಿ, ನಾವು ಪ್ರಯತ್ನ ಪಡೋಣ. ಪ್ರಭಾನ್ ಆದಷ್ಟು ಬೇಗ ಹುಡುಗಿ ಮನೆಗೆ ಹೋಗ್ತಾರೆ. ಹೌದು, ಇಲ್ಲಿ ನನಗೆ ಆ ಒಡವೆ ಬೇಕು. ಪ್ರಭಾನ್ ಹುಡುಗಿ ಹರಿದಿರೋ ಬಟ್ಟೆನ ತೋರಿಸ್ಕೊಂಡು ಅವಳನ್ನ ನೋಡಿದ್ರು ನೋಡದೆ ಇರೋ ತರ ಮಾಡ್ತಾರೆ. ನನ್ ಸಮಯ ಹಾಳು ಮಾಡ್ಬೇಡ ಏ ಹುಡುಗಿ, ನೀನ್ ಇದನ್ನ ತಗೊಳಕ್ಕಾಗಲ್ಲ. ಇದರ ಬೆಲೆ ನೀವು ಮೊದಲು ಹೇಳಬೇಕು, ಗೊತ್ತಾಯ್ತಾ? ಸರಿ, ಸರಿ ತಗೋ, ಒಂದು ಬಳೆಗೆ 2 ನಾಣ್ಯ. ಅದನ್ ಕೊಡಿಲಿ, ನಿನ್ ಬಳೆ ತಗೋ. ನಮ್ಮನ್ ಕ್ಷಮಿಸಿ, ನಮ್ಮ ಹತ್ರ ದುಡ್ಡಿಲ್ಲ ನಿಮಗ್ ಕೊಡೋದಕ್ಕೆ. ಆದ್ರೆ ನೀವು ಒಳಗಡೆ ಬಂದ್ರೆ ನಾನು ಯೋಚನೆ ಮಾಡ್ತೀನಿ ಏನಾದ್ರೂ ಕೊಡೋದಕ್ಕೆ. ಸರಿ, ಆದ್ರೆ ಬೇಗ. ನಾನು ಇದನ್ನೆಲ್ಲ ಯಾರ ಹತ್ರ ದುಡ್ಡಿದ್ಯೋ ಅವ್ರ ಹತ್ರ ಹೋಗಿ ಮಾರ್ಬೇಕು. ಇಲ್ ನೋಡು, ನನ್ನ ಹತ್ರ ಈಗ ಒಂದೇ ಒಂದು ಮಡಿಕೆ ಇದೆ. ನನ್ ಮೊಮ್ಮಗಳಿಗೆ ನಿಮ್ಮ ಹತ್ರ ಇರುವಂತ ಒಡವೆ ಬೇಕಂತೆ. ದಯವಿಟ್ಟು ಇದನ್ನ ತಗೊಳ್ಳಿ. ಓ, ಇದೆಷ್ಟೊಂದು ಗಲೀಜಾಗಿದೆ, ಎಷ್ಟೊಂದು ಕೊಳೆ ಇದ್ರ ಮೇಲೆ ಕೂತಿದೆ. ಇದನ್ನ ಉಜ್ಜಿ ನೋಡ್ತೀನಿ, ಇದು ತಾಮ್ರನರು ಆಗಿರ್ಬೋದು. ಪ್ರಭಾನ್ ಮಡಿಕೆ ನೋಡಿದ ತಕ್ಷಣ ಬೂದಿ ಬಿದ್ದೋಯ್ತು, ಮತ್ತೆ ಮಡಿಕೆಯ ಒಂದು ಭಾಗ ಮಾತ್ರ ಹೊಳಿಯಕ್ ಶುರುವಾಯ್ತು. ಹಾ, ಏನು? ಅದೊಂದು ಚಿನ್ನದ ಮಡಿಕೆ. ಏನಾಯ್ತು? ಏನಾದ್ರೂ ಆಯ್ತಾ? ನೀವಿದ್ ತಗೊಳ್ಳೋದಕ್ಕಾಗಲ್ವಾ? ಪ್ರಭಾನ್ ಆಸೆ ಬುರುಕ ವ್ಯಕ್ತಿ. ಅವನು ಮನ್ಸಲ್ಲೇ ಅನ್ಕೊಂಡ, ಇದು ನಿಜವಾದ ಚಿನ್ನ, ಇದು ನನ್ನನ್ನ ಬಹಳ ಶ್ರೀಮಂತನನ್ನಾಗಿ ಮಾಡುತ್ತೆ. ಆದ್ರೆ ಈಗ ನಾನೀಗ ಅವರಿಗೆ ಇದ್ರ ಬೆಲೆನ ಹೇಳ್ದೆ ಸುಮ್ನೆ ಹಾಗೆ ವಾಪಸ್ ಕೊಡ್ಬೇಕು, ನನಗೆ ಬೇಡ ಅನ್ನೋ ತರ. ಆಮೇಲೆ ಅವರು ಈ ಪಾಟ್ ಯೂಸ್ಲೆಸ್ ಅಂತ ಅನ್ಕೊಂಡು ನಂಗೆ ಫ್ರೀಯಾಗಿ ಕೊಡ್ತಾರೆ. ಓ, ನೀವ್ ಹೇಗೆ ಈ ಬೆಲೆನೇ ಇಲ್ದೇ ಇರೋ ಪಾಟ್ನ ನನಗ್ ಕೊಡೋಕ್ ಬಂದ್ರಿ? ಇದರಿಂದ ಏನು ಉಪಯೋಗ ಇಲ್ಲ, ಇದಕ್ಕೆ ಯಾವುದೇ ಬೆಲೆ ಕೂಡ ಇಲ್ಲ. ನನಗಂತೂ ಇದು ಬೇಡ. ಓ ಪ್ಲೀಸ್, ಇದನ್ನೆಲ್ಲ ನೀನೇನು ಹೇಳ್ಬೇಡ. ನನ್ ಮೊಮ್ಮಗಳಿಗೆ ಇದರಿಂದ ಬೇಜಾರಾಗುತ್ತೆ. ಇದು ಬರೀ ಬಳೆಯ ಪ್ರಶ್ನೆ ಅಷ್ಟೇ. ಒಂದು ಬಳೆ? ನನ್ನ ಹತ್ರ ಇರೋ ಒಂದು ಚಿಕ್ಕ ವಸ್ತುನು ಈ ಕೊಳೆಯಾಗಿರೋ ಬ್ಲ್ಯಾಕ್ ಪಾಟ್ಗೆ ಕೊಡಲ್ಲ. ನೀವೀಗ್ಲೇ ನನ್ನ ಸಮಯನ ಹಾಳು ಮಾಡಿದ್ದೀರಾ. ನಾನು ಈಗ್ಲೇ ಹೊರಡ್ತೀನಿ. ಪ್ರಭಾನ್ ಮಾರ್ಕೆಟ್ ಅಲ್ಲಿ ಕಾಣೆ ಆಗ್ಬಿಡ್ತಾನೆ. ಚಂದ್ರನ್ ಅದೃಷ್ಟ ಪರೀಕ್ಷೆ ಮಾಡಕ್ ಹೋದ. ಅಡುಗೆ ಪಾತ್ರೆಗಳು, ಆಭರಣಗಳು, ಅಡುಗೆ ಪಾತ್ರೆಗಳು, ಆಭರಣಗಳು. ಹೇ ಮುದ್ದು ಪುಟ್ಟಿ, ನೀನೇನಾದ್ರೂ ತಗೋಬೇಕಾ? ನಿಮ್ಮ ಹತ್ರ ಏನಾದ್ರೂ ತಗೊಳಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಓ ಪರವಾಗಿಲ್ಲ, ನಿನ್ನ ಹತ್ರ ಏನಾದ್ರೂ ಇದ್ದೇ ಇರುತ್ತೆ, ಬೇಜಾರಾಗ್ಬೇಡ. ಈಗ ಒಂದು ಕೆಲಸ ಮಾಡೋಣ, ನಿನ್ನ ಹತ್ರ ಏನಿದೆ ಅಂತ ಹೇಳು, ಅದಕ್ಕೆ ಬದಲಾಗಿ ನಾನೇನಾದ್ರೂ ಕೊಡ್ತೀನಿ, ಸರಿನಾ? ಓಕೆ, ನಂಗೊಂದು ಬಳೆ ಬೇಕು, ಆದ್ರೆ ಫ್ರೀ ಅಲ್ಲ. ನನ್ನ ಹತ್ರ ಒಂದು ಹಳೆ ಮಡಿಕೆ ಇದೆ, ನಾನು ನಿಮ್ಗೆ ಅದನ್ನ ಕೊಡ್ತೀನಿ. ನೀನ್ ನೋಡ್ತೀಯಾ? ಖಂಡಿತ. ಇದಕ್ಕಿಂತ ಇನ್ನೇನ್ ಬೇಕು? ಇದು ನಿನಗೇನಾದ್ರೂ ಉಪಯೋಗಕ್ಕೆ ಬರುತ್ತಾ ಅಂತ ನನ್ಗೆ ಗೊತ್ತಿಲ್ಲ. ತಗೋ, ಇಲ್ಲಿದೆ. ಶಾಂಡ್ರನ್ಗೆ ಅರ್ಥ ಆಯ್ತು ಆ ಮಡಿಕೆಗೆ ಯಾವುದೇ ಬೆಲೆ ಇಲ್ಲ ಅಂತ. ಆದ್ರೆ ಅವನು ತುಂಬಾ ಒಳ್ಳೆ ನಿಷ್ಠಾವಂತ ವ್ಯಕ್ತಿ. ಅವನಿಗೆ ಆ ಚಿಕ್ಕ ಹುಡುಗಿ ಮನ್ಸ್ ನೋಸಕ್ಕೆ ಇಷ್ಟ ಇರ್ಲಿಲ್ಲ. ಅವನು ಆ ಹುಡುಗಿಯಿಂದ ಮಡಿಕೆ ತಗೊಳಕ್ಕೆ ತೀರ್ಮಾನ ಮಾಡಿದ್ದ, ಹೊಳೆಯುವಂತ ಹೊಸ ಚಿನ್ನದ ಬಳೆಗೆ. ಆ ವ್ಯವಹಾರನ ತುಂಬಾ ಚೆನ್ನಾಗ್ ಮಾಡೋದಕ್ಕೆ ಆ ಮಡಿಕೆನ ಎಲ್ಲಾ ಕಡೆ ಚೆನ್ನಾಗ್ ನೋಡ್ದ. ಸರಿ, ನಾನದ್ರ ಕೊಳೆನ ತಿಕ್ಕಿ ನೋಡ್ತೀನಿ. ಏನು? ಇದು ಚಿನ್ನದ ಪಾಟ್. ಅಜ್ಜಿ, ಇದಂತೂ ನನ್ನ ಹತ್ರ ಇರೋದು ಎಲ್ಲದಕ್ಕಿಂತ ಬೆಲೆ ಬಾಳುತ್ತೆ. ನಿಮಗಿದ್ರ ಬಗ್ಗೆ ಗೊತ್ತಿಲ್ವಾ? ನನ್ನ ಕೈಲಿ ಇದನ್ನ ತಗೊಳ್ಳೋಕ್ಕಾಗಲ್ಲ. ಓ ನಿಜಾನಾ? ನಾನು ತುಂಬಾ ವಯಸ್ಸಾದವಳು, ನನಗೆ ದುಡ್ಡು ಮುಖ್ಯ ಅಲ್ಲ. ನೀನ್ ತುಂಬಾ ನಿಷ್ಠಾವಂತ ಅನ್ಸತ್ತೆ. ಇದನ್ನಿಟ್ಕೊಂಡು ನನ್ನ ಮೊಮ್ಮಗಳಿಗೆ ಆ ಬಳೆನ ಕೊಡು. ಒಂದು ಬಳೆ? ನೀವಿದ್ರಿಂದ 1000 ಆಭರಣನ ತಗೋಬಹುದು. ಒಂದ್ ನಿಮಿಷ, ನಾನ್ ನಿಮ್ಗೆ ನನ್ನ ಹತ್ರ ಇರೋ ಆಭರಣ, ವಸ್ತು, ದುಡ್ಡು ಎಲ್ಲವನ್ನೂ ಕೊಟ್ಟು ಈ ಪಾಟ್ನ ತಗೋತೀನಿ, ಸರಿನಾ? ಆದ್ರೆ ದಯವಿಟ್ಟು ನಾನು 2 ನಾಣ್ಯನ ಇಟ್ಕೋತೀನಿ. ಒಂದು ನದಿನ ದಾಟೋದಕ್ಕೆ ಮತ್ತು ಇನ್ನೊಂದು ಈ ಚಿನ್ನದ ಪಾಟ್ನ ಇಡುವುದಕ್ಕೆ ಒಂದು ವಸ್ತು ತಗೋಬೇಕು. ವಯಸ್ಸಾದ ಮುದುಕಿ ತುಂಬಾ ಸಂತೋಷ ಪಟ್ಲು. ಈಗ ಅವರತ್ರ ಬಹಳಷ್ಟು ಪಾತ್ರೆಗಳು ಕೂಡ ಇದ್ವು.
ಮತ್ತೆ ಅವಳ ಮೊಮ್ಮಗಳ ಹತ್ರ ಬಹಳಷ್ಟು ಒಡವೆಗಳು ಕೂಡ ಇದ್ವು. ಅವರು ಸಂತೋಷವಾಗಿ ಚಂದ್ರನ್ಗೆ ಗುಡ್ ಬೈ ಹೇಳಿದ್ರು. ಅಷ್ಟರಲ್ಲಿ ಇಡೀ ದಿನ ಮುಗೀತು. ಆಸೆ ಬುರುಕ ಪ್ರಭಾನ್ ಆ ಮುದುಕಿ ಮತ್ತೆ ಹುಡುಗಿ ಹತ್ರ ಮತ್ತೆ ಮೋಸ ಮಾಡಕ್ ಹೋದ. ಆಮೇಲೆ ಅವನಿಗೆ ಅರ್ಥ ಆಯ್ತು ಅವನ ಆಸೆ ಆಕಾಂಕ್ಷೆಗಳು ಹೋಯ್ತು ಅಂತ. ಚಿನ್ನ ಚಿನ್ನ, ನಾನು ಶ್ರೀಮಂತ ಆಗ್ತೀನಿ. ಈಗಾಗ್ಲೇ ಆ ಮುದುಕಿ ಅದ್ರ ಮೇಲೆ ಆಸೆ ಬಿಟ್ಟಿರ್ತಾಳೆ. ಅವಳು ನಂಗೆ ಅದನ್ನ ಖುಷಿಯಿಂದ ಫ್ರೀ ಆಗಿ ಕೊಡ್ತಾಳೆ. ನಾನೆಷ್ಟೊಂದು ಬುದ್ಧಿವಂತ ಮಾರಾಟಗಾರ ಅಲ್ವಾ? ನಂಗೆ ಗೊತ್ತಿತ್ತು ನೀವು ನಂಗೋಸ್ಕರ ಕಾಯ್ತಾ ಇರ್ತೀರಿ ಅಂತ. ಸರಿ, ಹಾಗಾದ್ರೆ ನಾನು ನನ್ನ ನಿರ್ಧಾರ ಬದಲಾಯಿಸಿದೆ. ನಿನ್ನಂತ ಮುದ್ದು ಹುಡುಗಿ ಬೇಜಾರಲ್ಲಿರೋದು ನೋಡೋಕ್ಕಾಗಲ್ಲ. ನಾನು ನಿಮ್ಮ ಚಿನ್ನದ ಆ ಕೊಳೆಯಾಗಿರೋ ಕಪ್ಪು ಪಾಟ್ನ ತಗೋತೀನಿ, ಆದರೆ ನಾನು ನಿಮಗೆ ಬಳೆನ ಕೊಡೋಕ್ಕಾಗಲ್ಲ. ನಿನ್ನಿಂದ ನಮ್ಗೆ ಇವಾಗ ಏನೂ ಬೇಡ. ನಾವು ನಮ್ಮ ಹತ್ರ ಇದ್ದ ಮಡಿಕೆಯನ್ನ ಆಗ್ಲೇ ಒಬ್ಬ ವ್ಯಾಪಾರಿಗೆ ಮಾರಿದ್ದಾಯ್ತು. ಏನು? ನೀನು ಹೊರಟು ಮತ್ತೆ ನೀನ್ ತುಂಬಾ ತಡ ಮಾಡ್ಬಿಟ್ಟೆ. ಅವನತ್ರ ಏನಿತ್ತೋ ಎಲ್ಲವನ್ನ ನಮ್ಗೆ ಕೊಟ್ಬಿಟ್ಟ, ಬರೀ ಒಂದು ತಕ್ಕಡಿ ಮತ್ತೆ 2 ನಾಣ್ಯ ಇಟ್ಕೊಂಡು. ಇಷ್ಟೊತ್ತಿಗೆ ಅವನು ನದಿ ದಾಟಿರ್ಬೋದು. ಏನು? ಇಲ್ಲ, ನನ್ನ ಬಂಗಾರ. ಚಂದ್ರನ್ಗೆ ಆ ಮಡಿಕೆ ಸಿಕ್ಕಿದ್ಕೆ ತುಂಬಾ ಸಂತೋಷ ಆಯ್ತು. ಅವನು ಇನ್ಮೇಲೆ ಅವನ ಜೀವನ ಚೆನ್ನಾಗಾಗತ್ತೆ ಅನ್ಕೊಂಡ. ಪ್ರಭನ್ ತಡ ಮಾಡ್ದ. ಚಂದ್ರನ್ ಅಷ್ಟರಲ್ಲೇ ನದಿ ದಾಟ್ಬಿಟ್ಟಿದ್ದ. ಪ್ರಭನ್ ಕಿರ್ಚ್ಕೊಂಡೆ ಕೈ ತೋರಿಸ್ಕೊಂಡು ಇರು ಇರು ಅಂತ ಹೇಳ್ತಿದ್ದ. ಚಂದ್ರನ್ ಮೇಲೆ ಕೋಪ ಬಂತು, ಕಿರ್ಚಿದ. ಆದ್ರೆ ಚಂದ್ರನ್ ತುಂಬಾ ಮುಂದೆ ಹೋದ. ಅವನಿಗೆ ಏನೂ ಕೇಳಿಸ್ಲಿಲ್ಲ. ವಾಪಸ್ ಬಾ, ಅದು ನನ್ನ ಚಿನ್ನದ ಪಾಟ್. ಓ, ಅದು ಪ್ರಭಾನ್ ಖುಷಿಯಿಂದ ಕುಣಿತಾ ಇದ್ದಾನೆ, ನನಗೆ ಟಾಟಾ ಮಾಡ್ತಿದ್ದಾನೆ. ಅವನಿಗೂ ಗೊತ್ತಾಯ್ತು ಅನ್ಸುತ್ತೆ ನನಗೆ ಸಿಕ್ಕಿದ್ದು. ನನಗೋಸ್ಕರ ಎಷ್ಟೊಂದು ಖುಷಿಯಾಗಿದ್ದಾನೆ. ಹೇ, ಧನ್ಯವಾದ. ನಾನು ಕೂಡ ಖುಷಿಯಾಗಿದ್ದೀನಿ. ಮತ್ತೆ ಸಿಗೋಣ. ನನ್ನ ಚಿನ್ನದ ಪಾಟ್. ಚಂದ್ರನ್ ಹೊರಟೋಗ್ಬಿಟ್ಟ. ಪ್ರಭಾನ್ ಅಲ್ಲೇ ಕೆಳಗಡೆ ಮಲಗಿದ್ದ. ಅವನ ತಪ್ಪಿನ ಅರಿವು ಅವನಿಗಾಯ್ತು. ಮುಕ್ತಾಯ. பொறுமையற்ற ராணி. முன்னொரு காலத்துல ஒரு ராஜ்யத்துல ராஜா ராபர்ட்டும் அவருடைய அன்பான மனைவி மரியாவும் வாழ்ந்துட்டு வந்தாங்க. ராஜா ராபர்ட் எல்லார்கிட்டயும் ரொம்ப அன்பா இருக்கறனால ராஜ்யத்துல இருந்த எல்லாருக்கும் அவரை ரொம்ப பிடிக்கும். ஆனா ராணி பொறுமை இல்லாம இருக்கிறதுனால எல்லாரும் அவங்கள இகழ்ந்தாங்க. எனக்கு தலை சீவ நீ ஏன் இவ்வளவு நேரம் எடுத்துக்கிட்டு இருக்க? மன்னிச்சிடுங்க ராணியாரே, இந்த சிகை அலங்காரம் செய்ய கொஞ்சம் கஷ்டமா இருக்கு. உனக்கு எவ்வளவு தைரியம் இருந்தா நீ என்னை எதிர்த்து பேசுவ? மரியாதையா அரண்மனையை விட்டு வெளியே போ. ஓ மரியா, நீ ஏன் அதை செஞ்ச? அவ ரொம்ப கஷ்டப்பட்டு அதை செஞ்சா தெரியுமா? அவ வேகமாவே செய்ய மாட்டேங்கிறா. நீ கொஞ்சம் பொறுமையா இரு என் அன்பே. சில நேரங்கள்ல ராணியோட கோபம் அங்க இருக்கிற அமைதியவே குலைச்சிடுது. அதனால ராஜா ரொம்ப கவலையா இருந்தாரு. இது எல்லாத்துக்கும் ஒரு முடிவு கட்டணும்னு நினைச்சாரு. இங்க பாரு மரியா, உனக்கு ரொம்ப பிடிச்ச ஒன்ன நான் கொண்டு வந்திருக்கேன். ஐ, அல்லி மலர்கள் எனக்கு ரொம்ப பிடிக்கும், என்கிட்ட கொடுங்க. ராஜா ராபர்ட் எப்படி தன்னுடைய மனைவிய பொறுமையா மாத்துறதுன்னு யோசிச்சுட்டு இருந்தாரு. அவர் அவருடைய முற்றத்துல நின்னு ராணி மரியாவை பத்தி யோசிச்சுக்கிட்டு இருந்தாரு. எனக்கு ஒன்னும் புரியல. என்ன கல்யாணம் பண்றதுக்கு முன்னாடி அவ ரொம்ப பாசமா இருந்தா என் மேல. ராஜா ராபர்ட் அங்க இருந்த போடையில ஏதோ மிதந்து வரத கவனிச்சாரு. ஓ பேபி, நீ எங்கிருந்து வந்த? ரொம்ப சந்தோஷம். நான் உன்னை வீட்டுக்கு எடுத்துட்டு போறேன். இந்த ராஜா ராபர்ட் எங்க போனாரு? ரொம்ப நேரமா அவரை காணவே காணோம். ஓ மரியா, இங்க பாரு, நான் இந்த குழந்தைய ஓடையில இருந்து எடுத்துட்டு வந்தேன். குழந்தை? எப்படி இது? இங்க பாருங்க, ஏதோ ஒரு குறிப்பு இருக்கு. யார் இத கண்டுபிடிக்கிறீங்களோ இவளை பத்திரமா பார்த்துக்கோங்க. ராஜாவும் ராணியும் ரொம்ப ஆச்சரியப்பட்டாங்க. ஆனா தங்களுக்கு கிடைச்ச அந்த பொக்கிஷமான குழந்தைய வளர்க்கிற பொறுப்பை ஏத்துக்கிட்டாங்க. அப்போ ராஜா அந்த குழந்தை அரண்மனையிலேயே வளரட்டும்னு முடிவு பண்ணாரு. உனக்கு டயானான்னு பேர் வைக்கிறேன். டயானா ரொம்ப அமைதியான சமத்து பொண்ணா இருந்தா. பல வருஷங்களுக்கு அப்புறமா அவ நல்ல அழகான இளம் குமரியா வளர்ந்துட்டா.
அந்த அரண்மனையில ஒரு முக்கியமான மந்திர கிரீடம் இருந்தது. ஆனா அது பல வருடங்களா ஜொலிக்கவே இல்ல. ஒரு நாள் டயானா அந்த அரண்மனையை முழுக்க சுத்தி பார்த்துட்டு இருந்தா. அப்போ ஒரு தடை செய்யப்பட்ட உயரமான கோபுரத்துக்கிட்ட அவ வந்தா. ஆகா, இது என்ன இவ்வளவு உயரமா இருக்கு? ஓ, இந்த கதவு ஏன் இவ்வளவு பெருசா இருக்கு? அவ அந்த கதவை திறக்க முயற்சி பண்ணினா. ஓ, இது ரொம்ப வலிமையா இருக்கு. ஆனா இங்க ஒரு கிரீடம் இருக்கு. அவ அது பக்கத்துல போகும்போது அது அப்படியே ஜொலிக்க ஆரம்பிச்சிடுச்சு. நான் இத போய் அம்மா அப்பா கிட்ட உடனே சொல்லி ஆகணும். டயானா, உன்னை நான் அங்க போக கூடாதுன்னு சொல்லியிருக்கேன்ல. ஆனா அங்க ஒரு கிரீடம் இருக்கு, அது ஜொலிச்சது. ஜொலிக்குதா? அது மின்னுதா? ஹாவ், உன்னை நினைச்சு நான் ரொம்ப சந்தோஷப்படுறேன். எனக்கு புரியல. நீ இன்னும் கொஞ்சம் வளர்ந்ததுக்கு அப்புறம் நான் சொல்றேன். ராஜா சந்தோஷமா இருக்கும்போது ராணி மட்டும் அந்த கிரீடத்தை நினைச்சு கோபமா இருந்தாங்க. அன்னைக்கு இரவு அவங்களுக்கு தெரிஞ்ச ஒரு சூனியக்காரிய போய் பார்த்தாங்க. கவலைப்படாத, இந்த மோதிரத்தை உன் கணவனோட விரல்கள்ல போட்டு விடு. இதுல இருக்கிற மந்திரம் அவன் டயானாவை வெறுக்க வச்சிரும். மரியா தலையாட்டிட்டு அரண்மனைக்கு வந்துட்டாங்க. அடுத்த நாள் ராஜாவோட விரல்கள்ல அந்த மோதிரத்தை போட்டு விட்டாங்க. அதுக்கு அடுத்த நாள் அவங்க முழிச்ச போது, அம்மா அப்பா, உங்களுக்காக நான் கேக் செஞ்சிருக்கேன். ராஜா ராபர்ட் அந்த டயானாவை பார்த்து முறைச்சாரு. அந்த மோதிரத்துல இருந்த மந்திரம் வேலை செய்ய ஆரம்பிச்சிடுச்சு. டயானா, ஓ, என்ன மன்னிச்சிடுங்க. நான் செஞ்ச இந்த கேக்க நீங்க சுவை பார்க்க தான் எடுத்துட்டு வந்தேன். அது ரொம்ப உப்பா இருக்கு. என்ன? இல்லையே, எனக்கு இது இனிக்கத்தானே செய்யுது. மோதிரத்துல இருந்த மந்திரம் அந்த இனிப்பான கேக்க அவருக்கு சுவை இல்லாம செஞ்சிடுச்சு. இதே மாதிரி தொடர்ந்து நடந்து அவங்க 2 பேருக்குள்ளயும் வெறுப்பு அதிகமாயிடுச்சு. ஒரு நாள் டயானா மறுபடியும் அந்த கிரீடம் இருந்த அறைக்கு போனா. இது ரொம்ப அழகான கிரீடம். இதை என் தலையில வச்சா எவ்வளவு அழகா இருக்கும். நான் தகுதியானவர்களால் மட்டும்தான் அணியப்படுவேன். யாரது? நான் பழம்பெரும் கிரீடம். உனக்கு என்ன தெரிய வேண்டுமோ அதை கேள். ஓ, சரி, எனக்கு ஒரு விஷயம் தெரிஞ்சாகணும். இப்பெல்லாம் என்னோட பெற்றோர் என்கிட்ட வித்தியாசமா நடந்துக்கிறாங்க. கிரீடம் மந்திர மோதத்தை பத்தி டயானா கிட்ட எல்லாத்தையும் சொல்லுச்சு. ஓ, அப்போ அப்பா என்ன வெறுக்கலையா? இது எல்லாமே வசியம்தானா? ஆனா அம்மா? இல்ல, உங்க அம்மா அந்த கிரீடத்துக்கு ஆசைப்படல. ஆனா அந்த சூனியக்காரி உங்க அம்மா பொறுமை இல்லாதவதான். ஆனா அவ கருணையான மனுஷி. கிரீடம் டயானா கிட்ட சொல்லுச்சு, அந்த சூனியக்காரி தான் அவளுடைய மந்திரத்தினால இந்த ராஜ்யத்துக்கே ஆள விரும்புறான்னு. அது நேரடியா நடந்தா கஷ்டம்னு அவங்க அம்மா மரியாவை அவளுடைய கட்டுப்பாட்டுல வச்சிருக்கிறான்னு சொல்லுச்சு. ஆனா இந்த வசியத்தை அம்மாவுக்கு எப்படி உடைக்கிறது? மகாராணியே பொறுமையா இருக்கிறதுக்கு கத்துக்கிட்டு இந்த வசியத்தை உடைச்சாதான் உண்டு. டயானாக்கு ஒரு யோசனை தோணுச்சு. எங்க அம்மாவுக்கு அல்லி மலர்கள்னா ரொம்ப பிடிக்கும். அம்மா அதை வளர்க்க கத்துக்கிட்டாங்கன்னா அவங்க பொறுமையா இருக்கிறதையும் கத்துக்குவாங்க. அது இந்த வசியத்தை உடைச்சிடும். ஆனா எனக்கு எப்படி அது கிடைக்கும்? என்னிடம் கேளு, என் மந்திரங்களால் உனக்கு அது கிடைக்கும். கிரீடத்தோட மந்திரத்தை பயன்படுத்தி டயானா ஒரு அழகான இளஞ்சிவப்பு அல்லி மலர்கள் நிறைஞ்ச ஒரு தோட்டத்தை உருவாக்கினா. ஆனா ராணி சீக்கிரமே அதுக்கு தோட்டக்காரர்களை நியமிச்சிட்டா. ஓ இல்ல, இது இப்படி நடக்க கூடாது. ராணி மரியா அடுத்த முறை அந்த தோட்டத்தை பார்க்க வந்த போது நிறைய அல்லி மலர்கள் வாடி போயிருந்துச்சு. அதை பார்த்த உடனே அவ தோட்டக்காரங்களை பார்த்து கத்துனா, உங்களால இந்த அல்லி மலர்களை பாத்துக்க முடியலன்னா கிளம்புங்க, நானே பாத்துக்கிறேன். டயானாவுக்கு ரொம்ப சந்தோஷம். ராணி தினம் அங்க போய் அந்த தோட்டத்தை பாத்துக்கிட்டாங்க. அல்லி மலர்கள் மேல ராணி மரியாவோட அன்பு அதிகமா இருந்தனால அவங்க இப்பெல்லாம் கோபமே படுறதில்ல. அவங்க பூக்கள் கிட்ட பொறுமையா இருந்து மனிதர்கள் கிட்டையும் பொறுமையா இருக்க பழகிட்டாங்க. இந்த மாற்றத்தை ராணி மரியா கிட்ட பார்த்ததுக்கு அப்புறமா டயானா ஒரு நாள் அவங்க கிட்ட வந்து கேட்டா, அம்மா, உங்க அல்லி மலர்கள் இன்னும் பூக்கலையா? இன்னும் இல்லம்மா, ஆனா அது ஆரோக்கியமா இருக்குன்னு நான் சந்தோஷமா இருக்கேன். அது அதோடைய நேரத்துல கண்டிப்பா பூக்கும்.
உடனே அந்த ராணியார் மயங்கி கீழே விழுந்துட்டாங்க. அவங்க கிட்ட இருந்த அந்த வசியம் உடைக்கப்பட்டுடுச்சு. எப்போ ராணியார் முழிச்சாங்களோ அப்ப அவங்க முழு ஆரோக்கியத்தோட இருந்தாங்க. அவங்க முதல்ல என்ன செஞ்சாங்கன்னா ராஜா கையில இருந்த மோதிரத்தை கலட்டி தூக்கி எறிஞ்சாங்க. அப்பதான் ராஜாவுக்கு கடந்த சில நாட்களா நடந்த விஷயங்கள் எல்லாம் ஞாபகத்துக்கு வந்துச்சு. நான் எப்படி என்னோட செல்ல டயானா கிட்ட அப்படி நடந்துக்கிட்டேன்? நான் உங்களுக்காக ஒண்ணு வச்சிருக்கேன். டயானா அந்த கிரீடத்தை எடுத்து மரியாவுடைய தலையில வச்சு விட்டா. அது தொடர்ந்து ஜொலிச்சுச்சு. நீங்க 2 பேருமே இந்த கிரீடத்துக்கு தகுதியானவங்களா இருக்கீங்க. எனக்கு என்னவோ இந்த கிரீடம் டயானா கிட்டதான் இருக்கணும்னு தோணுது. அவ இத வச்சுக்கிறதுக்கு முழு மதிப்பு உள்ளவ. அவளுடைய பொறுமைதான் நம்ம எல்லாத்தையுமே காப்பாத்திருக்கு. அதுக்கப்புறம் அந்த ராஜ்யமே ரொம்ப ரொம்ப சந்தோஷத்திலையும் அமைதியிலையும் இருந்தது. ராஜா ரொம்ப ரொம்ப சந்தோஷமா இருந்தாரு. டயானா எப்பயும் அவ இருக்கிற மாதிரியே அன்பா இருந்தா. அவ எல்லாருக்குமே எப்படி பொறுமையா இருக்கணும்னு கத்து கொடுத்தா. நாம பொறுமையா மனிதர்களை அனுசரிச்சோம்னா அவங்க நேரத்துல அவங்க பலன் தருவாங்கன்னு எல்லாருக்கும் கத்து கொடுத்தா. ಗ್ಲೋಯಿಂಗ್ ಪ್ರಿನ್ಸೆಸ್. ಬಹಳ ಹಿಂದೆಯೇ ದುಷ್ಟ ಮಂತ್ರದಿಂದಾಗಿ ಬಹಳ ಅನಾರೋಗ್ಯಕ್ಕೆ ಒಳಗಾದ ಒಬ್ಬ ರಾಜ ವಾಸಿಸುತ್ತಿದ್ದನು. ಅವನನ್ನು ಉಳಿಸಲು ಒಂದೇ ಒಂದು ವಸ್ತುವಿತ್ತು ಮತ್ತು ಅದು ಮೊಲದ ಬಿಲ ಮಣ್ಣು. ಬಿಲಕ್ಕೆ ಕನಿಷ್ಠ 10 ವರ್ಷ ವಯಸ್ಸಾಗಿರಬೇಕು. ಆದರೆ ಅದನ್ನು ಕಂಡುಹಿಡಿಯುವುದು ತುಂಬಾ ಕಷ್ಟ. ನಾನು ಅದನ್ನು ಹುಡುಕಲು ಪ್ರಪಂಚದ ಕೊನೆಯವರೆಗೂ ಹೋಗುತ್ತೇನೆ. ರಾಜಕುಮಾರ ಮೊಲದ ಬಿಲವನ್ನು ಹುಡುಕಲು ಕಾಡಿಗೆ ಹೊರಟನು. ಅವನು ದೀರ್ಘವಾಗಿ ಸವಾರಿ ಮಾಡಿದನು. ಆದರೆ ಇದ್ದಕ್ಕಿದ್ದಂತೆ ಒಂದು ಮೊಲ ಅವನ ಹಾದಿಯಲ್ಲಿ ಗುಂಡು ಹಾರಿಸುವವರೆಗೆ ಯಾವುದೇ ಮೊಲ ಕಾಣಿಸಲಿಲ್ಲ. ಮೊಲ ಅದರೊಳಗೆ ಹೋಯಿತು. ರಾಜಕುಮಾರನು ಗುಹೆಗೆ ಪ್ರವೇಶಿಸಿದನು. ಈಗ ನಾವು ಇಲ್ಲಿ ಯಾರನ್ನು ಹೊಂದಿದ್ದೇವೆ? ರಾಜಕುಮಾರ, ಅದು ನನ್ನ ಗುಹೆಯನ್ನು ಪ್ರವೇಶಿಸಲು ನಿಮಗೆ ಎಷ್ಟು ಧೈರ್ಯ? ನನಗೆ ಮೊಲದ ಬೆಲದಿಂದ ಮಣ್ಣು ಬೇಕು. ದಯವಿಟ್ಟು ನನಗೆ ಅದನ್ನು ಪಡೆಯಲು ಅವಕಾಶ ಮಾಡಿಕೊಡಿ. ನನ್ನ ತಂದೆಯ ಜೀವನ ಅದನ್ನು ಅವಲಂಬಿಸಿರುತ್ತದೆ. ನಿನ್ನನ್ನು ಬಿಡಲು ನಾನು ಮೂರ್ಖನ? ನೀವು ಎಲ್ಲಿಯೂ ಹೋಗುತ್ತಿಲ್ಲ. ಜೈಂಟ್ ರಾಜಕುಮಾರನನ್ನು ಪಂಜರಕ್ಕೆ ಹಾಕಿದನು. ನನಗೆ ಹೋಗಲು ಬಿಡಿ ದಯವಿಟ್ಟು. 2 ದಿನಗಳ ಕಾಲ ರಾಜಕುಮಾರ ಪಂಜರದಲ್ಲಿಯೇ ಇದ್ದನು. ಅವನು ಹೊರಬರಲು ತನ್ನ ಕೈಲಾದಷ್ಟು ಪ್ರಯತ್ನಿಸಿದನು. ಆದರೆ ಅವನಿಗೆ ಸಾಧ್ಯವಾಗಲಿಲ್ಲ. ಅವನು ತನ್ನ ಪ್ರೀತಿಯ ತಂದೆಯ ಚಿಂತೆಯಿಂದ ಅಸ್ವಸ್ಥನಾಗಿದ್ದನು. 2ನೇ ರಾತ್ರಿ ಪಂಜರವು ಇದ್ದಕ್ಕಿದ್ದಂತೆ ತೆರೆಯಲ್ಪಟ್ಟಿತು. ರಾಜಕುಮಾರನು ವಿಚಿತ್ರವಾದ ಬೆಳಕನ್ನು ನೋಡಿದನು ಮತ್ತು ಅವನು ಒಬ್ಬ ಕನ್ಯೆಯನ್ನು ನೋಡಿದನು. ಇಡೀ ವಿಶಾಲ ಜಗತ್ತಿನಲ್ಲಿ ಇದ್ದಿರಬಹುದಾದ ಅತ್ಯಂತ ಹೊಳೆಯುವ ಮಹಿಳೆ. ನೀವು ಹಿಂದಿನ ದಿನ ಅನುಸರಿಸಿದ ಮೊಲ ನಾನು. ದೈತ್ಯನು ನನ್ನನ್ನು ಮೋಡಿ ಮಾಡಿದ್ದಾನೆ. ನಾನು ಹಗಲಿನಲ್ಲಿ ಮೊಲವಾಗುತ್ತೇನೆ ಮತ್ತು ರಾತ್ರಿಯಲ್ಲಿ ರಾಜಕುಮಾರಿಯ ನಿಜವಾದ ರೂಪವನ್ನು ಪಡೆಯುತ್ತೇನೆ. ತ್ವರಿತ, ದೈತ್ಯನು ಹೊರಗಿದ್ದಾನೆ. ಅವನು ಹಿಂದಿರುಗಲು ಮೊದಲು ಓಡಿ ಹೋಗುತ್ತಾನೆ ಮತ್ತು ನಿಮ್ಮ ತಂದೆಗಾಗಿ 10 ವರ್ಷದ ಮೊಲ ಬಲದಿಂದ ಈ ಭೂಮಿಯನ್ನು ತೆಗೆದುಕೊಳ್ಳುತ್ತಾನೆ. ಈಗ ಹೋಗು. ತುಂಬಾ ಧನ್ಯವಾದಗಳು ರಾಜಕುಮಾರಿ. ನಾನು ನಿಮಗೆ ಹೇಗೆ ಸಹಾಯ ಮಾಡಬಹುದು ಅಂತ ಹೇಳಿ. ನೀನು ತುಂಬಾ ದೂರ ಇದೀಯಾ? ಅವನು ಈಗ ಬಂದರೆ ಹೌದು, ನಿನಗಾಗಿ ಬಂದಿದ್ದನ್ನು ನೀನು ಮಾಡಬೇಕು. ಈಗ ಚೆನ್ನಾಗಿರುತ್ತೆ. ಹೌದು. ನಿನಗೆ 10 ವರ್ಷನಾ? ಹೌದು. ಆದರೆ ನೀನು ಒಂಥರ ಮೊಲನಾ? ಹೌದು. ಆಯ್ತು, ಧನ್ಯವಾದಗಳು. ಆಹಾ, ಅದನ್ನು ತಡೆಹಿಡಿದು ಹೌದು. ಮುಂದೆ ಹೋಗು. ಹೋ, ಮತ್ತೇನಾದ್ರೂ ಸಹಾಯ ಬೇಕಿದೆಯೇ ನನ್ನಿಂದ? ಮತ್ತೇನಾದ್ರೂ ಹೇಳಿದನಾ? ಇಲ್ಲ, ನಾನ್ ಚೆನ್ನಾಗಿದ್ದೀನಿ. ಹೌದು, ನನಗೆ ಸಹಾಯ ಬೇಕು. ತೋಸರ್, ಇದು ತುಂಬಾ ತಪ್ಪಿನ ದಾರಿ. ಇಲ್ಲಿಂದ ಮೊದಲು ಹೋಗು. ನಿನ್ನ ತಂದೆ ಬರುವಷ್ಟರಲ್ಲಿ ನೀನು ಪ್ರಪಂಚವನ್ನು ನೋಡಲು ಹೋಗು. ನನಗೆ ಸಹಾಯ ಮಾಡಲು ನೋಡು. ಇಲ್ಲಿಂದ ಹೋಗು. ನಾನು ತುಂಬಾ ಜಾಣ. ಓಕೆ, ನೋಡುವ ಮುಂದೆ ಯಾವಾಗಾದ್ರೂ. ಬಾಯ್. ರಾಜಕುಮಾರನಿಗೆ ಹೇಗೆ ಹೇಳಿದ್ದರೋ ಹಾಗೆ ಮಾಡಿದನು. ಅವನು ಅರಮನೆಗೆ ಹೋಗಿ ಅವರ ತಂದೆಯನ್ನು ಕಾಪಾಡಿದನು. ನಂತರ ರಾಜಕುಮಾರಿ ಹೇಳಿದ ಹಾಗೆ ಪ್ರಪಂಚವನ್ನು ಸುತ್ತಲು ನಿರ್ಧರಿಸಿದನು. ತಂದೆ, ಈಗ ನೀನು ಚೆನ್ನಾಗಿದ್ದೀಯಾ. ನಾನು ಒಂದು ಭರವಸೆಯನ್ನು ಈಡೇರಿಸಲೇಬೇಕು. ನಿಮಗೆ ಗೊತ್ತಾ ಸರ್, ನೀವು ಚೆನ್ನಾಗಿರುವುದಕ್ಕಿಂತ ಮುಂಚೆಯೇ ನಾನು ಊಟ ಮಾಡಿದ್ದೇನೆ. ನಾನು ಮೊಲದಿಂದ ಪಡೆದಿದ್ದೇನೆ. ಈ ಮೊಲವಯಸ್ಕ ರಾಜಕುಮಾರಿ ಹಗಲಿನಲ್ಲಿ ಕೆಲವು ಬಾರಿ ಮೊಲವಾಗಲು ಮೊದಲು ಯಾವುದೇ ರೀತಿಯಲ್ಲಿ ಸ್ಕಿಪ್ ಮತ್ತು ಸ್ಪೋರ್ಟ್ಸ್ ಬಿಟ್ಟು ವಿಸ್ಮಯಕ್ಕೆ ಹೋಗಬಹುದು. ಪ್ರಪಂಚಾದ್ಯಂತ ಎಲ್ಲಿಯಾದರೂ ನಿದ್ರೆ ಮಾಡುತ್ತೇನೆ. ನಾನು ಇಲ್ಲಿ ಕಂಡುಕೊಳ್ಳುವವರೆಗೂ ಮತ್ತು ಅದೆಲ್ಲವೂ ನನ್ನನ್ನು ಸಂಗ್ರಹಿಸುತ್ತದೆ. ಆದರೆ
ಎಲ್ಲೋ ಅಧಿಕೃತವಾಗಿ ಪ್ರೀತಿಸುವ ತಂದೆ ಚೆನ್ನಾಗಿದ್ದಕ್ಕೆ ಖುಷಿಯಾಗಿದೆ. ಅವರು ಬೆದರಿಕೆಯೇ ಫ್ರಿಜ್ ಆಗಿದೆ. ನನ್ನ ಮಗ, ನಾನು ನಮ್ಮೆಲ್ಲರನ್ನೂ ಅರ್ಥ ಮಾಡಿಕೊಂಡಿದ್ದೇನೆ. ನೀವು ಬೆದರಿಕೆಗಾಗಿ ಮೊಲದ ರಾಜಕುಮಾರಿಯರು ನನ್ನ ಜೀವವನ್ನು ಉಳಿಸಿದ್ದೀರಿ. ನೀವು ಏನು ಮಾಡಬೇಕು? ಆದ್ದರಿಂದ ಧನ್ಯವಾದಗಳು. ನಾನು ಯೋಚಿಸ್ತೇನೆ ಮತ್ತು ಇದನ್ನು ಮಾಡಲು ಬಯಸುತ್ತೇನೆ. ಎಂದಿನಂತೆ ಅರ್ಥವಿಲ್ಲ. ನೀವು ನೋಡುತ್ತೀರಿ, ನಾನು ಕೆಲವು ರೀತಿಯ ಔದ್ಯೋಗಿಕ ಶಿಕ್ಷಣವನ್ನು ಕಲಿಯಬಲ್ಲೆ. ತುಂಬ ಚೆನ್ನಾಗಿದೆ. ಶುಭವಾಗಲಿ. ಆದ್ದರಿಂದ ರಾಜಕುಮಾರ ಸಾಮಾನ್ಯ ಯುವಕನಾಗಿ ಅರಮನೆಯನ್ನು ತೊರೆದನು. ಒಂದು ರಾತ್ರಿ ಅವರು ಒಂದು ಹೋಟೆಲ್ನಲ್ಲಿ ಮೀನುಗಾರರನ್ನು ಭೇಟಿಯಾದರು. ನಾನು ಮನುಷ್ಯ, ನೀವು ಮೊದಲು ನಿಮ್ಮ ಸುತ್ತಲೂ ಎಲ್ಲಾದರೂ ನೋಡಿದ್ದೀರಾ? ಹೌದು, ನಾನು ಹೇಗೆ ತರಬೇತಿ ನೀಡಬೇಕೆಂದು ಕಲಿಯಲು ನೋಡುತ್ತಿದ್ದೇನೆ. ಅಂದರೆ ಹೌದು, ಕಲಿಕೆಯಿಂದ ನಾನು ನಿಮ್ಮ ವ್ಯಾಪಾರವನ್ನು ಕಲಿಯಲು ಬಯಸುತ್ತೇನೆ. ಏತನ್ಮಧ್ಯೆ ನೀವು ನನ್ನನ್ನು ಏಕೆ ಅನುಸರಿಸುತ್ತೀರಿ? ನಾನು ಕೆಲವು ಸಹಾಯವನ್ನು ಬಲವಾಗಿ ಬಳಸಿದ್ದೇನೆ ಮೀನುಗಾರ. ಹೌದು. ಆದ್ದರಿಂದ ರಾಜಕುಮಾರನು ಮೀನುಗಾರರೊಂದಿಗೆ ಹೋಗಿ ಮೀನುಗಾರಿಕೆಯ ವ್ಯಾಪಾರವನ್ನು ಕಲಿತನು. ಕೆಲವು ದಿನಗಳ ನಂತರ, ಕೆಲಸ ಮುಗಿದ ನಂತರ ಮೀನುಗಾರ ಹೇಳಿದ, ಈ ಬಲೆ ನನಗೆ ಮಾಂತ್ರಿಕನಿಂದ ನೀಡಲ್ಪಟ್ಟಿತ್ತು. ಇದರಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ನಿಮ್ಮ ಪಾವತಿಯಾಗಿ ಇದನ್ನು ನಿಮ್ಮೊಂದಿಗೆ ತೆಗೆದುಕೊಳ್ಳಿ. ತುಂಬಾ ಧನ್ಯವಾದಗಳು. ಮತ್ತು ಆದ್ದರಿಂದ ರಾಜಕುಮಾರ ತೆರಳಿದನು. ಅವನು ಹಸಿವಾಗಿದ್ದಾಗ ಅವನು ಮೀನು ಹಿಡಿಯುತ್ತಿದ್ದನು. ಅವನಿಗೆ ಹಣ ಬೇಕಾದಾಗ ಅವನು ಮೀನು ಮಾರಿದನು. ಮತ್ತು ಅವರು ಹೊಸ ರಾಜ್ಯವನ್ನು ತಲುಪಿದರು. ಅದರ ಅರಮನೆಯ ರಾತ್ರಿಯಲ್ಲಿ 1000 ಪ್ರಕಾಶಮಾನ ದೀಪಗಳಿಂದ ಹೊಳೆಯಿತು. ಅವನು ಅದರ ಬಗ್ಗೆ ದಾರಿಯಲ್ಲಿ ಕೇಳಿದನು. ನನ್ನ ಮನುಷ್ಯ, ನಾನು ಇಲ್ಲಿಗೆ ಹೊಸಬ. ಅರಮನೆಯನ್ನು ಏಕೆ ಅಲಂಕರಿಸಲಾಗಿದೆ ಎಂದು ದಯವಿಟ್ಟು ಹೇಳಿ, ದಯಮಾಡಿ ಹೇಳಿ. ಪ್ರತಿ ರಾತ್ರಿ ಅರಮನೆಯನ್ನು ಅಲಂಕರಿಸುತ್ತಾರೆ. ರಾಜನು ಹೆಮ್ಮೆಯ ತಂದೆಯಾಗಿ ನನ್ನ ರಾಜಕುಮಾರಿಯ ಸೌಂದರ್ಯವನ್ನು ಆಚರಿಸುತ್ತಾನೆ ಮತ್ತು ರಾಜನು ತನ್ನ ಮಗಳಿಗಿಂತ ಹೆಚ್ಚು ಹೊಳೆಯುವ ಮಹಿಳೆಗೆ ಸವಾಲು ಹಾಕುತ್ತಾನೆ. ಸೌಂದರ್ಯಕ್ಕೆ ಮಾತ್ರ ಏಕೆ ಒತ್ತು? ಇದು ಕೇವಲ ತಂದೆಯ ಹೆಮ್ಮೆ. ಆಯ್ತು. ರಾಜಕುಮಾರ ರಾಜನ ಆಸ್ಥಾನಕ್ಕೆ ಹೋದನು. ನಿಮ್ಮ ಶ್ರೇಷ್ಠತೆ, ಸೂರ್ಯನಂತೆ ಹೊಳೆಯುತ್ತಿರುವ ಕನ್ಯೆಯ ಬಗ್ಗೆ ನನಗೆ ತಿಳಿದಿದೆ. ಸೂರ್ಯನಂತೆ ಹೊಳೆಯುತ್ತಿರುವ ಕನ್ಯೆಯ ಬಗ್ಗೆ ನನಗೆ ತಿಳಿದಿದೆ. ತುಂಬ ಚೆನ್ನಾಗಿದೆ. ನಾನು ಸುಂದರ ಮತ್ತು ಪ್ರಕಾಶಮಾನ. ಅವಳು ಸೂರ್ಯನ ಬೆಳಕಿನಂತೆ. ನಾನು ಬರುವ ಮೊದಲು ಮತ್ತು ಸರ್ ಸಾಮರ್ಥ್ಯ. ನಿಮ್ಮ ರಾಜಕುಮಾರ ಸೂರ್ಯನಂತೆ ಬೆಳೆಯುತ್ತಿರುವ ಮೇಡಿನ ಬಗ್ಗೆ ನನಗೆ ತಿಳಿದಿದೆ. ಮೀನುಗಾರ, ನೀವು ದುರ್ಬಲರೇ. ಇಲ್ಲಿ ಕನಸು. ಹೌದು, ಚೆನ್ನಾಗಿದೆ. ಇದೊಂಚೂರು ಫಾಸ್ಟ್. ಆದ್ದರಿಂದ ರಾಜಕುಮಾರ ಮತ್ತೆ ಕಾಡಿಗೆ ಹೋದನು ಮತ್ತು ದೈತ್ಯ ಗುಹೆಗೆ ದಾರಿ ಕಂಡುಕೊಂಡನು. ಅವನು ಗುಹೆಯನ್ನು ಪ್ರವೇಶಿಸಿದನು. ಅವರು ಒಂದು ದೊಡ್ಡ ಹೋರಾಟವನ್ನು ಹೊಂದಿದರು. ಅವರು ಅವನನ್ನು ಬಲೆಗೆ ಸೆರೆ ಹಿಡಿದು ದೈತ್ಯನನ್ನು ಬಂಧಿಸಿದರು. ರಾಜಕುಮಾರ ರಾಜಕುಮಾರಿಯನ್ನು ಹಿಡಿದನು ಮತ್ತು ಇಬ್ಬರು ಗುಹೆಯಿಂದ ಹೊರಬಂದರು. ರಾಜಕುಮಾರನು ರಾಜಕುಮಾರಿಗೆ ರಾಜ ಮತ್ತು ಅವನ ಮಗಳ ಬಗ್ಗೆ ಎಲ್ಲವನ್ನೂ ಹೇಳಿದನು. ಆದ್ದರಿಂದ ಈಗ ನೀವು ನನ್ನ ಪಾರವಣಿಗ. ನಾವು ಈ ರಾಜಕುಮಾರನ್ನು ಹೊರತರಲು ಈ ಕಾರ್ಯಾಚರಣೆ ಹೋಗಬೇಕಾಗುತ್ತದೆ. ನನ್ನ ತಂದೆ ತನ್ನ ಸೌಂದರ್ಯವನ್ನು ಎಳೆದು ಸುಸ್ತಾಗಿದ್ದಳು. ಇಡೀ ಅರಮನೆಯನ್ನು ಅಲಂಕರಿಸಿದಾಗೆ ನೀವು ಬಂದು ನೋಡಲು ಸಾಧ್ಯವಿಲ್ಲ. ತುಂಬಾ ದುಃಖವಾಗಿದೆ. ಸರಿ, ನನಗೆ ಅರ್ಥವಾಯಿತು. ಚೆನ್ನಾಗಿದೆ, ಮಾಡೋಣ. ಆಯ್ತು. ಆದ್ದರಿಂದ ನೀವು ಮೊಲದ ವಿಷಯವನ್ನು ಮೊದಲು ಸಂಪೂರ್ಣ ಜಂಟಿ ಕಾಗುಣಿತವನ್ನು ಹೇಗೆ ಪಡೆಯುತ್ತೀರಿ? ಶಾಶ್ವತವಾಗಿ ಒಡೆಯಲು ನಾವು ಇಲ್ಲಿ ಯೋಚಿಸಬೇಕಾಗಿದೆ. ನಾನು ಚಿನ್ನದ ಮಂಜಿನ ಮೂಲಕ ನಡೆದರೆ ಅದು ಮುರಿಯಬಹುದು. ಮೊಲದಂತೆ ತಾಯಿಯಾಗಿ? ನನಗದು ಗೊತ್ತಿಲ್ಲ. ನಿಮಗೆ ಎಷ್ಟು ಸಮಯ ಇದೆ? ಆಗ ಅವರು ರಾಜ್ಯಕ್ಕೆ ಪ್ರವೇಶಿಸಿದರು. ನನ್ನ ಮಗಳಿಗಿಂತ ಸುಂದರಿ ಎಂದು ನೀವು ಹೇಳಿದೆ. ಏಕೆ ಸೇವಕಿ? ನಿಮ್ಮ ಶ್ರೇಷ್ಠತೆ, ಅವಳನ್ನು ಬಹಿರಂಗಪಡಿಸಲು ನಿಮ್ಮ ಖಜಾನೆಯಿಂದ ನನಗೆ ಉತ್ತಮ ಪ್ರಮಾಣದ ಚಿನ್ನದ ಮಂಜೂರಾಗಬೇಕು. ಹೊಳೆಯುವ ರಾಜಕುಮಾರಿಯನ್ನು ನೋಡಲು ರಾಜನು ತುಂಬಾ ಹತಾಶನಾಗಿದ್ದನು. ಆದ್ದರಿಂದ ಹೇಳಿದನು, ಅವನಿಗೆ ಚಿನ್ನದ ಧೂಳಿನ ಬಟ್ಟಲು ಪಡೆಯಿರಿ. ಧೂಳನ್ನು ಊದಲು ಪೈಪುಗಳಿಂದ ಹಾಕಬೇಕು. ಅದರಿಂದ ಇನ್ನೂ ಚಿನ್ನದ ಮಂಚಿನಂತೆ ಇರುತ್ತದೆ. ಇಂಜಿನಿಯರ್, ಹೋಗು ಹಾಗೆ ಎತ್ತುತ್ತಾನೆ. ಒಂದು ಗೋಲ್ಡನ್ ಮೇಜ್ಡ್. ಅದು ಪ್ರಸ್ತುತವಾಗಿ ಭಾಗವಾಗಿ ವಿಶ್ವದ ಅತ್ಯಂತ ಸುಂದರ ರಾಜಕುಮಾರಿಯರು. ನಿಮ್ಮ ಶ್ರೇಷ್ಠತೆ, ಅವನು ನಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದಾನೆ. ಅವನು ಮಾಡಿದರೆ ಅವನು ಅದನ್ನು ಪಾವತಿಸಬೇಕು. ಆದ್ದರಿಂದ ಚಿನ್ನದ ಧೂಳನ್ನು ಪೈಪ್ಗಳಲ್ಲಿ ತುಂಬಿಸಲಾಯಿತು ಮತ್ತು ಕಾವಲುಗಾರರು ಅದನ್ನು ಊದಿದರು. ಇದರಿಂದ ಧೂಳು ದಟ್ಟವಾದ ಚಿನ್ನದ ಮಂಜಿನಂತೆ ಏರಿತು. ಆಗ ರಾಜಕುಮಾರಿ ಬಂದಳು.
ಅವಳು ಚಿನ್ನದ ಮಂಜಿನಿಂದ ಹೊರನಡೆದಳು. ಅವಳು ಮೋಡಿ ಮಾಡುವಿಕೆ ಅಂತಿಮವಾಗಿ ಮುರಿದು ಹೋಯಿತು ಮತ್ತು ಇಡೀ ನ್ಯಾಯಾಲಯವು ಅವಳ ಅಗಾಧ ಸೌಂದರ್ಯದಿಂದ ಸಮ್ಮೋಹಗೊಂಡಿತು. ನನ್ನ ಮಹಿಳೆ, ನೀವು ನಿಜವಾಗಿಯೂ ಅತ್ಯಂತ ವಿಶ್ವದ ಸುಂದರವಾದ ಹೊಳೆಯುವ ಮಹಿಳೆ. ತಂದೆಯನ್ನು ನೋಡಿ, ಈಗ ದಯವಿಟ್ಟು ಎಲ್ಲರಿಗೂ ನನ್ನ ಸೌಂದರ್ಯದ ಬಗ್ಗೆ ವಿನೋದಪಡಿಸುವುದನ್ನು ನಿಲ್ಲಿಸಿ. ಕ್ಷಮಿಸಿ ನನ್ನ ಪ್ರಿಯೆ. ರಾಜಕುಮಾರನು ರಾಜನಿಗೆ ಎಲ್ಲವನ್ನೂ ಹೇಳಿದನು. ರಾಜನು ಅವರು ರಾಜಕುಮಾರನ ರಾಜ್ಯಕ್ಕೆ ಹಿಂತಿರುಗಲು ವ್ಯವಸ್ಥೆ ಮಾಡಿದನು. ಅಲ್ಲಿ ಅವರು ಮದುವೆಯಾಗಿ ಸಂತೋಷದಿಂದ ಬದುಕುತ್ತಿದ್ದರು. ದೈತ್ಯರು ಅವರಿಗೆ ಮತ್ತೊಂದು ತೊಂದರೆ ಕೊಡಲಿಲ್ಲ, ಆದರೆ ಅವರು ಮತ್ತೆ ತನ್ನ ಗುಹೆಯ ಬಳಿಗೆ ಹೋಗುವಂತೆ ಎಚ್ಚರಿಕೆ ವಹಿಸಿದರು. ಅಂತ್ಯ. ಮಾಂತ್ರಿಕ ಮುಖ. ಒಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ರೈತ ತನ್ನ 2 ಹೆಂಡತಿಯರೊಂದಿಗೆ ವಾಸಿಸುತ್ತಿದ್ದನು. ಅವನ ಮೊದಲ ಹೆಂಡತಿಯು ವಯಸ್ಸಿಗೆ ಕುರೂಪಿಯಾಗಿದ್ದಳು ಮತ್ತು ಅವನ ಇನ್ನೊಬ್ಬ ಸುಂದರ ಮಹಿಳೆಯನ್ನು ಮದುವೆಯಾದನು. ಅವನ ಮೊದಲ ಹೆಂಡತಿಯ ಹೆಸರು ಸ್ಟೆಲ್ಲಾ ಮತ್ತು ಎರಡನೆಯವಳ ಹೆಸರು ಬೆಲ್ಲಾ. ಎಲ್ಲವೂ ಸಾಮಾನ್ಯವಾಗಿತ್ತು. ವರ್ಷಗಳು ಮತ್ತು ವರ್ಷಗಳು ಕಳೆದವು. ನಂತರ ಆ ದಿನ ಬಂದು ಬೆಲ್ಲಾ ತನ್ನ ಸೌಂದರ್ಯದ ಬಗ್ಗೆ ತುಂಬಾ ಹೆಮ್ಮೆ ಪಟ್ಟಳು ಮತ್ತು ಅವಳು ಸ್ಟೆಲ್ಲಾಳೊಂದಿಗೆ ಬಹಳ ಸೊಕ್ಕಿನಿಂದ ಮತ್ತು ಕೆಟ್ಟದಾಗಿ ವರ್ತಿಸಲು ಪ್ರಾರಂಭಿಸಿದಳು. ನನ್ನ ಮೇಕಪ್ ಕಿಟ್ ಅನ್ನು ಯಾರು ಮುಟ್ಟಿದರು? ಏನಾಯಿತು ಅಕ್ಕ? ನಾನು ಅದನ್ನು ನಿನ್ನೆ ಬಳಸಿದ್ದೇನೆ. ನಿಮಗೆ ಇಷ್ಟವಿಲ್ಲದಿದ್ದರೆ ಇನ್ನು ಮುಂದೆ ನಾನು ಬಳಸುವುದಿಲ್ಲ. ಅದ್ಭುತ! ನೀನು ಭಿಕ್ಷುಗಳಾದರೂ ಕಳ್ಳಳೆಂದು ನಾನು ಭಾವಿಸಿದೆನು. 2 ಕಣ್ಣೀರು ಸ್ಟೆಲ್ಲಾಳ ಕೆನ್ನೆಯ ಮೇಲೆ ಜಾರಿತು. ಯಾಕೆ ನನ್ನನ್ನು ಕೀಟಲೆ ಮಾಡುತ್ತೀರಿ? ಬೆಲ್ಲಾ, ನಾನು ಭಿಕ್ಷುಗಳಲ್ಲ ಮತ್ತು ನಾನು ನಿನಗಿಂತ ದೊಡ್ಡವಳಾಗಿದ್ದೇನೆ. ಬೆಲ್ಲಾ ಕೋಪಗೊಂಡು ಹೇಳಿದಳು. ಏನು ಹೇಳಿದೆ? ನಾನ್ ಹೇಗೆ ಮಾಡಬಹುದು, ಏನು ಮಾಡಬಹುದು ಅಂತ ನೀನ್ ನೋಡ್ತೀಯಾ? ನಂತರ ಒಂದು ರಾತ್ರಿ, ಸ್ಟೆಲ್ಲಾ, ನೀವೇನ್ ಮಾಡ್ತಿದ್ದೀರಿ? ನೀವು ನನ್ನನ್ನು ಕರೆದಿದ್ರಾ? ಅಯ್ಯೋ, ನೀನಲ್ಲ. ನಾನು ಹೇಳಲು ಅರ್ಥ ಬೆಲ್ಲ. 2 ಹೆಸರುಗಳು ಹೋಲುತ್ತದೆ ಮತ್ತು ಹೆಚ್ಚಿನ ಸಮಯ ನಾನು ಗೊಂದಲಗೊಳಗಾಗುತ್ತೇನೆ. ಸ್ಟೆಲ್ಲಾ ಅಸಮಾಧಾನಗೊಂಡಳು. ಬೆಲ್ಲಾ ತನ್ನ ಕೋಣೆಯಲ್ಲಿ ಮೇಕಪ್ ಮಾಡುತ್ತಿದ್ದಾಳೆ. ನಿಮಗೆ ಯಾವ ಕೆಲಸ ಇದೆ ಹೇಳಿ, ನಿನಗಾಗಿ ಮಾಡುತ್ತೇನೆ ಎಂದಳು. ಓಹ್ ವಾವ್! ನಾನು ಸ್ವಲ್ಪ ಸಮಯದವರೆಗೆ ತಡವಾಗಿರುವುದನ್ನು ನೀವು ನೋಡಿದ್ದೀಯಾ? ಇನ್ನೂ ನನ್ನ ಬಗ್ಗೆ ಮಾತನಾಡಲು ಶುರು ಮಾಡಿದ್ದೀಯಾ? ಇಲ್ಲ ಬೆಲ್ಲಾ, ನಾನು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಲಿಲ್ಲ. ಹಾಗೇನಾ? ನಾನು ನನ್ನ ಕೆಲಸವನ್ನು ಅಪೂರ್ಣವಾಗಿ ಬಿಟ್ಟಿದ್ದೆ ಮತ್ತು ನನ್ನ ಮೇಕಪ್ ಮಾಡುವುದನ್ನು ನಿರತರಾಗಿದ್ದೆ. ಇದು ಕೆಟ್ಟ ಮಾತು ಅಲ್ಲವೇ? ಇಲ್ಲ ಬೆಲ್ಲಾ, ನೀನು ಏನಾದರೂ ತಪ್ಪಾಗಿ ಕೇಳಿರಬಹುದು. ಹೌದಾ? ತಪ್ಪಾಗಿ ಅರ್ಥ ಮಾಡಿಕೊಳ್ಳಲು ನಾನೇನು ಮೂರ್ಖಳಾ? ನಿಲ್ಲಿಸು ನಿನ್ನ ಮತ್ತವಾದ ಸೌಂದರ್ಯ, ನಿಲ್ಲಿಸು. ಸ್ಟೆಲ್ಲಾ ಅಡುಗೆ ಮನೆಯ ಕಡೆಗೆ ಹೋಗುತ್ತಾಳೆ. ಓಹ್ ಬೆಲ್ಲ, ನನ್ನ ಸುಂದರ ವೈಭವದ ಹೆಂಡತಿ, ನೀವು ಅವಳೊಂದಿಗೆ ಹೇಗೆ ಜಗಳಾಡುತ್ತಿದ್ದೀರಿ? ಆ ಕೊಳಕು ಮುಖವನ್ನು ನಿರ್ಲಕ್ಷಿಸಿ. ಈಗ ಎಚ್ಚರಿಕೆಯಿಂದ ಕೇಳಿ. ನಾಳೆ ಬೆಳಗ್ಗೆ ನಾನು ಕೆಲಸದ ನಿಮಿತ್ತ ಹತ್ತಿರದ ಹಳ್ಳಿಗೆ ಹೋಗುತ್ತಿದ್ದೇನೆ. ನಾನು ರಾತ್ರಿ ಹಿಂತಿರುಗುತ್ತೇನೆ. ನಾನು ಹೊರಡುವಾಗ ಖಾತ್ರಿ ಮಾಡಿಕೊಳ್ಳಿ, ನಾನು ಸ್ಟೆಲ್ಲಾಳ ಕೊಳಕು ಮುಖವನ್ನು ನೋಡಬಾರದು. ನೀವು ಅವಳನ್ನು ಏನಾದರೂ ಕೆಲಸದಲ್ಲಿ ತೊಡಗಿಸಿಕೊಳ್ಳಬೇಕು. ಅಲ್ಲಿನ ಜಾತ್ರೆಗೂ ಭೇಟಿ ನೀಡುತ್ತೇನೆ. ನಿನಗೇನು ಬೇಕು ಹೇಳು. ಓ ವಾವ್! ನನಗೆ ಚಿನ್ನಾಭರಣಗಳನ್ನು ಪಡೆಯಲು ಮರೆಯಬೇಡ. ಸ್ಟೆಲ್ಲಾ ಕೂಡ ಅಲ್ಲಿಗೆ ಬಂದಳು. ಆಗ ರೈತನು ಅವಳ ಕಡೆಗೆ ತಿರುಗಿ ಕೆರಳಿದ ಮುಖದಿಂದ ನೋಡಿದ. ಮತ್ತು ನಿಮಗೇನು ಬೇಕು? ಏನು ಬೇಡ, ನೀವು ಸುರಕ್ಷಿತವಾಗಿ ಬಂದ್ರೆ ಸಾಕು. ಅದೇ ನನಗೆ ತುಂಬಾನೇ ಮುಖ್ಯ. ಇದನ್ನು ಕೇಳಿ ಬೆಲ್ಲಾ ಕೋಪಗೊಂಡು ಅವಳಿಗೆ ಹೇಳಿದಳು. ಇನ್ನೂ ಕೋಪದಿಂದ, ಅಯ್ಯೋ, ಯಾವುದಕ್ಕೆ ಒಳ್ಳೆಯದು? ಇತರ ವ್ಯವಹಾರಗಳಲ್ಲಿ ಮಧ್ಯ ಪ್ರವೇಶಿಸುವುದನ್ನು ಬಿಟ್ಟು ಬಿಡು. ನಿನ್ನ ಕೆಲಸ ಸರಿಯಾಗಿ ಮಾಡಿ ಸಂಜೆಯೊಳಗೆ ಎಲ್ಲ ಕೆಲಸ ಮಾಡು. ಹೌದು ಬೆಲ್ಲಾ, ಸ್ಟೆಲ್ಲಾ ಕೆಟ್ಟದಾಗಿ ಭಾವಿಸಿದಳು ಮತ್ತು ಅವಳು ತನ್ನ ಕೆಲಸವನ್ನು ಮಾಡಲು ಹೊರಟಳು. ಕೆಲಸ ಮಾಡುವಾಗ ತನ್ನಷ್ಟಕ್ಕೆ ತಾನೇ ಯೋಚಿಸುತ್ತಾಳೆ, ನಾನು ಈ ಮನೆಯಿಂದ ಆದಷ್ಟು ಬೇಗ ಹೊರಡುವುದು ಉತ್ತಮ. ಸರಿ, ಇನ್ನು ಯಾರು ನನ್ನ ಬಗ್ಗೆ ಕಾಳಜಿ ವಹಿಸುವುದಿಲ್ಲ, ಹಾಗಾಗಿ ನಾನಿಲ್ಲೇಕೆ ಉಳಿಯಬೇಕು? ಆದರೆ ನಾನು ಎಲ್ಲಿಗೆ ಹೋಗಬೇಕು? ಈ ಪ್ರಪಂಚದಲ್ಲಿ ನನ್ನ ಗಂಡನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ಆದರೆ ಇಲ್ಲಿ ನನಗೆ ಉಸಿರುಗಟ್ಟಿದಂತೆ ಆಗುತ್ತಿದೆ. ನಾನು ಕಾಡಿಗೆ ಹೋಗಬೇಕು ಮತ್ತು ನನ್ನ ಉಳಿದ ಜೀವವನ್ನು ಅಲ್ಲೇ ಕಳೆಯಬೇಕು. ಕನಿಷ್ಠ ಅದರ ನಂತರ ಯಾರೂ ನನ್ನಿಂದ ತೊಂದರೆಗೊಳಗಾಗುವುದಿಲ್ಲ ಮತ್ತು ಅಲ್ಲಿ ಯಾರೂ ನನ್ನನ್ನು ಟೀಕಿಸುವುದಿಲ್ಲ. ಅದೇ ರಾತ್ರಿ ಸ್ಟೆಲ್ಲಾ ಮನೆಯಿಂದ ಹೊರಟು ಕಾಡಿನತ್ತ ನಡೆದಳು.
ಅವಳು ಸೂರ್ಯೋದಯವರೆಗೂ ನಡೆದಳು ಮತ್ತು ನಂತರ ಆಳವಾದ ಕಾಡಿನಲ್ಲಿ ಅವಳು ಹಳೆಯ ಮರವನ್ನು ನೋಡಿದಳು. ಮರದ ಸುತ್ತಲೂ ಅವಳು ಹಳೆಯ ಎಲೆಗಳ ರಾಶಿಯನ್ನು ನೋಡಿದಳು ಮತ್ತು ಅವಳು ಹೇಳಿದಳು, ಓ, ಈ ಮರದ ಸುತ್ತ ತುಂಬಾ ಕೊಳಕು. ಈ ಮರವು ಸ್ಪಷ್ಟವಾಗಿ ಉಸಿರಾಡುವಂತೆ ನಾನು ಮಾಡಬೇಕು. ಮತ್ತು ಅವಳು ಬೇಗನೆ ಸ್ವಚ್ಛಗೊಳಿಸುತ್ತಾಳೆ. ನನ್ನ ಮಗು, ನಾನು ಕಾಡಿಗೆ ಹೋಗಬೇಕು ಮತ್ತು ನನ್ನ ಉಳಿದ ಜೀವವನ್ನು ಅಲ್ಲೇ ಕಳೆಯಬೇಕು. ನೀನು ಒಳ್ಳೆಯ ಹೃದಯ ವ್ಯಕ್ತಿ. ಈಗ ಹಿಂತಿರುಗಿ ಮತ್ತು ನಿನ್ನ ಜೀವನವನ್ನು ಸಂಪೂರ್ಣವಾಗಿ ಜೀವಿಸು. ಆದ್ದರಿಂದ ಅವಳು ದಾರಿಯಲ್ಲಿ ಮುಂದುವರಿದಳು ಮತ್ತು ಬಾಳೆ ಮರವು ಅದರ ಹಣ್ಣುಗಳ ಭಾರದಿಂದ ಕೆಟ್ಟದಾಗಿ ಬಾಗಿದ್ದನ್ನು ನೋಡಿದಳು. ಓ, ಈ ಮರಕ್ಕೆ ಬೆಂಬಲ ಬೇಕು. ನಾನು ಹೇಗೆ ಸಹಾಯ ಮಾಡಬಹುದು? ಹೌದು, ಅದನ್ನು ಬೆಂಬಲಿಸಲು ನಾನು ಕೆಲವು ಕೋಲುಗಳನ್ನು ಬಳಸಬೇಕು. ಮತ್ತು ಅವಳು ಮಾಡಿದಳು. ಓ ವಾವ್, ಧನ್ಯವಾದಗಳು ಮಗು. ನೀನು ಈ ದಾರಿಯಲ್ಲಿ ಹೋಗಬೇಕು ಮತ್ತು ಅಲ್ಲಿ ನೀನು ಮಾಯಾ ಸರೋವರವನ್ನು ನೋಡುತ್ತೀಯಾ. ಒಮ್ಮೆ ಅದರಲ್ಲಿ ಮುಳುಗಿ ಏಳು, ನಿನ್ನ ಅದೃಷ್ಟ ಸಿಗುತ್ತದೆ. ಧನ್ಯವಾದಗಳು ಮರ. ಆದ್ದರಿಂದ ಅವಳು ದಾರಿಯಲ್ಲಿ ಮುಂದುವರಿದಳು ಮತ್ತು ಶೀಘ್ರದಲ್ಲಿ ಅವಳು ಮಾಂತ್ರಿಕ ಸರೋವರವನ್ನು ನೋಡಿದಳು ಮತ್ತು ಅವಳು ಅದರಲ್ಲಿ ಧುಮುಕಿ ದಡಕ್ಕೆ ಹಿಂತಿರುಗಿದ ತಕ್ಷಣ ಅವಳು ಯುವ ಮತ್ತು ಸುಂದರ ಕನ್ಯೆಯಾಗಿ ಬದಲಾದಳು. ಅವಳು ಸಂತೋಷ ಮತ್ತು ಕೃತಜ್ಞನಾಗಿದ್ದಳು ಮತ್ತು ಆದ್ದರಿಂದ ಅವಳು ಬಾಳೆ ಮರದ ಕಡೆಗೆ ಮತ್ತೆ ಮರಳಿದಳು. ನೀವು ದಯೆ ಮತ್ತು ಉತ್ತಮ ನಡತೆ ಹೊಂದಿದ್ದೀರಿ, ಅದಕ್ಕಾಗಿಯೇ ನೀವು ಇದಕ್ಕೆ ಅರ್ಹರು. ನನ್ನ ಒಂದು ಕೊಂಬೆಯನ್ನು ಮುರಿಯಿರಿ ಮತ್ತು ನಿಮಗೆ ಹಸಿವಾದಾಗ ಈ ಶಾಖೆಯು ನಿಮಗೆ ಬೇಕಾದ ರುಚಿಕರ ಆಹಾರ ಕೊಡುತ್ತದೆ. ಈಗ ನಿಮ್ಮ ಮನೆಗೆ ಹಿಂತಿರುಗಿ ಸಂತೋಷವಾಗಿ ಬಾಳು. ಧನ್ಯವಾದಗಳು ಮರ. ಅವಳು ಆ ಹಳೆಯ ಮರವನ್ನು ದಾಟಿದ ತಕ್ಷಣ ಅವನು ಅವಳನ್ನು ನಿಲ್ಲಿಸಿದಳು. ನನ್ನ ಮಗು, ನೀನು ಒಳ್ಳೆಯ ಹೃದಯ ವ್ಯಕ್ತಿ ಮತ್ತು ನೀನು ಈ ಮಾಂತ್ರಿಕ ಮಡಿಕೆಗೆ ಅರ್ಹಳು. ಇದನ್ನು ತೆಗೆದುಕೊಂಡು ನೀನು ಅದರೊಳಗೆ ಕೈ ಹಾಕಿದಾಗ ಮತ್ತು ಆಸೆಯಿಂದ ಅಮೂಲ್ಯವಾದ ಆಭರಣಗಳು ಮತ್ತು ಉತ್ತಮವಾದ ಬಟ್ಟೆಗಳು ಹೊರಬರುತ್ತವೆ. ಈಗ ಹಿಂತಿರುಗಿ ಮತ್ತು ನಿನ್ನ ಜೀವನವನ್ನು ಸಂಪೂರ್ಣವಾಗಿ ಜೀವಿಸು. ಶೀಘ್ರದಲ್ಲೇ ಸ್ಟೆಲ್ಲಾ ಮನೆಗೆ ಹಿಂತಿರುಗಿದಳು ಮತ್ತು ಬೆಲ್ಲ ಎಲ್ಲವನ್ನು ನೋಡಿದ ತಕ್ಷಣ ಹೇಳಿದಳು, ಇದನ್ನೆಲ್ಲ ಎಲ್ಲಿಂದ ಪಡೆದೆ ಮತ್ತು ನೀನು ಮತ್ತೆ ಯೌವನ ಮತ್ತು ಸುಂದರ ಆಗುವುದು ಹೇಗೆ? ಸ್ಟೆಲ್ಲಾ ಅವಳಿಗೆ ಎಲ್ಲವನ್ನೂ ಹೇಳಿದಳು. ಹಾಗಾದರೆ ಸಹೋದರಿ, ಇದು ಕಥೆ ಮತ್ತು ಈಗ ಇದು ನಮ್ಮದು. ಬಾ, ನಿನಗೆ ಬೇಕಾದುದನ್ನು ತೆಗೆದುಕೋ. ನಾನು ನಿನ್ನಂತೆ ಭಿಕ್ಷುಗಳಲ್ಲ. ಈಗ ನಾನೇ ಹೋಗುತ್ತೇನೆ ಮತ್ತು ನಾನೇ ಸಂಪಾದಿಸುತ್ತೇನೆ ನನಗಾಗಿ. ಮತ್ತೆ ಅವಳು ಕಾಡಿನೊಳಗೆ ಹೋದಳು. ಅಲ್ಲಿ ಆ ಹಳೆಯ ಮರವನ್ನು ನೋಡುತ್ತಾಳೆ. ಆದರೆ ಅವಳು ಅಲ್ಲಿ ನಿಲ್ಲಲಿಲ್ಲ. ಮತ್ತೆ ಅವಳು ಬಾಳೆ ಗಿಡದ ಬಳಿ ಹೋಗುತ್ತಾಳೆ. ಆ ನಂತರ ಅವಳು ಬಾಗಿದ ಮರವನ್ನು ನೋಡುತ್ತಾಳೆ. ಹೇ, ಮಾಂತ್ರಿಕ ಸರೋವರ ಎಲ್ಲಿದೆ? ನಾನು ನಿಜವಾಗೂ ನಿನಗೆ ಹೇಳುತ್ತೇನೆ, ಮೊದಲು ನನಗೆ ಹೆಲ್ಪ್ ಮಾಡು. ನಾನು ತುಂಬಾ ಬಾಗಿದ್ದೇನೆ. ಅದು ನನ್ನ ಸಮಸ್ಯೆಯಲ್ಲ. ನೀನು ನನಗೆ ಹೇಳು, ಮಾಂತ್ರಿಕ ಸರೋವರ ಎಲ್ಲಿದೆ ಎಂದು. ಮತ್ತು ಅವಳು ಕೊಟ್ಟ ದಾರಿಯ ಕಡೆಗೆ ಮುಂದುವರಿದಳು ಮತ್ತು ಮಾಯಾ ಸರೋವರಕ್ಕೆ ಕಂಡುಕೊಂಡಳು ಮತ್ತು ಅದರಲ್ಲಿ ಸ್ನಾನ ಮಾಡಿ ಮತ್ತು ಅವಳು ಮೊದಲಿಗಿಂತ ಹೆಚ್ಚು ಸುಂದರಳಾದಳು. ಆದರೆ ನಂತರ ಅವಳ ದುರಾಸೆ ಹೊಂದುತ್ತಾಳೆ ಮತ್ತು ಹೇಳಿದಳು, ಒಂದು ಆಳವಾದ ನನ್ನನ್ನು ಇಷ್ಟು ಸುಂದರವಾಗಿ ಪರಿವರ್ತಿಸಿದರೆ ನಾನು ಇನ್ನೊಂದನ್ನು ತೆಗೆದುಕೊಂಡರೆ ಏನಾಗುತ್ತದೆ? ಆದ್ದರಿಂದ ಅವಳು ಮತ್ತೆ ಅದ್ದುತ್ತಾಳೆ ಮತ್ತು ಈ ಬಾರಿ ಅವಳು ಯಾರೂ ಇಲ್ಲದಂತೆ ಕುರೂಪಿಯಾಗುತ್ತಾಳೆ ಮತ್ತು ಭಯದಿಂದ ಅವಳು ಪದೇ ಪದೇ ಹಲವಾರು ಬಾರಿ ಸ್ನಾನ ಮಾಡುತ್ತಾಳೆ. ಪ್ರತಿ ಬಾರಿಯೂ ಅವಳು ಮೊದಲಿಗಿಂತ ಕೊಳಕು ಮತ್ತು ವಯಸ್ಸಾದವಳಾಗೆ ಕಾಣುತ್ತಾಳೆ ಮತ್ತು ಶೀಘ್ರದಲ್ಲೇ ಅವಳು 100 ವರ್ಷ ವಯಸ್ಸಿನವಳಾಗಿ ಮತ್ತು ಮುಳುಗಿ ಸತ್ತಳು. ನಂತರ ರೈತ ಹಿಂದಿರುಗಿ ಒಮ್ಮೆ ಸ್ಟೆಲ್ಲಾಳನ್ನು ನೋಡಿದಾಗ ಮತ್ತು ಬೆಲ್ಲ ಇನ್ನು ಮುಂದೆ ತಮ್ಮದಾಗಿರಲಿಲ್ಲ ಎಂದು ನೋಡಿದರು. ಅವಳು ಹೋದದ್ದಕ್ಕೆ ಅವನಿಗೆ ತುಂಬಾ ಸಂತೋಷವಾಯಿತು ಮತ್ತು ಅವರು ನಂತರ ಎಂದಿಗೂ ನೆಮ್ಮದಿಯಾಗಿದ್ದರು. ಅಂತ್ಯ. ಕಿಂಗ್ ಗ್ರಿಸ್ಲಿ ಬಿಯರ್ಡ್. ಒಂದಾನೊಂದು ಕಾಲದಲ್ಲಿ ದೂರದ ರಾಜ್ಯದಲ್ಲಿ ಮೈಕಲ್ ಎಂಬ ರಾಜನಿಗೆ ಡೈನಾ ಎಂಬ ಮಗಳಿದ್ದಳು. ಅವಳು ಹೂವಿನಂತೆ ಸುಂದರವಾಗಿದ್ದಳು. ಆದರೆ ಅವಳು ತುಂಬಾ ಸ್ವಾರ್ಥಿಯಾಗಿದ್ದಳು ಮತ್ತು ತನಗೆ ಯಾವ ದಾಂಪತ್ಯವೂ ಸಾಕಾಗುವುದಿಲ್ಲ ಎಂದು ಅವಳು ಅನೇಕ ರಾಜಕುಮಾರರನ್ನು ಅಪಹಾಸ್ಯ ಮಾಡುತ್ತಿದ್ದಳು. ಅವಳನ್ನು ಮದುವೆಯಾಗೂ ಒಮ್ಮೆ ರಾಜ ಮೈಕಲ್ ದೊಡ್ಡ ಔತಣವನ್ನು ಮಾಡಿ ಎಲ್ಲ ಅರ್ಹರನ್ನು ಆಹ್ವಾನಿಸಿದನು.
ನಂತರ ರಾಜನ ಮಗಳನ್ನು ಅವರು ಬಳಿಗೆ ಕರೆದೊಯ್ದರು. ಆದರೆ ಎಲ್ಲರಿಗೂ ಅವಳು ಮಾಡಲು ಸ್ವಲ್ಪ ವಿರೋಧವಿತ್ತು. ಒಬ್ಬಳು ತುಂಬಾ ದಪ್ಪವಾಗಿದ್ದಳು, ಇನ್ನೊಬ್ಬಳು ತುಂಬಾ ಎತ್ತರವಾಗಿದ್ದಳು, ಮೂರನೆಯದು ತುಂಬಾ ಚಿಕ್ಕದಾಗಿತ್ತು, ನಾಲ್ಕನೆಯದು ತುಂಬಾ ತೆಳುವಾಗಿತ್ತು. ಆದ್ದರಿಂದ ಅವಳು ಎಲ್ಲರ ವಿರುದ್ಧ ಏನಾದರೂ ಹೇಳಬೇಕೆಂದು ಅವಳು ಹೊಂದಿದ್ದಳು. ಅಲ್ಲಿ ವಿಚಿತ್ರ ಗಡ್ಡವನ್ನು ಬೆಳೆಸಿದ ಒಬ್ಬ ರಾಜನನ್ನು ನಿಂದಿಸಿದಳು. ಅವನು ಗ್ರೀಸ್ಲಿ ಕರಡಿಯಂತೆ ಗಡ್ಡವನ್ನು ಹೊಂದಿದ್ದಾನೆ. ಈ ಸಮಯದಿಂದ ಅವರು ಕಿಂಗ್ ಗ್ರೀಸ್ಲಿ ಬಿಯರ್ಡ್ ಎಂಬ ಹೆಸರನ್ನು ಪಡೆದರು. ಆದರೆ ಹಳೆಯ ರಾಜ ತನ್ನ ಮಗಳು ಜನರನ್ನು ಅಪಹಾಸ್ಯ ಮಾಡುವುದನ್ನು ಬಿಟ್ಟು ಬೇರೇನೂ ಮಾಡಲಿಲ್ಲ ಮತ್ತು ಅಲ್ಲಿ ನೆರೆದಿದ್ದ ಎಲ್ಲಾ ದಾಳಿಕೋರರನ್ನು ದ್ವೇಷಿಸುತ್ತಿದ್ದನು. ತುಂಬಾ ಕೋಪಗೊಂಡನು ಮತ್ತು ತನ್ನ ಪತಿಗೆ ತನ್ನ ಮನೆ ಬಾಗಿಲಿಗೆ ಬಂದು ಮೊದಲ ಭಿಕ್ಷುಕನನ್ನು ಹೊಂದಬೇಕೆಂದು ಪ್ರತಿಜ್ಞೆ ಮಾಡಿದನು. ಕೆಲವು ದಿನಗಳ ನಂತರ ಒಬ್ಬ ಭಿಕ್ಷುಕನು ಕಿಟಕಿಯ ಕೆಳಗೆ ಹಾಡಿ ರಾಜನು ಬಂದು ಕೇಳಿದಾಗ ಅವನು ಹೇಳಿದ, ಅವನು ಮೇಲಕ್ಕೆ ಬರಲಿ. ಆದ್ದರಿಂದ ಭಿಕ್ಷುಕನು ತನ್ನ ಕೊಳಕು ಸುಸ್ತಾದ ಬಟ್ಟೆಗಳನ್ನು ಧರಿಸಿ ರಾಜ ಮತ್ತು ಅವನ ಮಗಳ ಮುಂದೆ ಹಾಡಿದನು. ಮತ್ತು ಅವನು ಕೊನೆಗೊಂಡಾಗ ಅವನು ಒಂದು ಸಣ್ಣ ಉಡುಗೊರೆಯನ್ನು ಕೇಳಿದಾಗ ರಾಜನು ಹೇಳಿದನು, ನಿಮ್ಮ ಹಾಡು ನನಗೆ ತುಂಬ ಸಂತೋಷವಾಗಿದೆ. ನಾನು ನನ್ನ ಮಗಳನ್ನು ನಿಮಗೆ ಹೆಂಡತಿಯಾಗಿ ಕೊಡುತ್ತೇನೆ. ಅವಳು ತನ್ನನ್ನು ಭಿಕ್ಷುಕನೊಂದಿಗೆ ಮದುವೆಯಾಗಲು ಬಿಡಬೇಕು ಎಂದಾಗ ರಾಜ ಹೇಳಿದ, ನಿನಗೆ ಮೊದಲು ಭಿಕ್ಷುಕನಿಗೆ ಕೊಡುತ್ತೇನೆಂದು ನಾನು ಪ್ರಮಾಣ ಮಾಡಿದ್ದೇನೆ ಮತ್ತು ನಾನು ಅದನ್ನು ಉಳಿಸಿಕೊಳ್ಳುತ್ತೇನೆ. ಭಿಕ್ಷುಕನು ಅವಳನ್ನು ಕೈಯಿಂದ ಹೊರಗೆ ಕರೆದೊಯ್ದನು ಮತ್ತು ಅವಳು ಅವನೊಂದಿಗೆ ಕಾಲ್ನಡಿಗೆಯಲ್ಲಿ ಹೋಗಬೇಕಾಯಿತು. ಅವರು, ಭಿಕ್ಷುಕಳಾದ ನೀನು ಇನ್ನು ಮುಂದೆ ನನ್ನ ಅರಮನೆಯಲ್ಲಿ ಉಳಿಯುವುದು ಸರಿಯಿಲ್ಲ. ನೀನು ನಿನ್ನ ಗಂಡನೊಂದಿಗೆ ಹೊರಟು ಹೋಗಬಹುದು. ಭಿಕ್ಷುಕನು ಅವಳನ್ನು ಕೈಯಿಂದ ಹೊರಗೆ ಕರೆದೊಯ್ದನು ಮತ್ತು ಅವಳು ಅವನೊಂದಿಗೆ ಕಾಲ್ನಡಿಗೆಯಲ್ಲಿ ಹೋಗಬೇಕಾಯಿತು. ಅವರು ದೊಡ್ಡ ಕಾಡಿಗೆ ಬಂದಾಗ ಅವಳು ಕೇಳಿದಳು, ಆ ಸುಂದರ ಕಾಡು ಯಾರಿಗೆ ಸೇರಿದೆ? ಇದು ಕಿಂಗ್ ಗ್ರಿಸ್ಲಿ ಬಿಯರ್ಡ್ಗೆ ಸೇರಿದೆ. ನೀವು ಅವನನ್ನು ತೆಗೆದುಕೊಂಡಿದ್ದೀರಿ, ಅದು ನಿಮ್ಮದಾಗುತ್ತಿತ್ತು. ಆ, ನಾನು ಎಂತಹ ದುರದೃಷ್ಟದ ಹುಡುಗಿ. ನಂತರ ಅವರು ಹುಲ್ಲುಗಾವಲಿಗೆ ಬಂದರು. ಈ ಸುಂದರವಾದ ಹುಲ್ಲುಗಾವಲು ಯಾರಿಗೆ ಸೇರಿದೆ? ಇದು ಕಿಂಗ್ ಗ್ರಿಸ್ಲಿ ಗಡ್ಡಕ್ಕೆ ಸೇರಿದ್ದು. ನೀವು ಇದನ್ನು ತೆಗೆದುಕೊಂಡಿದ್ದರೆ ಅದು ನಿಮ್ಮದಾಗುತ್ತಿತ್ತು. ನಾನು ಎಂತಹ ದುರದೃಷ್ಟದ ಹುಡುಗಿ. ನಂತರ ಅವರು ದೊಡ್ಡ ಪಟ್ಟಣಕ್ಕೆ ಬಂದರು. ಈ ಉತ್ತಮವಾದ ದೊಡ್ಡ ಪಟ್ಟಣವು ಯಾರಿಗೆ ಸೇರಿದೆ? ಇದು ಕಿಂಗ್ ಗ್ರಿಸ್ಲಿ ಗಡ್ಡಕ್ಕೆ ಸೇರಿದ್ದು. ನೀವು ಅವನನ್ನು ತೆಗೆದುಕೊಂಡಿದ್ದರೆ ಅದು ನಿಮ್ಮದಾಗುತ್ತಿತ್ತು. ನಾನು ಎಂತಹ ದುರದೃಷ್ಟದ ಹುಡುಗಿ. ಕೊನೆಗೆ ಅವರು ಒಂದು ಚಿಕ್ಕ ಗುಡಿಸಲಿಗೆ ಬಂದರು. ಅಯ್ಯೋ ಪುಣ್ಯಾತ್ಮ, ಈ ದರಿದ್ರ ಅಸಹ್ಯವಾದ ಗುಡಿಸಲು ಯಾರಿಗೆ ಸೇರಿದೆ? ಅದು ನನ್ನ ಮನೆ, ಅಲ್ಲಿ ನಾವು ಒಟ್ಟಿಗೆ ವಾಸಿಸುತ್ತೇವೆ. ಅವಳು ಗುಡಿಸಲಿನ ಕೆಳಗೆ ಹೋಗುತ್ತಾಳೆ. ಸೇವಕರು ಎಲ್ಲಿದ್ದಾರೆ? ಯಾವ ಸೇವಕರು? ಈಗ ನಿನ್ನ ಹೆಂಡತಿ. ನನ್ನ ಭೋಜನವನ್ನು ಮಾಡಿ ನಾನು ತುಂಬ ದಣಿದಿದ್ದೇನೆ. ಆದರೆ ನಾನು ನಿನ್ನ ಸೇವಕಿ. ಹೌದು. ಆದರೆ ಡೈನಾ ಅಡುಗೆಯ ಬಗ್ಗೆ ಏನೂ ತಿಳಿದಿರಲಿಲ್ಲ ಮತ್ತು ಭಿಕ್ಷುಕನು ತಾನೇ ಊಟವನ್ನು ಮಾಡಬೇಕಾಗಿತ್ತು. ನಂತರ ಅವರು ಮಲಗಲು ಹೋದರು. ಆದರೆ ಅವನು ಅವಳನ್ನು ಬೆಳಿಗ್ಗೆ ಬೇಗನೆ ಎದ್ದೇಳಲು ಒತ್ತಾಯಿಸಿದನು. ಕೆಲವು ದಿನಗಳ ನಂತರ ಅವರು ಇದೇ ರೀತಿ ವಾಸಿಸುತ್ತಿದ್ದರು. ಹೆಂಡತಿ, ನಾವು ಇನ್ನು ಮುಂದೆ ಏನನ್ನು ಗಳಿಸದೆ ಮುಂದುವರಿಯಲು ಸಾಧ್ಯವಿಲ್ಲ. ನಾವು ಮಣ್ಣಿನ ಮಡಿಕೆಗಳನ್ನು ಮಾರಾಟ ಮಾಡಲು ಪ್ರಯತ್ನಿಸುತ್ತೇವೆ. ನೀವು ಮಾರುಕಟ್ಟೆಯಲ್ಲಿ ಕುಳಿತು ಮಡಿಕೆಗಳನ್ನು ಮಾರಾಟ ಮಾಡಬೇಕು. ನನ್ನ ತಂದೆಯ ರಾಜ್ಯದಿಂದ ಯಾರಾದರೂ ಮಾರುಕಟ್ಟೆಗೆ ಬಂದು ನಾನು ಅಲ್ಲಿ ಕುಳಿತು ಮಾರಾಟ ಮಾಡುವುದನ್ನು ನೋಡಿದರೆ ನಾನು ಏನು ಮಾಡಲಿ? ಅವರು ನನ್ನನ್ನು ಅಣಕಿಸುತ್ತಾರೆ. ಆದರೆ ಭಿಕ್ಷುಕನಿಗೆ ಅವಳ ಮಾತು ಕೇಳುವ ಮೂಡಿರಲಿಲ್ಲ. ಮರುದಿನ ಅವಳು ಮಾರುಕಟ್ಟೆಯ ಮೂಲೆಯಲ್ಲಿ ಕುಳಿತಳು. ಆದರೆ ಇದ್ದಕ್ಕಿದ್ದಂತೆ ಕುಡಿದ ಕುದುರೆ ಸವಾರನು ಬಂದನು ಮತ್ತು ಅವನು ಮಡಕೆಗಳ ಮೂಲಕ ಸವಾರಿ ಮಾಡಿದನು. ಇದರಿಂದ ಅವರೆಲ್ಲರೂ 1000 ಬಿಟ್ಗಳಾಗಿ ಮುರಿದು ಏನು ಮಾಡಬೇಕೆಂದು ಅಳಲು ಪ್ರಾರಂಭಿಸಿದರು. ಮನೆಗೆ ಓಡಿ ಬಂದು ಭಿಕ್ಷುಕನಿಗೆ ತನ್ನ ದುರದೃಷ್ಟವನ್ನು ಹೇಳಿದಳು. ಈಗ ಅಳಬೇಡ, ನೀನು ಯಾವುದೇ ಕೆಲಸ ಮಾಡಲಾರೆ ಎಂದು ನಾನು ನೋಡುತ್ತೇನೆ. ಹಾಗಾಗಿ ನಾನು ನಮ್ಮ ರಾಜನ ಅರಮನೆಗೆ ಹೋಗಿದ್ದೆ ಮತ್ತು ಅವರಿಗೆ ಅಡುಗೆ ಸೇವಕಿಗೂ ಸ್ಥಳವಿದೆ ಎಂಬ ಕೇಳಿದೆ ಮತ್ತು ಅವರು ನಿಮ್ಮನ್ನು ಕರೆದುಕೊಂಡು ಹೋಗುವುದಾಗಿ ಭರವಸೆ ನೀಡಿದ್ದಾರೆ. ಡೈನಾ ಈಗ ಸೇವಕಿಯಾಗಿದ್ದಳು ಮತ್ತು ಅತ್ಯಂತ ಕೊಳಕು ಕೆಲಸವನ್ನು ಮಾಡುತ್ತಿದ್ದಳು. ಅವಳು 2 ಜೇಬಿನಲ್ಲಿ ಅವಳು ಸ್ವಲ್ಪ ಜಾರನ್ನು ಜೋಡಿಸಿದಳು. ಅದರಲ್ಲಿ ಅವಳು ಉಳಿದ ವಸ್ತುಗಳನ್ನು ಮನೆಗೆ ತೆಗೆದುಕೊಂಡು ಹೋದಳು ಮತ್ತು ಅದರ ಮೇಲೆ ಅವರು ವಾಸಿಸುತ್ತಿದ್ದರು.
ರಾಜನ ಹಿರಿಯ ಮಗನ ವಿವಾಹವನ್ನು ಆಚರಿಸಬೇಕೆಂದು ಅದು ಸಂಭವಿಸಿತು. ಆದ್ದರಿಂದ ಬಡ ರಾಜಕುಮಾರಿ ರಾಜನ ನ್ಯಾಯಾಲಯಕ್ಕೆ ಹೋಗಿ ತನ್ನನ್ನು ನೋಡಲು ಬಾಗಿಲಿನ ಬಳಿಗೆ ಬಂದಳು. ಒಳಗೆ ಮತ್ತು ಹೊರಗೆ ತೆಗೆದುಕೊಂಡು ಹೋಗುತ್ತಿದ್ದ ರುಚಿಕರವಾದ ಭಕ್ಷ್ಯಗಳು ವಾಸನೆಯು ಅವಳನ್ನು ತಲುಪಿತು ಮತ್ತು ಆಗಾಗ ಸೇವಕರು ಅವಳಿಗೆ ಕೆಲವು ತುಂಡುಗಳನ್ನು ಎಸೆದರು. ಆಗ ರಾಜನ ಮಗ ಪ್ರವೇಶಿಸಿದನು ಮತ್ತು ಅವನು ಬಾಗಿಲಿನ ಬಳಿ ನಿಂತಿರುವ ಸುಂದರ ಮಹಿಳೆಯನ್ನು ನೋಡಿದಾಗ ಅವನು ಅವಳನ್ನು ಕೈಯಿಂದ ಹಿಡಿದು ಅವಳೊಂದಿಗೆ ನೃತ್ಯ ಮಾಡುತ್ತಿದ್ದನು. ಆದರೆ ಅವಳು ನಿರಾಕರಿಸಿದಳು ಮತ್ತು ಭಯದಿಂದ ಕುಗ್ಗಿದಳು, ಏಕೆಂದರೆ ಅದು ಕಿಂಗ್ ಗ್ರೀಸ್ಲಿ ಬಿಯರ್ಡ್ ಎಂದು ಅವಳು ನೋಡಿದಳು. ಅವಳು ಓಡಿಸಿದ ಸೂಟರ್ ಅವಳ ಹೋರಾಟವು ಯಾವುದೇ ಪ್ರಯೋಜನವಾಗಲಿಲ್ಲ. ಅವನು ಅವಳನ್ನು ನ್ಯಾಯಾಲಯದ ಕೋಣೆಗೆ ಕರೆದೊಯ್ದನು. ಆದರೆ ಅವಳ ಜೇಬುಗಳನ್ನು ನೇತು ಹಾಕಿದ ದಾರವು ಮುರಿದು ಮಡಕೆಗಳು ಬಿದ್ದವು ಮತ್ತು ಉಳಿದವುಗಳು ಚೆಲ್ಲಾಪಿಲ್ಲಿಯಾದವು. ಅವಳು ತುಂಬಾ ನಾಚಿಕೆಯಿಂದ ಅವಳು ಬಾಗಿಲಿಗೆ ಹಾರಿದಳು. ಅವಳು ಬಾಗಿಲ ಬಳಿ ಹೋಗಿ ಓಡಿ ಹೋಗುತ್ತಿದ್ದಳು. ಆದರೆ ಮೆಟ್ಟಿಲುಗಳ ಬಳಿ ರಾಜಕುಮಾರ ಅವಳನ್ನು ಹಿಡಿದನು ಮತ್ತು ಪ್ರೀತಿಯಿಂದ ಹೇಳಿದನು, ಹೆದರಬೇಡ, ನಾನು ಭಿಕ್ಷುಕ ಮತ್ತು ಕುದುರೆ ಸವಾರ. ನಿನ್ನ ಮೇಲಿನ ಪ್ರೀತಿಗಾಗಿ ನಾನು ವೇಷ ಹಾಕಿದ್ದೇನೆ. ನಿನ್ನನ್ನು ವಿನಮ್ರಗೊಳಿಸಲು ಇದೆಲ್ಲ ಮಾಡಿದ್ದೇನೆ. ನಂತರ ಅವಳು ಅಳಲು ಪ್ರಾರಂಭಿಸಿ ಹೀಗೆ ಹೇಳಿದಳು, ನಾನು ನಿನ್ನ ಹೆಂಡತಿಯಾಗಲು ಯೋಗ್ಯಳಲ್ಲ. ಆರಾಮವಾಗಿರಿ, ಕೆಟ್ಟ ದಿನಗಳು ಕಳೆದವು. ಈಗ ನಾವು ನಮ್ಮ ಮದುವೆಯನ್ನು ಆಚರಿಸೋಣ. ನಂತರ ಸೇವಕಿಯರು ಬಂದು ಅವಳಿಗೆ ಅತ್ಯಂತ ಅದ್ಭುತವಾದ ಬಟ್ಟೆಯನ್ನು ಹಾಕಿ ಮತ್ತು ಅವಳ ತಂದೆ ಮತ್ತು ಅವನು ಇಡೀ ನ್ಯಾಯಾಲಯವು ಕಿಂಗ್ ಗ್ರೀಸ್ಲಿ ಬಿಯರ್ಡ್ನೊಂದಿಗೆ ಅವಳು ಮದುವೆಯಲ್ಲಿ ಸಂತೋಷವನ್ನು ಬಯಸಿತು. ನಂತರ ಅವರು ಎಂದೆಂದಿಗೂ ಸಂತೋಷದಿಂದ ಬದುಕಿದರು. ಅಂತ್ಯ. ಹಲ್ಲುರಹಿತ ಮೃಗ. ಈ ಕಥೆಯು ಪ್ರಾಚೀನ ಕಾಲದ್ದು. ಅಂದು ಮಾನವ ನಾಯಿಗಳನ್ನು ನಂಬುತ್ತಿರಲಿಲ್ಲ ಮತ್ತು ಕೇವಲ ಅವುಗಳನ್ನು ಭದ್ರತಾ ಉದ್ದೇಶಕ್ಕಾಗಿ ಬಳಸುತ್ತಿದ್ದರು. ನಾಯಿಗಳಿಗೆ ವಯಸ್ಸಾದಂತೆ ಪ್ರಯೋಜನಕ್ಕೆ ಬಾರದಾಗಿತ್ತು. ಆದ್ದರಿಂದ ಮನುಷ್ಯ ಅವುಗಳನ್ನು ಕಾಡು ಪಾಲು ಮಾಡುತ್ತಿದ್ದ, ಹಾಗೆಯೇ ಬಿಟ್ಟು ಬರುತ್ತಿದ್ದ. ಒಬ್ಬ ರೈತ ಒಮ್ಮೆ ಲಿಯೋನಾರ್ಡೋ ಎಂಬ ನಿಷ್ಠಾವಂತ ನಾಯಿಯನ್ನು ಸಾಕಿದ್ದ. ಅದಕ್ಕೆ ವಯಸ್ಸಾದ ಕಾರಣ ಅದರ ಹಲ್ಲುಗಳು ಉದುರಿ ಹೋಗಿತ್ತು. ಆದ್ದರಿಂದ ಆ ನಾಯಿ ಯಾವುದೇ ಪ್ರಯೋಜನಕ್ಕೂ ಬರ್ತಾ ಇರಲಿಲ್ಲ. ಒಂದು ದಿನ ರೈತ ತನ್ನ ಹೆಂಡತಿ ಜೊತೆ ಮನೆ ಬಾಗಿಲ ಮುಂದೆ ನಿಂತು ಹೇಳ್ತಾನೆ, ನಾಳೆ ನಾನು ಲಿಯೋನಾರ್ಡೋವನ್ನು ಕಾಡಿಗೆ ಕರೆದೊಯ್ಯಲು ಯೋಚಿಸುತ್ತಿದ್ದೇನೆ, ಏಕೆಂದರೆ ಇನ್ನು ಮುಂದೆ ಅವನು ಯಾವುದೇ ಪ್ರಯೋಜನಕ್ಕಿಲ್ಲ. ನಿಷ್ಠಾವಂತ ಪ್ರಾಣಿಯ ಬಗ್ಗೆ ಕರುಣೆ ತೋರಿಸಿ ಅವನ ಹೆಂಡತಿ ಹೇಳ್ತಾಳೆ, ಇಷ್ಟು ದಿನ ಈ ನಾಯಿ ನಮಗಾಗಿ ಎಷ್ಟು ಶ್ರಮ ವಹಿಸಿದೆ, ಅದಕ್ಕಾಗಿ ನಾವು ಸರಿಯಾದ ಪ್ರತಿಫಲ ಕೊಡಬೇಕು. ಏನು, ನೀನು ತುಂಬಾ ಸ್ಮಾರ್ಟ್ ಅಲ್ಲ. ಅವನ ಬಾಯಲ್ಲಿ ಒಂದಲ್ಲೂ ಉಳಿದಿಲ್ಲ. ಆದ್ರಿಂದ ಜಗತ್ತಲ್ಲಿ ಒಬ್ಬ ಕಳ್ಳನವನು ಹೆದರೋದಿಲ್ಲ. ಆದ್ರಿಂದ ಈಗ ಅವನು ಹೊರಟೋಗ್ಬೋದು. ಅವನು ನಮಗೆ ಸೇವೆ ಸಲ್ಲಿಸಿದ್ದಾನೆ, ಒಳ್ಳೆಯದು. ಅದಕ್ಕಾಗಿ ಅವನು ಉತ್ತಮ ಆಹಾರವನ್ನು ಸೇವಿಸಿದ್ದಾನೆ. ಬೆನ್ನು ಚಾಚಿ ಬಿಸಿಲಿನಲ್ಲಿ ಮಲಗಿದ್ದ ಬಡನಾಯಿ ಎಲ್ಲವನ್ನೂ ಕೇಳಿಸ್ಕೊಳ್ಳುತ್ತೆ. ನಾಳೆ ಅವನು ಕೊನೆ ದಿನ ಅಂತ ಬೇಜಾರು ಮಾಡ್ಕೊಳ್ಳುತ್ತೆ. ನಾಯಿಗೆ ಒಬ್ಬ ಪ್ರಾಣ ಸ್ನೇಹಿತ ಇದ್ದ, ತೋಳ. ರಾತ್ರಿ ತೋಳವನ್ನ ಭೇಟಿ ಮಾಡೋದಕ್ಕೆ ಕಾಡಿನ ಒಳಗಡೆ ಹೋಗುತ್ತೆ. ತನ್ನ ಭವಿಷ್ಯದ ಬಗ್ಗೆ ಹೇಳ್ತಾ ನೊಂದ್ಕೊಳ್ಳುತ್ತೆ. ತೋಳ ಹೇಳುತ್ತೆ, ನಿಶ್ಚಿಂತೆ ಎಂದಿರಿ, ನಿಮ್ಮ ತೊಂದರೆ ಅಂತ ನಾನು ನಿಮಗೆ ಸಹಾಯ ಮಾಡುತ್ತೇನೆ. ನಾನು ಒಂದು ಯೋಚಿಸಿದ್ದೇನೆ. ನಾಳೆ ಮುಂಜಾನೆ ನಿಮ್ಮ ಯಜಮಾನ ತನ್ನ ಹೆಂಡತಿಯೊಂದಿಗೆ ಹುಲ್ಲು ತಯಾರಿಸಲು ಹೋಗುತ್ತಿದ್ದಾನೆ ಮತ್ತು ಅವನ ತಮ್ಮ ಪುಟ್ಟ ಮಗುವನ್ನು ಅವನೊಂದಿಗೆ ಕರೆದುಕೊಂಡು ಹೋಗುತ್ತಾನೆ, ಏಕೆಂದರೆ ಮನೆಯಲ್ಲಿ ಯಾರನ್ನೂ ಬಿಡುವುದಿಲ್ಲ. ಕೆಲಸದ ಸಮಯದಲ್ಲಿ ಪೋಷಕರು ಮಗುವನ್ನು ನೆರಳಲ್ಲಿ ಅಡಿಯಲ್ಲಿ ಇಡಬೇಕಾಗುತ್ತದೆ. ನೀವು ಚಿಕ್ಕವನನ್ನು ಕಾಪಾಡಲು ಹೋಗುತ್ತಿರುವಂತೆಯೇ ನೀವು ಅಲ್ಲಿಯೇ ಇರಿ. ನಂತರ ನಾನು ಕಾಡಿನಿಂದ ಹೊರಬಂದು ಮಗುವನ್ನು ಕೊಂಡೊಯ್ಯುತ್ತೇನೆ. ನೀವು ಮಗುವಿಂದ ನನ್ನನ್ನು ದೂರ ಇಡುವಂತೆ ನನ್ನ ಹಿಂದೆ ವೇಗವಾಗಿ ಧಾವಿಸಬೇಕು. ನಾನು ನಿಮಗೆ ಮಗುವನ್ನು ಹಿಂದಿರುಗಿಸುತ್ತೇನೆ ಮತ್ತು ನೀವು ಮತ್ತೆ ಅದರ ಹೆತ್ತವರ ಬಳಿಗೆ ಕರೆದೊಯ್ಯುತ್ತೀರಿ. ನಾನು ಅದನ್ನು ಮಾಡುತ್ತಿದ್ದರೆ ನೀವು ಉಳಿಸಿದ್ದೀರಿ ಎಂದು ಯೋಚಿಸಿ, ಮತ್ತೆ ನಿಮಗೆ ಯಾವುದೇ ಹಾನಿ ಮಾಡುವುದಿಲ್ಲ. ತುಂಬಾ ಕೃತಜ್ಞತರಾಗಿರುತ್ತೀರಿ. ನಿಮಗೆ ಯಾವುದೇ ಹಾನಿ ಮಾಡಲು ತುಂಬಾ ಕೃತಜ್ಞತರಾಗಿರುತ್ತೀರಿ. ಈ ಉಪಾಯ ನಾಯಿಗೆ ಒಪ್ಪಿಗೆ ಆಗತ್ತೆ. ಮತ್ತೆ ಅದನ್ನ ವ್ಯವಸ್ಥಿತವಾಗಿ ನಡೆಸೋದಕ್ಕೆ ಪ್ರಾರಂಭಿಸುತ್ತೆ. ತೋಳ ರೈತನ ಮಗುವನ್ನ ಎತ್ಕೊಂಡು ಮೈದಾನ ತುಂಬಾ ಓಡಾಡಿಸುವಾಗ ಲಿಯೋನಾರ್ಡೋ ಅದನ್ನ ಮರಳಿ ವಾಪಸ್ ಮನೆಗೆ ತರ್ತಾನೆ. ಇದನ್ನ ನೋಡಿದಂತ ರೈತನಿಗೆ ತುಂಬಾ ಸಂತೋಷ ಆಗತ್ತೆ. ಮತ್ತೆ ಅದರ ಬೆನ್ಸವರ್ತ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾನೆ. ನಿಮಗೇನು ಹಾನಿಯಾಗದು. ನೀವು ಬದುಕಿರೋವರೆಗೂ ನನ್ನ ಆಹಾರವನ್ನು ಹಾಯಾಗಿ ತಿನ್ನಬಹುದು. ರೈತ ಹೆಂಡತಿಗೆ ಹೇಳ್ತಾನೆ,
ಒಮ್ಮೆ ಮನೆಗೆ ಹೋಗಿ ಲಿಯೋನಾರ್ಡೋಗೆ ಸ್ವಲ್ಪ ಬ್ರೆಡ್ ಸೂಪ್ ಮಾಡಿ ಅವನನ್ನು ಕಟ್ಟಬೇಕಾಗಿಲ್ಲ. ಅವನ ಹಾಸಿಗೆ ದಿಂಬನ್ನು ಹೊರಗೆ ತರುತ್ತೇನೆ, ಅವನಿಗೆ ಮಲಗಲು ಸಹಾಯವಾಗುತ್ತದೆ. ಆ ದಿನದಿಂದ ಲಿಯೋನಾರ್ಡೋ ಮನೇಲೇ ಇರ್ಲಿ ಅಂತ ಎಲ್ಲರೂ ನಿರ್ಧಾರ ಮಾಡ್ತಾರೆ. ಸ್ವಲ್ಪ ಸಮಯದ ನಂತರ ತೋಳ ಅವನನ್ನ ಭೇಟಿ ಮಾಡೋದಕ್ಕೆ ಬರುತ್ತೆ. ಎಲ್ಲವೂ ಯಶಸ್ವಿಯಾಗಿ ನಡೀತು ಅಂತ ಸಂತೋಷ ಪಡ್ತಾರೆ. ನಾನು ನಿಮಗೆ ಮಾಡಿರೋ ಉಪಕಾರವನ್ನು ಹಿಂದಿರುಗಿಸಲು ನಿಮ್ಮ ಯಜಮಾನನ ಕುರಿಯಲ್ಲಿ ಒಂದನ್ನು ಒಯ್ಯುತ್ತೇನೆ. ಆಗ ನೀವು ಕಣ್ಣು ಮುಚ್ಚಿಕೊಂಡಿರಬೇಕು. ಹಾಗೆ ಮಾಡಬೇಡಿ. ನಾನು ನನ್ನ ಯಜಮಾನನಿಗೆ ಮೋಸ ಮಾಡುವುದಿಲ್ಲ. ನಾನು ಇದನ್ನು ಒಪ್ಪಲು ಸಾಧ್ಯವಿಲ್ಲ. ಲಿಯೋನಾರ್ಡೋ ಮಾತು ತಮಾಷೆ ಇರಬೇಕು ಅಂತ ತೋಳ ಭಾವಿಸುತ್ತೆ. ಆದ್ರಿಂದ ಒಂದು ರಾತ್ರಿ ತೆವಳುತ್ತಾ ಮನೆ ಹತ್ರ ಬಂದು ರಾತ್ರಿ ಕುರಿಗಳನ್ನ ತೆಗೆದುಕೊಂಡು ಹೋಗ್ತಾ ಇರತ್ತೆ. ನಿಷ್ಠಾವಂತ ಲಿಯೋನಾರ್ಡೋ ಮೊದಲೇ ತೋಳದ ಯೋಜನೆಯನ್ನ ರೈತನಿಗೆ ಹೇಳಿರತ್ತೆ. ಇದನ್ ತಿಳ್ಕೊಂಡಂತ ರೈತ ತನ್ನ ಕುರಿಗಳನ್ನ ಜೋಪಾನ ಮಾಡಿ ತೋಳವನ್ನ ಅದರಿಂದ ಬಚಾವ್ ಮಾಡ್ತಾನೆ. ನೀನು ಕೃತಜ್ಞಹೀನ ಪ್ರಾಣಿ, ನೀನು ಇದಕ್ಕೆ ಪಾವತಿಸಬೇಕು. ಮರುದಿನ ಬೆಳಗ್ಗೆ ತೋಳ ಕಾಡು ಹಂದಿನ ನಾಯಿ ಹತ್ರ ಕಳಿಸುತ್ತೆ. ರಾಜಿಗಾಗಿ ಒಪ್ಪಂದಕ್ಕೆ ಕರೆಯುತ್ತೆ. ತೋಳ ಮತ್ತು ನಾಯಿ ನಡುವೆ ಆದಂತಹ ಜಗಳವನ್ನ ಸರಿಪಡಿಸೋದಿಕ್ಕೋಸ್ಕರ ಮಾಡಬೇಕು ಅಂತ ತೀರ್ಮಾನ ಮಾಡುತ್ತೆ. ಲಿಯೋನಾರ್ಡೋಗೆ ಬೆಕ್ಕನ ಹೊರತು ಇನ್ಯಾವ ಸ್ನೇಹಿತರು ಇರಲಿಲ್ಲ. ಅದು 3 ಕಾಲಿನ ಬೆಕ್ಕು. ಬಡ ಬೆಕ್ಕು ಕುಂಟುತ್ತಾ ಬರುತ್ತೆ. ಅದಲ್ಲದೆ ತನ್ನ ಬಾಲವನ್ನ ಗಾಳಿಯಲ್ಲಿ ತೇಲಿಸ್ತಾ ಇರತ್ತೆ. ತೋಳ ಮತ್ತೆ ಅವನ ಸ್ನೇಹಿತ ಈಗಾಗಲೇ ನೇಮಕ ಆಗಿರೋಂಥ ಸ್ಥಳಕ್ಕೆ ಬಂದಿದ್ರು. ಆದರೆ ಅವ್ರ ಶತ್ರುಗಳು ಬರ್ತಿರೋದನ್ನ ನೋಡಿ ಅವ್ರಿಗೆ ಆಶ್ಚರ್ಯ ಆಗತ್ತೆ. ಕೈಲಿ ಕತ್ತಿ ಹಿಡ್ಕೊಂಡು ಬರ್ತಿರ್ಬೋದು ಅಂತ. ಏಕೆಂದ್ರೆ ಬೆಕ್ಕಿನ ಬಾಲ ಮೇಲಕ್ಕೆ ಚಾಚಿತ್ತು, ಅದನ್ನ ಕತ್ತಿ ಅಂತ ಕಲ್ಪಿಸ್ಕೊಂಡಿದ್ರು. ಪ್ರತಿ ಬಾರಿ ಬಡ ಬೆಕ್ಕು ಕುಂಟುತ್ತಾ ಬರೋದನ್ನ ನೋಡಿ ಅವರು ಕಲ್ಲುಗಳನ್ನ ಎತ್ಕೋತಿರ್ಬೋದು ಅಂತ ಹೆದರುತ್ತಾರೆ. ಭಯಪಟ್ಟು ಕಾಡು ಹಂದಿ ಪೊದೆ ಒಳಗಡೆ ನುಗ್ಗಿದ್ರೆ ತೋಳ ಮರದ ಮೇಲೆ ಹತ್ತಿ ಕುಂತಿರತ್ತೆ. ನಾಯಿ ಮತ್ತೆ ಬೆಕ್ಕು ಆ ಜಾಗಕ್ಕೆ ಬಂದಾಗ ಯಾಕೆ ಯಾರು ಕಾಣ್ತಿಲ್ಲ ಅಂತ ಆಶ್ಚರ್ಯ ಪಡ್ತಾರೆ. ಕಾಡು ಹಂದಿ ಸಂಪೂರ್ಣವಾಗಿ ಮರೆ ಮಾಚೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಅದರ ಒಂದು ಕಿವಿ ಬೆಕ್ಕಿಗೆ ಕಾಣಿಸ್ತು. ಬೆಕ್ಕು ಜಾಗರೂಕತೆಯಿಂದ ನೋಡ್ತಾ ಹಂದಿ ಕಿವಿನ ತಿರುಗಿಸುತ್ತೆ. ಮತ್ತೆಲ್ಲಿ ಓಡೋಗುತ್ತೆ ಅಂತ ಬೆಕ್ಕು ಅದರ ಮೇಲ್ ಹಾರಿ ಗಟ್ಟಿಯಾಗಿ ಕಚ್ಚುತ್ತೆ. ಹಂದಿ ಜೋರಾಗಿ ಶಬ್ದ ಮಾಡತ್ತೆ. ನನ್ನನ್ನು ಬಿಡಿ ದಯವಿಟ್ಟು, ತೋಳ ಮರದಲ್ಲಿದೆ. ನಾಯಿ ಮತ್ತೆ ಬೆಕ್ಕು ಮೇಲೆ ನೋಡಿದಾಗ ತೋಳ ನಾಚಿಕೆಯಿಂದ ತಲೆ ತಗ್ಸುತ್ತೆ. ಆತ ಭಯಪಟ್ಟಿರೋದನ್ನ ನೋಡಿ ತನಗೆ ನಾಚಿಕೆ ಆಗತ್ತೆ. ತೋಳ ಮತ್ತೆ ನಾಯಿಯ ಜೊತೆ ಸ್ನೇಹ ಬೆಳೆಸುತ್ತೆ. ಲಿಯೋನಾರ್ಡೋ ರೈತ ಮತ್ತು ಅವನ ಹೆಂಡತಿ ಜೊತೆ ಪ್ರೀತಿಯಿಂದ ಜೀವನ ಸಾಗಿಸುತ್ತೆ. ರೈತನ ಮಡಿಲಲ್ಲಿ ತನ್ನ ಕೊನೆ ಉಸಿರನ್ನ ಬಿಡತ್ತೆ. ಮುಕ್ತಾಯ.